ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸದೈನೌಸೌ ಶ್ರೀಪತಿರ್ಮಾನದೋ ನಃ. ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೇ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥವಿಷ್ಣುನಾ ಪ್ರೇರಿತಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕನಕದಾಸರ ನೆನಪಿನಲ್ಲಿ ಅವರ ಆರಾಧನೆ ಅಥವಾ ಅವರ ಬದುಕಿನ ಬಗ್ಗೆ ಅರಿಯುವುದು ಅಂತಂದರೆ ಅದು ನಮ್ಮನ್ನು ನಾವು ತಿದ್ದಿಕೊಳ್ಳಿಕ್ಕೆ ಮಾಡುವ ಪ್ರಯತ್ನ ಆಗಿದ್ದರೆ ಅದು ಸಾರ್ಥಕ ಆಗುತ್ತೆ. 15ನೆಯ ಶತಮಾನದಲ್ಲಿ ಒಂದು ರೀತಿ ತುಂಬ ಎರಡು ರೀತಿಯಿಂದ ಕಷ್ಟದ ದೃಷ್ಟಿಯಿಂದಲೂ ತುಂಬ ಕಷ್ಟ ಇತ್ತು. ವಿದ್ವಜ್ಜನರ ಒಂದು ಸಮಾಗಮ, ಅದರ ವೈಭವ ಅಂತ ನೋಡಿದಾಗ ಅದೂ ಕೂಡ ಅತ್ಯಂತ ಸಮೃದ್ಧಿಯನ್ನು ನಾವು ನೋಡ್ತೇವೆ ಆ ಕಾಲದಲ್ಲಿ. ಒಂದು ರೀತಿ ಕನ್ನಡದ ಸಾಹಿತ್ಯ ಅನ್ನೋದು ಇಷ್ಟು ಶ್ರೀಮಂತ ಆಗುವುದಕ್ಕೇನಾದರೂ ಒಂದು ಕಾರಣ ಇದೆ. ಅದರಲ್ಲಿ ಮುಖ್ಯ ಕೊಡುಗೆ ದಾಸರದ್ದೂ ಇದೆ. 11ನೇ ಶತಮಾನದಲ್ಲಿ ಶರಣರ ಒಂದು ಆಂದೋಲನದ ರೀತಿಯಲ್ಲಿ ನಡೆದಂತಹ ಸರಳೀಕೃತಗೊಳಿಸಿದ ಚಿಂತನೆಗಳನ್ನು ಲೋಕಕ್ಕೆ ಬಿತ್ತುವ ಪ್ರಯತ್ನ ನಡೆದಷ್ಟೇ ಅದಕ್ಕಿಂತಲೂ ಇನ್ನೊಂದು ಆಂತರವನ್ನು ಇಟ್ಟುಕೊಂಡು ಹೇಳಲಿಕ್ಕೆ ಹೊರಟ ಪ್ರಯತ್ನ ಅದು ದಾಸ ಸಾಹಿತ್ಯದಲ್ಲಿ ನಾವು ನೋಡುತ್ತೇವೆ. ಇವತ್ತು ಶುದ್ಧ ಸಾಹಿತ್ಯ ಅಂತ ಸಿಗುವುದಿದ್ರೆ ಸಾಹಿತ್ಯದ ದೃಷ್ಟಿಯಿಂದ ದಾಸ ಸಾಹಿತ್ಯ ಆದರೆ, ವ್ಯವಹಾರದ ದೃಷ್ಟಿಯಲ್ಲಿ ಯಕ್ಷಗಾನಾದಿಗಳು ಇವತ್ತು ಸ್ವಲ್ಪ ಭಾಷೆಯನ್ನು ಶುದ್ಧವಾಗಿ ಉಳ್ಕೊಂಡಿದೆ. ಬಿಟ್ಟರೆ ಉಳಿದ ಎಲ್ಲ ದಾರಿಯೂ ಕೂಡ ಉಳಿದ ಭಾಷೆಗಳ ದಾಳಿಗೆ ಒಳಗಾಗಿ ಅದರ ನಿಜವಾದ ಸತ್ವವನ್ನು ನಾವು ಏನು ಹುಡುಕಬೇಕೋ ಆ ಸಂಸ್ಕೃತಿಯನ್ನು ಸೊಗಡನ್ನು ನಾವು ನೋಡಲಿಕ್ಕೆ ಕಷ್ಟಪಡಬೇಕಾಗುತ್ತೆ. ಕನಕದಾಸರು ಇದ್ದ ಸಮಯದಲ್ಲಿ ನಮಗೆ ಅವರ ಜೀವನದ ಕಥೆಯಲ್ಲಿ ವ್ಯಾಸರಾಜರು ಬರ್ತಾರೆ. ಮುಖ್ಯವಾಗಿ ಅವರ ಜೀವನವನ್ನೇ ಬದಲಾಯಿಸಿದವರು ಮತ್ತು ದೀಕ್ಷೆಯನ್ನು ಕೊಟ್ಟು ಆ ದಾರಿಯಲ್ಲಿ ವಿಶೇಷವಾದ ಅಂತರಂಗದ ತಿಳಿವನ್ನು ನೀಡಲಿಕ್ಕೆ ಪೂರ್ಣ ಪ್ರಮಾಣದ ಗುರುವಾಗಿ ನಿಂತವರು. ವಲ್ಲಭಾಚಾರ್ಯರು ಅದೇ ಕಾಲದಲ್ಲಿ ಗುರ್ಜರ ದೇಶದಲ್ಲಿದ್ದವರು. ಅವರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದದ್ದು ಒಟ್ಟಂತೂ ಆ ಕಾಲದ ಒಬ್ಬ ಮತಾಚಾರ್ಯರಾಗಿ. ಆಮೇಲೆ ಏಕನಾಥ ಪ್ರಭು ಅಂತ ಮತ್ತೊಂದು ದಾಸಪಂಥದ ಮುಖ್ಯ ವ್ಯಕ್ತಿ. ವಾದಿರಾಜರಂತೂ ಉಡುಪಿಯಲ್ಲಿ ಅದೇ ಕಾಲದಲ್ಲಿ ಇದ್ದವರು. ಅವರ ಸಂವಾದದ ಪದ್ಯಗಳೂ ಇವೆ ಅವರ ಜೀವನದಲ್ಲಿ ಬರುವಂತಹದ್ದು. ವಾದಿರಾಜರನ್ನು ಉದ್ದೇಶಿಸಿ ಹಾಡಿದ ಪದ್ಯಗಳೂ ಇವೆ. ಪುರಂದರದಾಸರಂತೂ ಅದೇ ಕಾಲದವರು. ಅದರ ಜೊತೆಗೆ ಅವರ ಗುರುಗಳು ಅಂತ ಹೇಳಿ ವೈಕುಂಠದಾಸರು ಅಂತ ಒಬ್ಬರು, ಅವರನ್ನು ವೈಷ್ಣವದಾಸರು ಅಂತ ಕರೀತಾರೆ. ವೈಕುಂಠ ಗುರುಗಳಿಂದಲೇ ಅವರಿಗೆ ಈ ದಾಸದೀಕ್ಷೆಗೆ ಸಂಬಂಧಪಟ್ಟ ಪರಿಚಯ ಎಲ್ಲ ಆಯಿತು ಅನ್ನುವುದನ್ನು ತಿಳ್ಕೊಳ್ತೇವೆ. ಒಂದು ರೀತಿಯಿಂದ ಅವರ ಬದುಕು 3 ಹೆಜ್ಜೆಗಳಲ್ಲೂ ಮೇಲೆ ಏರಿ ಬಂದಿದೆ. ಅಂದರೆ ಮೊದಲು ಶೈವಿಸಮ್ನ ಪ್ರಭಾವದ ಯಾಕೆಂದರೆ ಅವರ ಪಾಳೆಗಾರನಾಗಿ ಸ್ವತಃ ಕುರಿ ಕಾಯುವ ವ್ಯವಸ್ಥೆಯಲ್ಲಿದ್ದಾಗಲೂ ಪರಿಸರದಲ್ಲಿದ್ದಂತಹ ಶೈವ್ಯದ ಚಿಂತನೆ ಅವರ ಕೆಲವು ಪದ್ಯಗಳಲ್ಲಿ, ಆರಂಭದ ಪದ್ಯಗಳಲ್ಲಿ ನಾವು ನೋಡ್ತೇವೆ. ಅದರಿಂದಾಗಿ ಅದನ್ನು ಅವರು ಮತದ ವಿಭಾಗ ಮಾಡಿಕೊಳ್ಳುವಾಗ ನಮಗೆ ಸಂಬಂಧಪಟ್ಟವರು ಅಂತ ಎಲ್ಲರೂ ಕಿತ್ತಾಡಲಿಕ್ಕೆ ಬೇಕಾದಷ್ಟು ಪದ್ಯಗಳು ಅವರ ಬದುಕಿನಲ್ಲಿ ಸಿಗುತ್ತೆ. ಆದರೆ ಅದರಲ್ಲಿ ಒಂದು ಹಂತದ ಬೆಳವಣಿಗೆಯನ್ನು ನಾವು ನೋಡಲಿಕ್ಕೆ ಸಿಗುತ್ತೆ ಅನ್ನೋದು ಒಂದು ವಿಶೇಷ. ಆ ಪ್ರಭಾವದ ನಂತರ ಅವರಿಗೆ ತಾತಾಚಾರ್ಯರ
ಆ ಕಾಲದಲ್ಲಿ ಒಬ್ಬರು ಮಹಾ ಶ್ರೀ ವೈಷ್ಣವರ ಪರಂಪರೆಯಲ್ಲಿ ಬಂದ ಒಬ್ಬರು ದೊಡ್ಡ ವಿದ್ವಾಂಸರಿದ್ದರು. ಅವರ ಪ್ರಭಾವದಿಂದ ವೈಷ್ಣವ ಪ್ರಜ್ಞೆ ಅನ್ನೋದು ಅವರಲ್ಲಿ ಜಾಗೃತವಾದದ್ದನ್ನು ನೋಡ್ತೇವೆ. ಮತ್ತೆ ಕೆಲವು ಪದ್ಯಗಳಲ್ಲಿ ಅದು ಕಾಣುತ್ತೆ. ರಾಮಾನುಜಾಚಾರ್ಯರನ್ನು ವಿಶೇಷವಾಗಿ ಹಾಡಿದ ಪದ್ಯಗಳೂ ಇವೆ. ಆದರೆ ಯಾವಾಗ ಪುರಂದರದಾಸರು ವ್ಯಾಸತೀರ್ಥರಂತಹ ವಿಶೇಷ ಜ್ಞಾನಿಗಳ ಪರಿಚಯ ಆಯಿತು, ಮತ್ತೆ ಪಕ್ವತೆ ಬಂತು. ಯಾವುದು ನಾವು ಅಂದ್ಕೊಳ್ಳೋದು ಅಂತಂದರೆ ಅಲ್ಲಿದ್ದರೆ ತಪ್ಪು ಇಲ್ಲಿದ್ದರೆ ಸರಿ ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಬೆಳವಣಿಗೆಯ ಪ್ರಭಾವ ಅದು. ಈಗ ಹೇಗೆ ವಿಜ್ಞಾನದಲ್ಲಿ ಒಂದೊಂದು ವಸ್ತುವನ್ನು ತಿಳಿಯುವ ನಂತರ ಅದರ ಮುಂದಿನ ಹೆಜ್ಜೆಗೆ ಹೋಗುವುದಕ್ಕೆ ಹಿಂದಿನ ವಿಜ್ಞಾನದ ಹೆಜ್ಜೆ ಅನ್ನೋದು ಹೇಗೆ ಅನುಕೂಲವೋ, ಅದೇ ರೀತಿ ಈ ಚಿಂತನೆಯ ದಾರಿಯಲ್ಲೂ ಕೂಡ ಒಂದು ಚಿಂತನೆಯಿಂದ ಮತ್ತೊಂದು ಚಿಂತನೆಗೆ ಹಾರುವುದು ಅನ್ನೋದು ನಾವು ಇವತ್ತು ಪಕ್ಷಗಳಲ್ಲಿ ಕಾಣುವ ಪಕ್ಷಾಂತರದ ವ್ಯವಸ್ಥೆ ಅಲ್ಲ. ಅದು ನಮ್ಮ ಮನಸ್ಸಿಗದು ಸರಿಯನ್ನಿಸಿತು ಅಂತಂದಾಗ ಒಬ್ಬ ಒಳ್ಳೆಯ ಸಾಧಕ ಸತ್ಯವನ್ನೇ ನಂಬುವವ, ಇಲ್ಲ ನನಗೆ ಈ ಚಿಂತನೆಯಲ್ಲಿ ಇದರಲ್ಲಿ ಸ್ವಚ್ಛತೆ ಇದೆ ಸ್ಪಷ್ಟತೆ ಇದೆ ಅಂತ ಕಂಡಾಗ ಅವನನ್ನು ಒಪ್ಪಿಕೊಳ್ತಾನೆ. ಅದು ಎಲ್ಲ ಕಾಲದಲ್ಲೂ ದರ್ಶನಗಳು ಬೆಳೆಯುವುದಕ್ಕೆ ಕಾರಣ ಆಯಿತು. ಅದರಿಂದಾಗಿ ಒಂದು ಗಮನಿಸಬೇಕು, ನಾವು ದರ್ಶನಗಳು ಅಂತ ಹೇಳಿದಾಗ ಅನೇಕ ದರ್ಶನಗಳಿಗೆ ಗೌರವ ಕೊಡುವ ಹಾಗೆ ಚಾರುವಾಕ ದರ್ಶನಕ್ಕೂ ಗೌರವ ಇದೆ. ಯಾಕೆಂದರೆ ಅವರು ದೇವರನ್ನು ಒಪ್ಪುವುದಿಲ್ಲ ಅನ್ನುವ ಆ ಉಳಿದ ನಾವು ಇವತ್ತು ಲೋಕದಲ್ಲಿ ನೋಡುವ ಸ್ವೇಚ್ಛಾಚಾರದ ಪರಂಪರೆಗೆ ಪ್ರೇರಣೆಯಾದ ದರ್ಶನ ಆಗಿದ್ರೂ ಕೂಡ ಕನಿಷ್ಠ ಪಕ್ಷ ಒಂದು ಸತ್ಯವನ್ನು ಕಂಡದ್ದನ್ನು ಇದೆ ಅಂತ ಒಪ್ಪಿಕೊಳ್ಳುವ ಒಂದು ಸೌಜನ್ಯ ಇತ್ತಲ್ವಾ. ಆ ಕಾರಣದಿಂದ ಅವರನ್ನು ಒಂದು ದರ್ಶನ ಅಂದರೆ ಕಂಡದ್ದು ಅಂತ ಅರ್ಥ. ಹಾಗೆ ದರ್ಶನಗಳ ಬೆಳವಣಿಗೆಯಲ್ಲಿ ಯಾವಾಗ ಅವರಿಗೆ ತುಂಬ ಹತ್ತಿರದ ಅಂತರಂಗಕ್ಕೆ ಸಂಬಂಧಪಟ್ಟ ಆಚಾರ್ಯರ ಚಿಂತನೆಗಳು ಸಿಕ್ಕಿತೋ ಅವರ ಯೋಚನೆಗಳೇ ತುಂಬ ಮಡುಗಟ್ಟಿ ನಮಗೆ ಪದ್ಯಗಳಲ್ಲಿ ಕಾಣುತ್ತೆ. ಇದಿಷ್ಟು ನಾವು ಕನಕದಾಸರ ಪೂರ್ವ ಹಿನ್ನೆಲೆಯನ್ನು ನೋಡಿಕೊಂಡು ತಿಳಿಬೇಕಾದ ಮುಂದಿನ ಹೆಜ್ಜೆಗೆ ಪೂರಕವಾದ ಅಂಶಗಳು. ದಾಸ ಸಾಹಿತ್ಯ ಅನ್ನೋದು ಶುರುವಾಗಿದ್ದು ನಾವು ಹಿಂದೆಯೂ ನೋಡಿದಂತೆ ಆಚಾರ್ಯರು ದ್ವಾದಶ ಸ್ತೋತ್ರ ಅನ್ನೋದು ಅದಕ್ಕೆ ಪೂರ್ತಿ ಮುನ್ನೆಲೆ ಬರಲಿಕ್ಕೆ ಮುಖ್ಯ ಕಾರಣ. ಅವರ ಪದ್ಯಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಪ್ರಾಸಗಳ ವಿಷಯದಲ್ಲಾಗ್ಬೋದು, ಅಥವಾ ಎಲ್ಲರೂ ಸೇರಿ ಗುಂಪಿನಲ್ಲಿ ಹಾಡಲಿಕ್ಕಾಗುವಂಥ ಪದ್ಯಗಳಿರಬಹುದು, ಅಥವಾ ಅದನ್ನು ರಾಗ ಸಂಯೋಜನೆ ಮಾಡಿ ಕಚೇರಿ ರೂಪದಲ್ಲಿ ಕೊಡಲಿಕ್ಕಾಗುವಂತಹ ಪದ್ಯಗಳ ಮಾತ್ರೆಗಳ ರೂಪ ಅಥವಾ ಅಕ್ಷರ ಛಂದಸ್ಸಿನ ವಿವರಣೆ ಇರಬಹುದು. ಇದೆಲ್ಲ ದೃಷ್ಟಿಯಿಂದಲೂ ಕೂಡ ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಅಂತ ಆಚಾರ್ಯರು ಹಾಡ್ತಾ ಇದ್ರೆ ತಲೆದೂಗುತ್ತಾ ಆ ಕಾಲದ ಎಲ್ಲ ಸಂಗೀತಜ್ಞರು ಕೂಡ ಅವರಿಗೆ ಶರಣಾಗಿದ್ದರು. ಗಂಧರ್ವರೇ ಸ್ವತಃ ಸೋಲುವಂತಹ ಸ್ಥಿತಿ ಇತ್ತು ಅಂತನ್ನುವ ವರ್ಣನೆ ಕೇವಲ ಹೊಗಳಿಕೆಗಲ್ಲದೆ ಆ ಕಾಲದ ಬೇರೆ ಬೇರೆ ವಿದ್ವಾಂಸರು ಉಲ್ಲೇಖ ಮಾಡುವ ಮಾತುಗಳಲ್ಲಿ ಕಾಣುತ್ತೆ. ಅಲ್ಲಿಯ ತನಕ ಉತ್ತರಾದಿ ಅಂತ ದಕ್ಷಿಣಾದಿ ಅಂತ ಎರಡು ವಿಭಾಗ ಇರಲಿಲ್ಲ. ಜಯದೇವನ ಸಂಗೀತ ಪದ್ಧತಿ ಅಂತ ಇದ್ದದ್ದು ನಂತರ ಕರ್ನಾಟಕಕ್ಕೆ ಒಂದು ವಿಶಿಷ್ಟವಾದ ಯತಿಗಳ ಪರಂಪರೆ ಮತ್ತು ದಾಸರ ಪರಂಪರೆಯಿಂದ ಸಿಕ್ಕಿದ ಒಂದು ಪೂರ್ತಿ ಹೆಜ್ಜೆಗೆ ಮುನ್ನುಡಿ ಹಾಕಿದವರು ಮಧ್ವಾಚಾರ್ಯರು. ಹಾಗಾಗಿ ಮಧ್ವಾಚಾರ್ಯರ ಚಿಂತನೆಯಲ್ಲಿ ಸಂಗೀತದ ಒಂದು ಮುಖ್ಯವಾದಂತಹ ಮುನ್ನೆಲೆಗೆ ಬರಲಿಕ್ಕೆ ಕಾರಣವಾದಂತಹ ದಾಸ ಪರಂಪರೆಗೆ ದ್ವಾದಶ ಸ್ತೋತ್ರ ಒಂದು ಅಡಿಪಾಯವಾಗಿ ನಿಂತಿತು. ಆ ನಂತರ ಅದು ವ್ಯಾಸತೀರ್ಥರು, ಅದೇ ರೀತಿ ರಂಗವಿಠಲ ಅಂತ ಹೆಸರು ಕೊಡುವ ಶ್ರೀಪಾದರಾಜರು ಅಂಕಿತಗಳಲ್ಲಿ ಕೊಡುವಾಗ ನಾವು ನರಹರಿ ತೀರ್ಥರಿಂದ ಆರಂಭಿಸಿ ಮುಂದೆ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ದೊಡ್ಡ ಪರಂಪರೆ ಬಂತು. ನೀವು ಉತ್ತರ ಕರ್ನಾಟಕದ ಬೆಲ್ಟಿನ ಹತ್ತಿರ ಹೋದರೆ ಅದು ಪ್ರತಿಯೊಂದು ನೆಲವೂ ದಾಸರ ಉಸಿರನ್ನು ನಿರಂತರ ಈಗಲೂ ಗುನುಗುಡುವ ಹಾಗೆ ಕೇಳಿಸ್ತಾ ಇರುತ್ತೆ. ಅಷ್ಟು ಆ ಭಕ್ತಿಯ ಒಂದು ರೀತಿ ಬೆಂಗಾಡು ಅಂತ ಅನ್ನಿಸುವಂಥ ಸ್ಥಿತಿಯಲ್ಲಿ ಇರುವ ಜಾಗದಲ್ಲೇ ಅಷ್ಟು ಆರ್ದ್ರವಾದ ಹೃದಯದ ಪರಿಸರವನ್ನು ನಾವು ನೋಡ್ತೇವೆ. ಹಾಗೆ ನಾವು ಈ ಕರಾವಳಿಯ ಪ್ರದೇಶಕ್ಕೆ ಬಂದಾಗ ವಾದಿರಾಜರು ಅಲ್ಲಿ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಒಬ್ಬರು, ಅದೇ ರೀತಿ ಯತಿಗಳ ಪರಂಪರೆಯಲ್ಲೇ ಅನೇಕ ಜನ ಯತಿಗಳು ಸಂಗೀತದ ಪ್ರಜ್ಞೆ ಇದ್ದವರು ಹಾಡಿದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಮುಖ್ಯವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ವಾಮನ ಪಂಡಿತಾಚಾರ್ಯರು, ಅವರ ಮನೆಯಲ್ಲಿ ಓದಿದ ಕೇಳಿದ ದಾಸರು, ಹಾಗೆಯೇ ಸುಮಾರು ಪದ್ಯಗಳನ್ನು ನಾವು ಹಾಡಲಿಕ್ಕಾಗುವ ರೀತಿಯಲ್ಲಿ ಗುಂಪಿನಲ್ಲಿ ಸೇರ್ಲಿಕ್ಕಾಗುವ ರೀತಿಯಲ್ಲಿರುವ ಪದ್ಯಗಳನ್ನು ನಾವು ನೋಡ್ತೇವೆ. ಹೀಗೆ ಕನಕದಾಸರ ಪುರಂದರದಾಸರ ಹಾಡು ಅನ್ನೋದು ಒಂದು ರೀತಿ ಒಂದು ಗಟ್ಟಿ ಸಾಹಿತ್ಯದ ದೃಷ್ಟಿಯಿಂದಲೂ ವಿದ್ವತ್ತಿ ಪೂರ್ಣವಾದಂತಹ ವಿಷಯಗಳನ್ನು ಮಂಡನೆ ಮಾಡುವ ದೃಷ್ಟಿಯಿಂದಲೂ ಕೂಡ ನಿಲ್ಲುವಂತಹ ಸಾಹಿತ್ಯವಾಗಿ ನಮಗೆ ಕಣ್ಣ ಮುಂದೆ ಇವತ್ತು ಗೋಚರಿಸುತ್ತೆ. ಅದರ ಬಗ್ಗೆ ಎಷ್ಟು ಅಧ್ಯಯನ ಮಾಡಿದರೂ ಅದು ಕಮ್ಮಿನೇ. ಅವರ ಮಾತುಗಳಲ್ಲಿ ದಾಸ ಸಾಹಿತ್ಯ ಅಂತಂದಾಗ ಮುಖ್ಯವಾಗಿ ಮುಂಡಿಗೆ ಅಂತ ಬರುವಂತಹದ್ದು. ಮುಂಡಿಗೆ ಅಂತಂದರೆ ಅರ್ಥ ಆಗದೆ, ಮೇಲ್ನೋಟಕ್ಕೆ ತಕ್ಷಣ ಗೊತ್ತಾಗದೇ ಇರುವಂತಹ ಗುಹ್ಯ ಭಾಷೆಯಲ್ಲಿ ಹೇಳುವ ಮಾತುಗಳನ್ನು ಬೆಡಗು ಅಂತ ಹೇಳ್ತಾರೆ. ಬೆಡಗು ಅಂದರೆ ಅದು ಬೆರಗೂ ಹೌದು, ಅಲ್ಲಿ ಒಂದು ಸೊಬಗಿದೆ, ಜೊತೆಗೆ ರಹಸ್ಯವಾದ ಅಂಶಗಳನ್ನು ಹೇಳುವಂತಹ ಮಾತುಗಳು ಆಗಿರ್ತವೆ. ಅಂತಹ ಅನೇಕ ಪದ್ಯಗಳನ್ನು ಪುರಂದರದಾಸರ ಪದ್ಯಗಳಲ್ಲೂ ನಾವು ನೋಡ್ತೇವೆ. ಅದು ಮೂಲತಃ ಮುಂಡಿಗೆ ಅಂತಂದಾಗ ರಹಸ್ಯವಾದ ಮಾತುಗಳು ಅಂತ ಅನ್ನೋದು ವೇದದಲ್ಲೇ ಇದೆ.
ವೇದದಿಂದ ನಾವು ಪುರಾಣಗಳಲ್ಲಿ ಇತಿಹಾಸದಲ್ಲಿ ನೋಡ್ತೇವೆ, ಆಮೇಲೆ ಸ್ಮೃತಿಗ್ರಂಥಗಳಲ್ಲಿ ಕಾವ್ಯಗಳಲ್ಲಿ ನೋಡ್ತೇವೆ, ಮತ್ತು ನಮ್ಮ ಲೋಕದ ಮಾತುಗಳಲ್ಲೂ ಅಂತಹ ಮಾತುಗಳನ್ನು ಕಾಣ್ತೇವೆ ಅನ್ನೋದನ್ನು ಈ ದಾಸ ಸಾಹಿತ್ಯದಲ್ಲಿ ನಾವು ನೋಡಲಿಕ್ಕಾಗುತ್ತೆ. ಅದರಲ್ಲಿ ಋಗ್ವೇದದಲ್ಲಿ ಒಂದು ಅಸ್ಯವಾಮೀಯ ಸೂಕ್ತ ಅಂತ ಮೊದಲನೇ ಮಂಡಲದಲ್ಲಿ 164ನೇ ಸೂಕ್ತವಾಗಿ ಬಂದದ್ದು. ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವ ಆಹುಪರೇ ಅರ್ಧೇ ಪುರೀಷಿಣಂ ಅಥೇ ಮೇ ಅನ್ಯ ಉಪರೇ ವಿಚಕ್ಷಣಂ ಸಪ್ತಚಕ್ರೇ ಷಳರ ಆಹುರರ್ಪಿತಂ ಅಂತ ಒಂದು ಮಂತ್ರದಲ್ಲಿ ಮೇಲ್ನೋಟಕ್ಕೆ ನೋಡುವಾಗ 5 ಕಾಲಿರುವ ಒಬ್ಬ ತಂದೆ, ಅವನಿಗೆ 12 ರೂಪಗಳಿವೆ, ಮೇಲ್ಗಡೆ ಅರ್ಧದಲ್ಲಿ ಸಿಲುಕಿಕೊಂಡಿದ್ದಾನೆ, ಅವನಿಗೆ ಎಲ್ಲ ಮನೆಗಳಲ್ಲಿ ಇರುವ ಹಾಗೆ ಅವನಿಗೊಂದು ಮನೆ ಬೇಕು ಅಂತ ಮಧ್ಯದಲ್ಲಿ ನಿಂತಿದ್ದಾನೆ. ಆ ಎತ್ತರದಲ್ಲಿರುವ ಎಲ್ಲವನ್ನು ತಿಳಿದಿರುವ 7 ಚಕ್ರಗಳುಳ್ಳ 6 ಸ್ಪೋಕ್ಗಳುಳ್ಳ ಅರಗಳುಳ್ಳಂತಹ ವ್ಯಕ್ತಿಯಿಂದ ಆತನಲ್ಲಿ ಎಲ್ಲವನ್ನೂ ಕೂಡ ಜಗತ್ತಿನಲ್ಲಿ ಈ ಚಕ್ರದಲ್ಲಿ ಅವನು ನೆಲೆಸಿದ್ದಾನೆ ಅಂತ ಹೀಗೊಂದು ಮಾತು ಇದೆ. ಏನು ಅರ್ಥ ಆಗಲ್ಲ. 5 ಕಾಲು ಅಂದರೆ ಏನು? 12 ಆಕೃತಿಗಳಲ್ಲಿ ನಿಲ್ಲುವವನು ಅಂದರೆ ಯಾರು? ಅವನು ಅಂತರಿಕ್ಷದಲ್ಲಿ ಎಡಬಿಡಂಗೆ ಥರ ಮಧ್ಯದಲ್ಲಿ ನಿಂತದ್ದು ಅಂದರೆ ಏನು? ಪುರೀಷಿಣಂ, ಅವನು ಆ ಎಲ್ಲ ಶರೀರವನ್ನು ಬಯಸುವವನು ಅಂದರೆ ಏನರ್ಥ? 7 ಚಕ್ರಗಳು, ಅದಕ್ಕೆ 6 ಅರಗಳು, ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಉಪರೇ ಮೇಲಿನಲ್ಲಿ ಸಿಕ್ಕಿಕೊಂಡವ ಅನ್ನುವ ಮಾತು ಬಂದಾಗ ಅದನ್ನು ಒಡೆದು ನೋಡುವ ಪ್ರಯತ್ನವನ್ನು ಮಾಡಿದಾಗ ಒಂದು ವಿಚಿತ್ರವಾದ ಇಡೀ ಕಾಲದ ಚಿಂತನೆಯನ್ನು ಆ ಪದ್ಯ ಕೊಡ್ತಾ ಇದೆ. ಸೂರ್ಯಾಂತರ್ಯಾಮಿಯಾದ ಪ್ರಾಣಾಂತರ್ಯಾಮಿಯಾದ ಸೂರ್ಯನಾರಾಯಣನನ್ನು ಹೇಳುತ್ತೆ ಅಂತ ಅನ್ನೋದು ಆ ಮಂತ್ರದಲ್ಲಿರುವ ವಿಶೇಷ. ಇದು ಒಡೆದು ನೋಡಬೇಕಾದ ಅರ್ಥ. ಮೇಲ್ನೋಟದ ಅರ್ಥದಲ್ಲಿ ಏನೂ ಗೊತ್ತಾಗುವುದಿಲ್ಲ. ಪಂಚಪಾದಂ, ಪಾದ ಅಂತಂದಾಗ ಅದು ಸ್ವರೂಪ ಅನ್ನುವ ಅರ್ಥದಲ್ಲಿದೆ. ಇಲ್ಲಿ ಸಂವತ್ಸರ ಚಕ್ರವನ್ನು ಹೇಳಲಿಕ್ಕೆ ಹೊರಟದ್ದು. ದ್ವಾದಶಾಕೃತಿಂ, ಸೂರ್ಯ 12 ತಿಂಗಳುಗಳ ಮೂಲಕ ಇಡೀ ಒಂದು 365 ಕಾಲು ವರ್ಷವನ್ನು ನಡೆಸುವ ಮೂಲಕ ಒಂದು ಕಾಲದ ಚಿಂತನೆಯನ್ನು ಗಟ್ಟಿ ನಿಲ್ಲುವಂತೆ ಮಾಡ್ತಾನೆ. ಅದು ಸೂರ್ಯನಂತೆಯೇ ಪ್ರಾಣನಲ್ಲೂ ಕೂಡ ಆ ಶಕ್ತಿ ಇದೆ, ಅದೇ ರೀತಿ ಪರಮಾತ್ಮನಲ್ಲೂ ಆ ಶಕ್ತಿ ಇದೆ ಅಂತ ಹೇಳಲಿಕ್ಕೋಸ್ಕರ ಕೇಶವಾದಿ 12 ರೂಪಗಳು ಆ ಕಾಲದಲ್ಲಿ ನಿಂತದ್ದು. ಈಗ ನಾವು ಕಾರ್ತಿಕ ದಾಮೋದರ ಅಂತ ಹೇಳುವುದು ಕಾರ್ತಿಕ ಮಾಸಕ್ಕೆ ಸಂಬಂಧಪಟ್ಟಂತೆ ದಾಮೋದರನ ರೂಪ ಇದೆ ಅಂತ ಅನ್ನೋದು 12 ಆಕೃತಿಗಳಲ್ಲಿ ಒಂದು ರೂಪ. ಅದೇ ರೀತಿ ಪಂಚಪಾದಂ ಅಂತಂದಾಗ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ. ಆದರೆ ಸೂರ್ಯನಿಗೆ ಪಂಚಪಾದ ಅಂದರೆ ಯಾವುದು? ಒಂದರ್ಥ ಅವನ ಕಿರಣಗಳು, ಪಂಚ ಅಂದರೆ ವಿಸ್ತಾರ ಅಂತ ಅರ್ಥ. ಪಂಚ ಅಂದರೆ 5 ಅಂತಲೇ ಅರ್ಥ ಅಲ್ಲ. ಈಗ ಪಂಕ್ತಿ ಅಂದರೆ 5ರ ಗುಂಪು ಅಂತ ಅರ್ಥ. ನಾವು ಪಂಕ್ತಿ ಅಂತ ಒಂದು 100 ಜನ ಕೂತಕ್ಕೂ ಪಂಕ್ತಿ ಅಂತೇವೆ. ಅಂದರೆ ಲೆಕ್ಕ ಇಲ್ಲದಷ್ಟು ಜನ ಕೂತ್ಕೊಳ್ಳೋದು. 5 ಅಂತ ಲೆಕ್ಕದಲ್ಲಿ ಪೂಜಿಸಬೇಕು ಅಂತ ಕ್ರಮ. ಆದರೆ ಕನಿಷ್ಠ 5 ಒಂದು ಎಷ್ಟು ಜನ ಕೂತರು 1000 ಜನರನ್ನು ಕೂಡಿಸಿದಾಗಲೂ ಅದು 5ರಿಂದ ವಿಭಾಗವಾಗುತ್ತೆ ಅಂತ ಅನ್ನುವ ರೂಪದಲ್ಲಿ ಭಗವಂತನ ಆರಾಧನೆ ನಡೆಯಬೇಕು ಅಂತ ಪಂಕ್ತಿ ಅಂತ ಕರೆಯುವುದು. ಇಲ್ಲಿ ಪಂಚಪಾದ ಅಂತಂದಾಗ ನಮಗೆ ಋತುಗಳು 6 ಅಂತ ಲೆಕ್ಕ. ಆದರೆ ಲೆಕ್ಕಾಚಾರಗಳನ್ನು ಹಾಕುವಾಗ ಪುರಾಣಗಳಲ್ಲಿ ಅಥವಾ ವೇದದ ನಿರೂಪಣೆಯನ್ನು ಮಾಡುವ ಸಂದರ್ಭದಲ್ಲಿ ಋತುಗಳನ್ನು 5 ಅಂತ ಹೇಳುವುದೂ ಇದೆ. ಯಾಕೆ ಅಂದರೆ ಹೇಮಂತ ಮತ್ತು ಶಿಶಿರ ಒಂದೇ ಕಾಲವನ್ನು ಗುರುತಿಸತ್ತೆ. ಅಂದರೆ ಹೇಮಂತ ಅಂದರೂ ಹಿಮಂ ತನೋತೀತಿ, ಚಳಿನೇ, ಹಿಮವನ್ನು ತಂದು ಒಡ್ಡತ್ತೆ ಅಂತ. ಶಿಶಿರ ಅಂದರೆ ಮೈ ನಡುಗುವಂತೆ ಮಾಡುತ್ತೆ. 2 ಚಳಿಯ ಕಾಲ ಆದ್ರಿಂದ ಅದು 2 ಕಾಲವನ್ನು ಒಟ್ಟು ಹೇಳ್ತಾರೆ. ಉಳಿದ ನಾವು ಮೊದಲು ಹೇಳಿದ ವಸಂತ, ಗ್ರೀಷ್ಮ, ಶರತ್ತು, ಹೇಮಂತ ಅನ್ನುವ ಉಳಿದ ಮಾತುಗಳನ್ನು ಹೇಳುವಾಗ, ವರ್ಷ ಮೊದಲಾದ ಋತುಗಳನ್ನು ಹೇಳುವಾಗ 5 ಅಂತ ಇಟ್ಟುಕೊಂಡು ಹೇಳುವಾಗ ಪಂಚಪಾದದಿಂದ 12 ಮಾಸಗಳ ಒಂದು ಚಕ್ರ ಅನ್ನೋದು ಕಾಲಚಕ್ರ ತಿರುಗತ್ತೆ ಅಂತ ಹೀಗೆ ಹೇಳಿ, ದಿವಹ ಆಹುಹು ಪರೆ, ಪರಮಾತ್ಮನಿಗೆ 5 ರೂಪಗಳಿವೆ. ಕಾಲವನ್ನು ನಿಯಮಿಸುವ ಸಂವತ್ಸರ ರೂಪದಲ್ಲಿ 12 ಆಕೃತಿಗಳಿವೆ. ಅದರ ಜೊತೆಗೆ ದಿವಹ ಅಂತಂದರೆ ವೇದದ ಅಭಿಮಾನಿಯಾದ ಲಕ್ಷ್ಮಿಯನ್ನು ತನ್ನ ಪರೇ ಅರ್ಧೆ ಬಲಭಾಗದಲ್ಲಿ, ಲಕ್ಷ್ಮಿಯ ಬಲಭಾಗದಲ್ಲಿ ನಿಂತುಕೊಂಡು, ಅಂದರೆ ಲಕ್ಷ್ಮಿಗೆ ತನ್ನ ಎಡಭಾಗವನ್ನು ಕೊಟ್ಟು ಲಕ್ಷ್ಮಿಯ ಬಲಭಾಗದಲ್ಲಿ ನಿಂತಿದ್ದಾನೆ. ಅವನು ಪ್ರತಿಯೊಂದು ಪುರದಲ್ಲೂ ಆ ಒಳಗಿನ ಪ್ರೇರಣೆಯನ್ನು ನೀಡುತ್ತಾ, ಅದಕ್ಕೆ ಶಕ್ತಿಯನ್ನು ನೀಡುತ್ತಾ ಬೆಳೆಸ್ತಾ ಇದ್ದಾನೆ ಅಂತ ಪುರೀಷಿಣಂ. ಇನ್ನು ಇವನನ್ನೇನು ಹೇಳ್ತಾರೆ ಅಂದರೆ ಉಪರೇ ಅಂತಂದರೆ ಎತ್ತರದಲ್ಲಿರುವ ಮನೆ ಅಂತ ಅರ್ಥ. ಎತ್ತರದಲ್ಲಿರುವ ಮನೆ, ದೇವರಿಗೆ ಎತ್ತರದಲ್ಲಿರುವ ಮನೆ ಅಂದರೆ ಒಂದು ಇಡೀ ಬ್ರಹ್ಮಾಂಡ ಅವನ ಎತ್ತರದ ಮನೆ. ಬ್ರಹ್ಮಾಂಡಂ ವರ ಮಂದಿರಂ ಒಂದರ್ಥ. ಪರಮಾತ್ಮನಿಗೆ ಇನ್ನೊಂದು ಬಹಳ ಚಂದದ ಮನೆ ಯಾವುದು ಅಂತ ಮುಂದೆ ಕನಕದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ. ಇಲ್ಲಿ ಅದರ ಉಲ್ಲೇಖ ಬಂದಿದೆ. ಉಪರೇ ಸಪ್ತಚಕ್ರ, ಅದು 7 ಚಕ್ರದಿಂದ ಕೂಡಿರುವಂತಹದ್ದು. 7 ಚಕ್ರ ಅಂತಂದಾಗ 7 ಧಾತುಗಳು, ಶರೀರ ಅಂತಂದಾಗ ಸಪ್ತ ಧಾತುಗಳು ಬಹಳ ಮುಖ್ಯವಾದದ್ದು. ವೇದದ ಅರ್ಥವನ್ನು ಇಟ್ಟುಕೊಂಡು ಅಧ್ಯಯನ ಮಾಡಲಿಕ್ಕೋಸ್ಕರ ಈ ಶರೀರವನ್ನು ಬಳಸುವಾಗ ಸಪ್ತ ಛಂದಸ್ಸುಗಳು, ಲೋಕದಲ್ಲಿ ಸೂರ್ಯನ ಬೆಳಕು ಅಂತಾದಾಗ ಅದಕ್ಕೆ ಸಪ್ತ ವರ್ಣಗಳು, ಆ ಒಂದೊಂದು ನೀತಿಯಿಂದಲೂ ಕೂಡ ಅದನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಮಹಾಭಾರತ,
ರಾಮಾಯಣ ಮತ್ತು ಪಂಚರಾತ್ರ, ಇದು 7. ಮಾತರಿಶ್ವಾದಧಾತಿ ಸಪ್ತ ಮಾತರಹ ಅಂತ ಕರೀತಾರೆ ವೇದಗಳನ್ನು, ವಿದ್ಯೆಯ ವಿಷಯಗಳನ್ನು ಇಟ್ಟುಕೊಳ್ಳುವಾಗ. ಸಪ್ತ ಶಿವಾಸು ಮಾತೃಷು ಅಂತ. ಹಾಗಾಗಿ 7 ಚಕ್ರಗಳಲ್ಲಿ ಸೇರಿದ ಷಳರ 6 ಅರಗಳು. ಈ ಶರೀರಕ್ಕೆ ಇದೆ, ಹುಟ್ಟುತ್ತದೆ, ಬೆಳೆಯುತ್ತದೆ, ವಿಕಾರ ಹೊಂದುತ್ತದೆ, ಮತ್ತೆ ಮೊದಲಿನ ಸ್ಥಿತಿಗೆ ಜೀರ್ಣವಾಗುತ್ತದೆ, ನಾಶ ಆಗುತ್ತದೆ ಅನ್ನುವ 6 ಅವಸ್ಥೆಗಳಿದೆ. ಅದರಿಂದಾಗಿ ಷಡೂರ್ಮಿಗಳು ಅಂತ ಕರೀತಾರೆ. ಇಂತಹ 6 ಅರಗಳು, 6 ಸ್ಪೋಕ್ಗಳು, ಬೇರೆ ಬೇರೆ ರೀತಿಯಾದ ಬದಲಾವಣೆಗಳು ಇದೆ ಅಂತನ್ನುವ ಕಾರಣದಿಂದಾಗಿ ಇಂತಹ ಶರೀರದಲ್ಲಿ ಭಗವಂತ ಇದ್ದಾನೆ, ಅರ್ಪಿತಂ. ಅದಕ್ಕೋಸ್ಕರನೇ ಈ ಶರೀರದಲ್ಲಿ ಭಗವಂತನ ವಿಶೇಷ ಮನೆ ಅನ್ನುವ ಕಾರಣದಿಂದ ಇಲ್ಲೇ ನಾವು ಅಧ್ಯಯನ ಮಾಡಿದ್ದನ್ನು, ನಮ್ಮ ನಿತ್ಯದ ಎಲ್ಲ ಚಟುವಟಿಕೆಗಳನ್ನು ಅರ್ಪಿಸಬೇಕು ಅಂತ ಆ ಮಂತ್ರ ಅಸ್ಯವಾಮಿಯ ಸೂಕ್ತದಲ್ಲಿ ಹೇಳುವಂತೆ ಇದೇ ಥರದ ಅನೇಕ ಗುಟ್ಟು ಮಾತುಗಳು ಮುಂದೆ ನಾವು ಪದ್ಯಗಳಲ್ಲೂ ಕೂಡ ನೋಡ್ತೇವೆ. ಪುರಾಣಗಳಲ್ಲೆಲ್ಲ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದ್ವಾಭ್ಯಾಂ ಸಮೇ ವಿಷ್ಣು ಪ್ರಸೀದತು. 4ರಿಂದ 2ರಿಂದ 5ರಿಂದ 4ರಿಂದ ಹೋಮಿಸಲ್ಪಡುವಂತಹ ಭಗವಂತನಿಗೆ ನಮಸ್ಕಾರ. ಏನಾಗಂದರೆ ಏನೂ ಗೊತ್ತಾಗಲಿಲ್ಲ. ಅದು ವೇದದಲ್ಲಿ ಭಗವಂತನನ್ನು ಅಂದರೆ ಯಜ್ಞೋ ಯಜ್ಞಪುಮಾನ್ನಾಮ ಯಜ್ಞೇಶೋ ಯಜ್ಞಭಾವನಃ ಅಂತ 5 ರೂಪಗಳನ್ನು ಹೇಳ್ತಾರೆ. ಯಜ್ಞಭುಕ್ಚೈವ ಅಂತ. ಅದರಲ್ಲಿ ಓ ಶ್ರಾವಯ, ಅಸ್ತುಶ್ರೌಷಟ್, ಯಜ, ಯೇ ಯಜಾಮಹೆ, ವೌಷಟ್ ಅನ್ನುವ ಮೊದಲನೇದ್ದು ಚತುರ್ಭಿಹಿ. ಯೇ ಯಜಾಮಹೆ ಅನ್ನೋದು 5, ವೌಷಟ್ ಅನ್ನೋದು 2, ಯಜ ಅನ್ನೋದು 2, ಓ ಶ್ರಾವಯ ಅನ್ನೋದು 4. ಓ ಶ್ರಾವಯ, ಅಸ್ತು ಶ್ರೌಷಟ್, ಯೇ ಯಜಾಮಹೆ, ಯಜ, ವೌಷಟ್ ಇದು 3. ಅಂದರೆ 2. ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದ್ವಾಭ್ಯಾಂ. ಹೀಗೆ 5 ಮಂತ್ರಗಳಿಂದ ವಿಶೇಷವಾಗಿ ಹೋಮಿಸಲ್ಪಡುವಂತಹ ಭಗವಂತನಿಗೆ ನಮಸ್ಕಾರ. ಇದು ಯಜ್ಞದಲ್ಲಿ ಬಹಳ ಮುಖ್ಯವಾಗಿ ಕೊಡಬೇಕಾದ 5 ಆಹುತಿಗಳು ಅಂತ ಹೇಳ್ತಾರೆ. ಶ್ರೌತಯಾಗಗಳಿಗೆ ಅಥವಾ ಭಗವಂತನನ್ನೇ ಪ್ರಧಾನವಾದ ಚಿಂತನೆಯನ್ನು ಮಾಡುವಂತಹ ಎಲ್ಲ ಯಜ್ಞಗಳಲ್ಲೂ ಇದನ್ನು ಕೊಡಬೇಕು ಅಂತ. ಹೀಗೆ ಇದು ಒಂದು ರೀತಿಯಾದ ಗುಟ್ಟಿನಲ್ಲಿ ಹೇಳುವಂತಹ ಮಾತು. ಮೇಲ್ನೋಟಕ್ಕೆ ಏನೂ ಗೊತ್ತಾಗುವುದಿಲ್ಲ. ಆತ್ಮನಃ ಪಂಚ ಪೀಡೆಯನ್ನಾನು ಪೀಡ್ಯತೆ. ಯಾರು ಈ ಶರೀರವನ್ನು 5 ಪೀಡೆಗಳಿಂದ ಒಳಪಡಿಸುತ್ತಾನೋ ಅವನಿಗೆ ಪೀಡೆಗಳು ಇರುವುದಿಲ್ಲ. ಇದೇನು ಆತ್ಮನಃ ಪೀಡಯನ್ ಪಂಚಯಜ್ಞಗಳು ಅಂತಿದೆ. ನಿತ್ಯದಲ್ಲಿ ಮಾಡಲೇಬೇಕಾದ ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಋಷಿಯಜ್ಞ, ನೃಯಜ್ಞ ಅಂತ 5 ಕರ್ತವ್ಯವನ್ನು ಯಾರು ಪೀಡೆ ಅಂತ ಅಂದುಕೊಳ್ಳದೆ ತಾನೇ ಅದನ್ನು ಸ್ವೀಕರಿಸ್ತಾನೋ ಅವನಿಗೆ ಮುಂದಿನ ಯಾವ ಪಾಪದ ಅಥವಾ ಕೆಟ್ಟ ಲೋಕದ ಪೀಡೆ ಅನ್ನೋದು ಅವನನ್ನು ಕಾಡುವುದಿಲ್ಲ ಅನ್ನೋದು ಆ ತಾತ್ಪರ್ಯ. ಹಾಗೆಯೇ ಕನಕದಾಸರ ಪದ್ಯಗಳಲ್ಲೂ, ಅಂದರೆ ನಾನು ಮುಂಡಿಗೆ ಅಂತಂದಾಗ ಅದು ವೇದದಿಂದ, ಪುರಾಣದಿಂದ, ಇತಿಹಾಸದಿಂದ, ಸ್ಮೃತಿ ಗ್ರಂಥಗಳಿಂದ, ಕಾವ್ಯಗಳಲ್ಲಿ ನಾವು ಎಲ್ಲ ಕಡೆಯಲ್ಲೂ ನೋಡಲಿಕ್ಕೆ ಸಿಗುವುದನ್ನು ಬಹಳ ಸರಳವಾಗಿ ಕನಕದಾಸರು ಕೂಡ ಬಳಸಿಕೊಂಡಿದ್ದಾರೆ ಅಂತ ಹೇಳುವುದಕ್ಕೋಸ್ಕರ ಇಷ್ಟು ಹಿನ್ನೆಲೆ ಹೊಟ್ಟೆ. ಮೊದಲಿಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಆ ನಾಮಸ್ಮರಣೆಯ ಮೂಲಕ ನಮಗೆ ಆ ಕಥೆಗಳಲ್ಲಿ ಅಡಗುವಂತಹ ಶಬ್ದಗಳ ವಿಶೇಷಗಳನ್ನು ಈ ಪದ್ಯದಲ್ಲಿ ತೋರಿಸಿಕೊಡ್ತಾರೆ. ಕೇಶವ ಎನ್ನಿರೋ ಕ್ಲೇಶನಾಶನ, ತನ್ನ ಆಸೆಪಟ್ಟವರಿಗೆ ಅಧಿಕ ಫಲವೀವನ ಅಂತ.
ಕೇಶವನೇ, ಕ್ಲೇಶನಾಶನನೇ ಅಂತ ಹೀಗೆ ನೀವೆಲ್ಲ ಹಾಡುವುದರಿಂದ ಆ ಹೆಸರೇ ಹೇಳುವ ಹಾಗೆ ಕ್ಲೇಶನಾಶನ. ಕ್ಲೇಶ ಅಂತ ಮನುಷ್ಯನಿಗೆ ಅದು ಬೇಡ ಅಂತ ಎಷ್ಟು ದೂಡಿದ್ರೂ ಅವನ ಹತ್ತಿರದಲ್ಲೇ ಸುಳಿದಾಡುವ ಅನಿವಾರ್ಯವಾದ ಪರಿಸ್ಥಿತಿ. ಅದರಿಂದ ದೂರ ಆಗಬೇಕು ಅಂತ ಎಲ್ಲರೂ ಬಯಸ್ತಾರೆ. ಹಾಗಾಗಿ ಎಲ್ಲರೂ ಸೇರಿ ಭಗವಂತನ ನಾಮಸ್ಮರಣೆ ಮಾಡೋಣ. ಯಾರು ತನ್ನನ್ನು ಬೇಕು ಬೇಕು ಅಂತ ಬಯಸಿ ಹತ್ತಿರಕ್ಕೆ ಬರುವ ಪ್ರಯತ್ನ ಮಾಡ್ತಾನೋ ಅವನಿಗೆ ಹೆಚ್ಚು ಹೆಚ್ಚು ಭಗವಂತನೇ ಹತ್ತಿರ ಬಂದು ಎಲ್ಲ ಫಲಗಳನ್ನು ನೀಡ್ತಾನೆ. ಅಧಿಕ ಫಲವೀವನ. ನಾವು ದೇವರ ಕಡೆಗೆ ಒಂದು ಹೆಜ್ಜೆ ಹಾಕಿದರೆ ನಮ್ಮ ಕಡೆಗೆ ದೇವರು 2 ಹೆಜ್ಜೆ ಹಾಕ್ತಾನೆ. ನಾವು ಆ ಕಡೆಗೆ ಹೆಜ್ಜೆ ಹಾಕದೆ ಬೆನ್ನು ಕೊಟ್ಟರೆ ನಮ್ಮ ಪ್ರತಿಬಿಂಬವೂ ಕಾಣುವುದಿಲ್ಲ, ನಾವು ಇನ್ನೂ ಕತ್ತಲೆಯ ಕಡೆಗೆ ಹೋಗುವುದಾಗುತ್ತೆ, ಬೆಳಕಿನಿಂದ ದೂರ ಆಗ್ತೇವೆ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಎಂತಹ ಭಗವಂತ ಅವನು ಅಂತ ಹೇಳಿ, ಸತಿಯ ತಮ್ಮನ ಸುತನ ಸೋದರನಾದನ. ವರಾಹನ ಹೆಂಡತಿ ಭೂಮಿ, ಅವಳಿಗೆ ಕಾಶ್ಯಪಿ ಅಂತ ಹೆಸರು. ಕಶ್ಯಪನ ಮಗಳು ಅಂತ, ಕಶ್ಯಪನಿಂದ ಪೋಷಿತಳು ಅನ್ನುವ ಅರ್ಥದಲ್ಲಿ ಅವಳನ್ನು ಸತಿ ಅಂತ ಕರೆದರು. ಸತಿಯ ತಮ್ಮ, ಕಶ್ಯಪನ ಮಕ್ಕಳು, ಶೇಷನು ಕೂಡ ಕಶ್ಯಪನಿಗೆ ಮಗನೇ. ಹಾಗಾಗಿ ಅವನ ತಮ್ಮನ ಸುತನ. ಅವನಿಗೆ ಶೇಷ ಇಲ್ಲಿ ಕೃಷ್ಣನ ಅವತಾರದ ಕಾಲದಲ್ಲಿ ಅವನೇ ಅವತಾರ ಎತ್ತಿ ಬಲರಾಮನಾಗಿ ಬಂದ. ಶೇಷನ ಸುತ ಅಂತಂದರೆ ಶೇಷನೇ ಇನ್ನೊಂದು ರೂಪದಿಂದ ಆತ್ಮಾವೈ ಪುತ್ರನಾಮಾಸಿ ಅನ್ನುವ ಅರ್ಥದಲ್ಲಿ ಸುತನಾಗಿ ಬಲರಾಮ ಯಾರಿಗೆ ಸೋದರನಾದನೋ ಅವನು ಅಂದರೆ ಕೃಷ್ಣನನ್ನು ಕೇಳಿದು ಸೋದರನಾಥನ. ಯಾರು ಸೋದರನಾದನೋ ಈ ಬಲರಾಮನಿಗೆ, ಅಂತಹ ಬಲರಾಮನ ಜೊತೆಗಿದ್ದು ಅನೇಕ ಸಂದರ್ಭದಲ್ಲಿ ಅವನಿಗೆ ಈ ಪ್ರಲಂಬಾಸುರನ ಸಂದರ್ಭ ಒದಗಿ ಬಂದಾಗ ಅವನ ಒಳಗಿನ ಸ್ವರೂಪವನ್ನು ನೆನಪಿಸಿ ಅವನನ್ನು ಮತ್ತೆ ಉಳಿಸಿದ. ಹೀಗೆ ನಮ್ಮಲ್ಲೂ ಕೂಡ ನಮ್ಮ ಅಂತರಂಗವನ್ನು ಉಳಿಸಬೇಕು ಅಂದರೆ ನಮ್ಮ ಎಚ್ಚರಿಕೆಯನ್ನು ಆತ್ಮಾನಂ, ನಮಗೆ ಪರಿಚಯಿಸಿಕೊಡುವಂತಹ ಶಕ್ತಿಯಾಗಿ ಇರುವವನನ್ನು ನಾವು ನೆನೆಯೋಣ. ಮತಿವಂತ ಮಾವನ ಮಗಳ ತಂದಾತನ. ಜನಕ ತುಂಬ ಮತಿವಂತ ಅಂತ, ಯಾಕೆಂದರೆ ಉಪನಿಷತ್ತುಗಳಲ್ಲಿ ಆತನ ಹೆಸರು ತುಂಬ ಪ್ರಸಿದ್ಧ. ಯಾಜ್ಞವಲ್ಕ್ಯ ಎಲ್ಲ ಸಂದರ್ಭದಲ್ಲಿ ಆಸ್ಥಾನದಲ್ಲಿ ಕೂತಾಗ ಅನೇಕ ಜಿಜ್ಞಾಸುಗಳ ನಡುವೆ ಚರ್ಚೆ ನಡೀತಾ ಇದ್ದಾಗ ಜನಕ ಆಸ್ಥಾನದಲ್ಲಿ ಆ ಕರ್ತವ್ಯಕ್ಕೆ ತಾನು ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಕೂಡ್ತಾ ಇದ್ದ. ಅವನಿಗೆ ಅದಕ್ಕೆ ರಾಜರ್ಷಿ ಅಂತ ಹೆಸರು. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ ಅಂತ ಗೀತೆಯಲ್ಲಿಯೂ ಕೂಡ ಕೃಷ್ಣನ ಆ ಮಾತು ಜನಕನನ್ನು ನೆನಪಿಸಿಕೊಳ್ಳುತ್ತೆ. ಹಾಗಾಗಿ ಮತಿವಂತನಾದ ಮಾವನ ಮಗಳಾದ ಜಾನಕಿಯನ್ನು ಮನೆಗೆ ತಂದುಕೊಳ್ಳುವ ಮೂಲಕ ಎಲ್ಲಿಯೂ ಒಳ್ಳೆಯದಿದ್ದರೆ ಅದನ್ನು ತಾನು ಸ್ವೀಕರಿಸ್ತಾನೆ ಅಂತ ತೋರಿಸಿಕೊಡ್ಲಿಕ್ಕೋಸ್ಕರ ರನ್ನೇ ಮಗಳ ತಂದಾತನ. ಮತ ಪಿಡಿದ ಮಾತೆಯ ಮೊಮ್ಮಗನ ಕೊಂದನ. ಭಗವಂತನ ಅಭಿಮತ ಏನು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಂತಹ ಕುಂತಿಯ ಮೊಮ್ಮಗನನ್ನು ಕೃಷ್ಣ ಕೊಲ್ಲಬೇಕಾಯಿತು ಅಂದರೆ ನೇರ ಕೊಂದದ್ದಲ್ಲ. ಕೃಷ್ಣನಿಗೆ ತುಂಬ ಆತ್ಮೀಯ ಅರ್ಜುನನ ಮಗ. ಯಾಕೆಂದರೆ ಆತ್ಮೀಯ ಯಾಕೆಂದರೆ ತನ್ನ ತಂಗಿಯನ್ನೇ ಅರ್ಜುನನಿಗೆ ಕೊಟ್ಟದ್ದು, ಸುಭದ್ರೆಯನ್ನು. ಅಲ್ಲಿ ಹುಟ್ಟಿದ ಅಭಿಮನ್ಯುವನ್ನು ಯುದ್ಧದ ಮಧ್ಯದಲ್ಲಿ ಇವನನ್ನು ಸಂಶಪ್ತಕರಡೆಗೆ ಕರ್ಕೊಂಡು ಹೋಗಿ ಏಕಾಕಿಯನ್ನಾಗಿಸಿ ಪಾಂಡವರ ಕಡೆಯಲ್ಲಿ ಒಂದು ಸೋಲು ಆಗುವುದಕ್ಕೆ ಕಾರಣವಾಗುವ ಕೌರವರಿಗೆ ಒಂದು ಜಯ ಪತಾಕೆಯನ್ನು ಏರಿಸಲಿಕ್ಕಾಗುವ ವ್ಯವಸ್ಥೆಯನ್ನು ಕೃಷ್ಣ ಮಾಡಿದ. ಸಂದರ್ಭ ಒದಗಿ ಬಂದಾಗ ಯಾವ ಕಡೆಯಲ್ಲಿ ಏನು ನಡಿಬೇಕೋ ಅದನ್ನು ತನ್ನ ಪಕ್ಷದವರು ಇದಾಗಬಾರ್ದು, ಇದು ಅವರ ಪಕ್ಷದವರು ಇದಾಗಬೇಕು ಅಂತ ಹೀಗೆ ವ್ಯತ್ಯಾಸ ಮಾಡ್ತಿರಲಿಲ್ಲ. ಹಾಗಾಗಿ ಮತಪಿಡಿದ ಮಾತೆಯ ಕುಂತಿಯ ಮೊಮ್ಮಗನ ಅಭಿಮನ್ಯುವಿನ ಕೊಲೆಗೆ ಕಾರಣನಾದವ ಕೃಷ್ಣನೇ. ಹಾಗಾದರೆ ತಪ್ಪ ಅಂತ ಕೇಳಿದರೆ ಅದು ಗುಣವೇ ಆಯಿತು. ಯಾಕೆಂದರೆ ಯುದ್ಧ ಅಂತಂದಾಗ ಕೇವಲ ಅವರ ಕಡೆಯವರು ಮಾತ್ರ ನಾಶ ಹೊಂದಬೇಕು, ನಮ್ಮ ಕಡೆಯವರೆಲ್ಲ ಆರಾಮಾಗಿರಬೇಕು ಅಂತಂದರೆ ಅದು ಯುದ್ಧವೇ ಅಲ್ಲ. ಯಾರಿಗೆ ಶಕ್ತಿ ಇದೆ, ಯಾರ ಹತ್ರ ಸಾಮರ್ಥ್ಯ ಇದೆ, ಧರ್ಮದ ದೃಷ್ಟಿಯಿಂದ ಯಾರು ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಯುದ್ಧ ಮಾಡ್ತಾರೆ, ಆ ಪ್ರಸಂಗದಲ್ಲಿ ಎರಡೂ ಕಡೆಯಲ್ಲಿ ಪಕ್ಷದಲ್ಲಿ ಸಾವು ನೋವು ಅಂತ ಅನ್ನುವುದು ಸಹಜ ಅನ್ನೋದನ್ನು ತೋರಿಸುವ ಉದ್ದೇಶದಿಂದ ಅಭಿಮನ್ಯುವನ್ನು ಬಿಟ್ಟುಕೊಟ್ಟ. ಕ್ಷಿತಿಯುತನಾಗಿ ಕರಿಯ ಕಾಯ್ದನ. ಭಗವಂತ ಕರಿ ಅಂದರೆ ಗಜೇಂದ್ರ ಯಾವಾಗ ತನಗೆ ಯಾರೂ ಇಲ್ಲ ಅಂತ ರಕ್ಷಣೆಗೆ ಭಗವಂತ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಪ್ರಾರ್ಥನೆ ಮಾಡಿದ ತಕ್ಷಣವೇ ತಾನೇ ಮೊದಲು ಇಡೀ ಕೆಸರು ಹಾಳು ಮಾಡಿ, ಇಡೀ ಕೆರೆಯನ್ನು ಹಾಳು ಮಾಡಿ ಕೆಸರುಗೊಳಿಸಿ ಬಿದ್ದಿದ್ದ ಒಂದು ಹೂವಿನ ದಂಟನ್ನು ಎತ್ತಿಕೊಟ್ಟಾಗಲೂ ಭಗವಂತ ಓಡಿ ಬಂದ. ಹೀಗೆ ಕರಿಯ ಕಾಯ್ದಾತನ ಕೇಶವ ಎನ್ನಿರೋ, ಅವನೇ ಅಲ್ವಾ ಕ್ಲೇಶ ಕಳೆದವನು. ಕ್ಲೇಶ ಕಳೆಯುವ ಶಕ್ತಿ ಅವನಿಗಲ್ಲದೆ ಇನ್ಯಾರಿಗಿದೆ. ದಶಮುಖನ ಅಸಿಯ ಪೆಸರ ಭಕ್ತಗೊಲಿದನ. ಈ ಕಥೆ ಒಂದು ಜನಪದ ಕಥೆಯನ್ನು ಜೊತೆಗೆ ತೊಗೊಂಡ್ಬಿಟ್ಟಿದ್ದಾರೆ. ವಸ್ತುತಃ ಇದು ಜೈಮಿನಿಯ
ಭಾರತದಲ್ಲಿ ಬರುವಂಥ ಕಥೆ. ಚಂದ್ರಹಾಸ ಅಂತ ಒಬ್ಬ ಇದ್ದಾನೆ. ಆ ಚಂದ್ರಹಾಸನ ಕಥೆಯಲ್ಲಿ ಅವನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದರೂ ಆ ಮಂತ್ರಿ ಕೊನೆಗೆ ತನ್ನ ಮಗನನ್ನೇ ಕೊಲ್ಲುವ ಹಾಗಾಯಿತು ಹೊರತು ಚಂದ್ರಹಾಸನನ್ನು ಕೊಲ್ಲಿಕ್ಕಾಗಲಿಲ್ಲ. ಹೀಗೆ ಭಗವಂತನ ಅನುಗ್ರಹದಿಂದ ಇಲ್ಲಿ ದಶಮುಖನ ಅಸಿ ಅಂದರೆ ದಶಮುಖನ ಖಡ್ಗ, ದಶಮುಖನ ಖಡ್ಗಕ್ಕೆ ಚಂದ್ರಹಾಸ ಅಂತ ಹೆಸರಿತ್ತು ಅಂತ. ಅಂತಹ ಚಂದ್ರಹಾಸ ಅನ್ನುವನ ಹೆಸರಿನಲ್ಲಿ ಯಾರಿದ್ದನೋ ಅಂಥವನನ್ನು ಉಳಿಸಿದವ. ಅಸದಳರೆನಿಪ ರನ್ನೆಯರ ಒಡಗೂಡಿದವ. ಅಸದಳರೆನಿಪ ಅಂತಂದರೆ ರಾಮಾವತಾರ ಕಾಲದಲ್ಲಿ ನೀನೇ ನನಗೆ ಪತಿಯಾಗಿ ಸಿಗಬೇಕು ಅಂತ ಪ್ರಾರ್ಥಿಸಿದಂತಹ ಅಗ್ನಿಪುತ್ರರೆಲ್ಲ ರಾಮನಿಂದ ಆವತ್ತು ಭರವಸೆ ಪಡೆದಿದ್ರು. ಏನು ಅಂದರೆ, ಈಗ ನಾನು ಏಕಪತ್ನಿ ವ್ರತಸ್ಥ ಅನ್ನುವ ಕಾರಣಕ್ಕೆ ಮುಂದೆ ನಿಮಗೆ ಈ ಬಯಕೆಯನ್ನು ಈಡೇರಿಸ್ತೇನೆ ಅಂತ. ನರಕನ ಆಸ್ಥಾನದಲ್ಲಿ ಇವರೆಲ್ಲ ಬಂಧಿತರಾಗಿ ಏಕತ್ರಗೊಂಡಿದ್ರು, ಒಂದು ಕಡೆ ಸೇರುವಂತಾಗಿತ್ತು. ಕೃಷ್ಣ ಆ ಇಡೀ ಅಸಮ ಅಂತೆನಿಸಿದಂತಹ ಅಸ್ಸಾಮಿನ ಜಾಗದಲ್ಲಿರುವ ನರಕನ ದುರ್ಗವನ್ನು ನಾಶಪಡಿಸಿ 16,100 ಜನ ಹೆಣ್ಣು ಮಕ್ಕಳನ್ನು ಬಿಡಿಸಿ ಕರ್ಕೊಂಡು ಬಂತ. ಹೀಗೆ ಆ ರನ್ನೆಯರನ್ನೆಲ್ಲ ರತ್ನದ ಹಾಗೆ, ವಸ್ತುತಃ ಅದು ದುಷ್ಟನ ಕೈಯಲ್ಲಿ ಇದ್ದರೂ ಕೂಡ, ದೂಷಿತವಾದ ಜಾಗದಲ್ಲಿದ್ದರೂ ಕೂಡ ರತ್ನ ಅನ್ನೋದಕ್ಕೆ ಆ ಬೆಲೆ ಇದ್ದೇ ಇದೆ ಅಂತ ಕೃಷ್ಣ ತೋರಿಸಿ ಅವರನ್ನು ಮರಳಿ ಕರೆದುಕೊಂಡು ಬಂದ. ಕುಸುಮ ಕೋದಂಡ ಗಂಡರ ಗಂಡನಾದನ. ಕುಸುಮ ಕೋದಂಡ ಅಂದರೆ ಪುಷ್ಪವನ್ನೇ ಬಾಣವನ್ನಾಗಿ ಹಿಡಿದ ಮನ್ಮಥ. ಸಾಕ್ಷಾನ್ ಮನ್ಮಥಃ. ಮನ್ಮಥನಿಗೂ ಅಪ್ಪನಾಗಿ ಇನ್ನೂ ಕಡು ಚೆಲುವನೆನಿಸಿದಂತಹ ಭಗವಂತನನ್ನು ನಾನು ಕೇಶವ ಅಂತ ಕರೀತಾ ಇದ್ದೇನೆ. ಯಾಕೆಂದರೆ ಕೊಳೆ ಹೋದ ಮೇಲೆ ಶುದ್ಧತೆ ಉಳಿಲೇಬೇಕು. ಆ ಶುದ್ಧತೆ ಎನ್ನುವುದೇ ಸೌಂದರ್ಯ ಹೊರತು ಹೊರಗಿನ ಶರೀರದ ಸೌಂದರ್ಯ ಅನ್ನೋದು ಸೌಂದರ್ಯ ಅಲ್ಲ ಅನ್ನೋದನ್ನು ಎಚ್ಚರಿಸಿ ಎಸೆವ ಬಾಣಕ್ಕೆ ತನ್ನ ಎದೆಯಾಂತು ನಿಂತನ. ಶತ್ರುಗಳು ಎದೆಗೆ ಬಾಣವನ್ನು ಎಸೆದಾಗ ಒಬ್ಬ ಶ್ರುತಾಯುಧ ಅಂತ ಇದ್ದ. ಶ್ರುತಾಯುಧ ಭಗವಂತನಿಗೇ ಗದೆಯನ್ನು ಎಸೆದಾಗ ಅವನಿಗೆ ಮೊದಲು ಅದರ ಒಂದು ಮಾತು ಇತ್ತು. ಏನು ಅಂದರೆ, ನೀನು ಇದನ್ನು ಯಾವತ್ತೂ ಕೂಡ ನಿಶಸ್ತ್ರನಾದ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡಬಾರದು ಅಂತ. ಆದರೆ ಅರ್ಜುನನಿಂದ ಏಟು ತಿಂದಾಗ ಅರ್ಜುನ ಇಷ್ಟು ಚೆನ್ನಾಗಿ ರಥವನ್ನು ನಡೆಸಲಿಕ್ಕೆ ಕಾರಣ ಈ ಕೃಷ್ಣ. ಅದರಿಂದಾಗಿ ಇವನನ್ನೇ ಮೊದಲು ಹೊಡೆದು ಮುಗಿಸಿದರೆ ಆಮೇಲೆ ಅರ್ಜುನನ್ನೇ ಎದುರಿಸ್ಬೋದು ಅಂತ ಯೋಚನೆ ಮಾಡಿ ಕೃಷ್ಣನ ಮೇಲೆಯೇ ಗದೆಯನ್ನು ಬಾಣದಂತೆ ಎಸೆದಾಗ ಅದು ಎದೆಯಾಂತು ನಿಂತ. ಭಗವಂತ ಆರಾಮಾಗಿ ಎದೆ ಕೊಟ್ಟು ನಿಂತ. ಅದು ಅವನಿಗೆ ತಾಗಲಿಲ್ಲ. ವಾಪಸ್ ಹೋಗಿ ಅದೇ ಶ್ರುತಾಯುಧನಿಗೆ ಎದೆಗೆ ಬಡಿದು ಅವನು ಪ್ರಾಣ ಬಿಟ್ಟ. ಹೀಗೆ ಶತ್ರುಗಳು ಅಕಸ್ಮಾತ್ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತಿದ್ದಾಗಲೂ ನಾವು ಆ ತಪ್ಪು ಮಾಡದೇ ಇರುವ ಸಂದರ್ಭದಲ್ಲಿ ಕಷ್ಟಕ್ಕೆ ಒಳಗಾಗುವ ಪ್ರಸಂಗ ಇದ್ದಾಗ ಭಗವಂತನನ್ನು ನೆನಪಿಸಿಕೊಂಡ್ರೆ ಭಗವಂತ ನಮ್ಮ ಪರವಾಗಿ ಎದೆ ಕೊಟ್ಟು ನಿಂತು ನಮ್ಮನ್ನು ಉದ್ಧರಿಸ್ತಾನೆ. ದಾಸರ ಹೃದಯದೊಳಗೆ ನೆಲಸಿಪ್ಪನ. ದಾಸರ ಹೃದಯದಲ್ಲಿ ಯಾವಾಗಲೂ, ದಾಸರು ಅಂತಂದರೆ ಪುರಂದರದಾಸರೇ ಅಂತಲ್ಲ, ಯಾರೆಲ್ಲ ನಾನು ದೇವರ ಭಕ್ತ ಅಂತ ಅಂದ್ಕೊಳ್ತಾನೆ ಅವನ್ನೆಲ್ಲರೂ ದಾಸರೇ. ಹಾಗಾಗಿ ಭಗವಂತನಿಗೆ ಪ್ರೀತಿಯಾಗುವಂತೆ ಬದುಕುವಂತಹ ಪ್ರತಿಯೊಬ್ಬ ಮನುಷ್ಯನಲ್ಲೂ ಭಗವಂತ ನೆಲೆಸಿರ್ತಾನೆ. ದೇಶವರಿಕೆಯಲ್ಲಿ ನಯನ ಉಂಟಾದವನ. ಯಾರು ಇಡೀ ಜಗತ್ತಿನ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಬರ್ತಾನೋ ಅವನಿಗೆ ಕಣ್ಣಾಗಿ ನಿಲ್ತಾನೆ. ದೇಶ ಸುತ್ತು ಕೋಶ ಓದು ಅನ್ನೋದು ಮಾತು. ಯಾವಾಗಲೂ ನಾವು ಪುಸ್ತಕದಲ್ಲೇ ಹುಳ ಆಗಿಬಿಟ್ರೆ ಸತ್ಯ ಪರಿಸ್ಥಿತಿ ಎದುರುಗಡೆ ಬಂದಾಗಲೂ ನಮಗೆ ಆ ಸತ್ಯವನ್ನು ಅರಿತುಕೊಳ್ಳುವ ಶಕ್ತಿ ಇರುವುದಿಲ್ಲ. ಹಾಗಾಗಿ ನಾವು ಓದಿದ್ದನ್ನು ಅನುಭವದ ದೃಷ್ಟಿಯಿಂದ ಪರಿಸರದಲ್ಲಿ ಹೊರಗಿನ ಜನರ ಸಮಾಜದ ನಡುವೆ ಕಂಡಾಗಲೇ ಅದು ಪಕ್ವಗೊಳ್ಳುತ್ತೆ, ಕಣ್ಣು ತೆರೆಯುತ್ತೆ. ಹಾಗೆ ಓಡಾಡುವುದರಿಂದ ಕಣ್ಣು ಕೊಡುವವ. ಮೋಸದಿ ಮುಂದಲೆ ತುಳಿದು ಭಂಗಿಸಿದನ. ಯಾರು 3 ಹೆಜ್ಜೆ ಕೊಡ್ತೇನೆ, ನಾನು ಕೊಡ್ತೇನೆ ಅಂತ ಬಹಳ ಅಹಂಭಾವದಿಂದ ನಿಂತನೋ ಅಂಥವನಿಗೆ ತಾನು ವಾಮನನಾಗಿ ಮೊದಲು ಚಿಕ್ಕ ಕಾಲು ಉಳ್ಳವನಾಗಿ ಬಂದು ಆಮೇಲೆ ಅಳೆಯುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರಪಂಚವನ್ನೇ ಆವರಿಸಿಕೊಂಡು ನಿಂತು 3ನೇ ಹೆಜ್ಜೆಗೆ ಜಾಗ ಇಲ್ಲ ಅಂತಂದಾಗ ತನ್ನನ್ನು ಒಪ್ಪಿಸಲಿಲ್ಲ ಅನ್ನುವ ಸತ್ಯವನ್ನು ಅವನಿಗೆ ಅರಿವುಗೊಳಿಸಿ ತಲೆ ತಗ್ಗಿಸುವಂತೆ ಮಾಡಿ ಅವನನ್ನು 3ನೇ ಹೆಜ್ಜೆಯನ್ನಾಗಿ ಸ್ವೀಕರಿಸಿ ಅವನನ್ನು ತಳಕ್ಕೆ ಪಾತಾಳಕ್ಕೆ ಕೆಳಕ್ಕೆ ಇಳಿಸಿ ಅಲ್ಲಿ ತಾನು ಒಂದು ರೂಪದಿಂದ ನಿಂತು ಅವನನ್ನು ರಕ್ಷಿಸಿದ. ಶಬ್ದದಿಂದ ನೋಡಿದಾಗ ಮೋಸದಿಂ ಭಂಗಿಸಿದ ಅಂತ ಮೇಲ್ನೋಟಕ್ಕೆ ನೋಡುವವರಿಗೆ ಹಾಗೆ ಕಾಣುತ್ತೆ. ಆದರೆ ಬಲಿಚಕ್ರವರ್ತಿಗೆ ಯಾವ ಅನ್ಯಾಯವೂ ಆಗಲಿಲ್ಲ. ಅದರಿಂದ ಅವನು ತುಂಬ ಬೆಳೆದ. ಯಾಕೆಂದರೆ ಮೋಸ ಭಂಗಿಸಿದ್ದು ಅವನ ಮೋಸವನ್ನೇ ಭಂಗಿಸಿದ್ದು. ಏನಾಯಿತು, ಬಲಿಗೆ ಇನ್ನು ಮುಂದಿನ ಯುಗದಲ್ಲಿ, ಮುಂದಿನ ಮನ್ವಂತರದಲ್ಲಿ ಇಂದ್ರಾಧಿಕಾರ ಸಿಗುವುದಿತ್ತು. ಅವನು ಈಗಲೇ ಅದರ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಹೋದ. ಕಾಲ ಮೀರಿ ಅಥವಾ ಕಾಲಕ್ಕಿಂತ ಮುಂಚೆ ಯಾರೂ ಕೂಡ ತಮ್ಮ ಜವಾಬ್ದಾರಿಯನ್ನು ಮೊದಲೇ ವಹಿಸ್ಕೊಳ್ಳುವ ಹಾಗಿಲ್ಲ ಅಥವಾ ಲೇಟ್ ಮಾಡುವಂಗಿಲ್ಲ. ಅವರ ಕಾಲಕ್ಕೆ ಬಂದಾಗಲೇ ಅಧಿಕಾರ ಸ್ವೀಕರಿಸಬೇಕು ಅನ್ನೋದನ್ನು ಅವನನ್ನು ತುಳಿಯುವ ಮೂಲಕ ಮುಂದೆ ನಾನು ನಿನ್ನನ್ನು ನಿನ್ನ ಕಾಲದಲ್ಲಿ ಯಥಾವತ್ತಾಗಿ ಕೂಡಿಸ್ತೇನೆ ಅಂತ ನಿಲ್ಲಿಸಿದಂತಹ ದೇಶಾಧಿಪತಿಯಾದಂತಹ ಕಾಗಿನೆಲೆ ಆದಿಕೇಶವ ನನ್ನನ್ನು ರಕ್ಷಿಸಲಿ ಅಂತ ನಮ್ಮೆಲ್ಲರನ್ನೂ ನಾವೆಲ್ಲರೂ ಮಾಡುವ ಪ್ರಾರ್ಥನೆಗೆ ಒಳಗಾಗಲಿ ಅಂತ ಕೇಳ್ತಾ ಇದ್ದಾರೆ. ಮುಂದೆ ಮತ್ತು ಅಂತರಂಗದ ಚಿಂತನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಸದರವಲ್ಲವೋ ನಿಜಯೋಗ ಸಚ್ಚಿದಾನಂದ ಸದಮಲಗುರು ದಿಗಂಬರನ ಸಂಯೋಗ ಅಂತ ಸುಂದರವಾದ ಅಂತರಂಗದ ಯಾತ್ರೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ.
ಸದರವಲ್ಲವೋ? ಅಷ್ಟು ಸುಲಭದಲ್ಲಿಲ್ಲ. ನಿಜ ಯೋಗ ನಮ್ಮ ಬಗ್ಗೆ ನಮಗೆ ಗೊತ್ತಾಗುವುದು, ನಮ್ಮ ಜೀವನದ ಉದ್ದೇಶ ಅರ್ಥ ಆಗುವುದು, ನಮ್ಮ ಒಳಗಿನ ಸತ್ಯದ ಸಾಕ್ಷಾತ್ಕಾರ ಆಗುವುದು ಇದಷ್ಟು ಸುಲಭ ಅಲ್ಲ. ಏನದು ನಿಜ ಯೋಗ ಅಂದರೆ ಸಚ್ಚಿದಾನಂದ ಸದಮಲ ಗುರು ದಿಗಂಬರನ ಸಂಯೋಗ. ಸತ್ ಚಿತ್ ಆನಂದ, ಜ್ಞಾನ ಒಳ್ಳೆಯ ತಿಳುವಳಿಕೆಯ ಜೊತೆಗೆ ಪೂರ್ಣವಾದ ಆನಂದ ಮತ್ತು ದೋಷವೇ ಇಲ್ಲದಂತಹ ಸ್ವರೂಪ, ಅಂತಹ ಗುರುತ್ವ ಸ್ಥಾನದಲ್ಲಿರುವಂತಹ, ಗುರುವಿನ ಸ್ಥಾನದಲ್ಲಿರುವಂತಹ ದಿಗಂಬರ, ಲೋಕದ ಯಾವುದೂ ಅವನನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ದಿಕ್ಕೇ ಅಂಬರ ಅಂತಂದರೆ ಅವನನ್ನು ಆವರಿಸಿಕೊಳ್ಳುವುದು ದಿಕ್ಕು ಮಾತ್ರ, ಉಳಿದ ಯಾವುದು ಕೂಡ ಅವನನ್ನು ಆವರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದಿಗಂಬರನಾದ ಪರಮಾತ್ಮನ ಸಂಯೋಗ ಅದೇ ನಿಜಯೋಗ. ಆ ಪರಮಾತ್ಮನ ನಮ್ಮ ಇಲ್ಲಿನ ಹೊರಗಿನ ಎಲ್ಲ ಚಟುವಟಿಕೆಗಳು ಕೂಡ ಆ ಯೋಗಕ್ಕೆ ಸಹಕಾರಿಯಾದಾಗಲೇ ಅದು ಪೂರ್ಣತೆಯನ್ನು ಸಾಧಿಸುತ್ತೆ ಅನ್ನೋದನ್ನು ಹೇಳ್ತಾ, ಅಡಿಯ ನಂಬರ ಮಾಡುವ ತನಕ. ಅಡಿ ಅಂತಂದರೆ ನೆಲಭಾಗದಲ್ಲಿರುವಂತಹ ಮೂಲಾಧಾರ. ಆ ಮೂಲಾಧಾರ ಅನ್ನೋದು ಅಂಬರ ಮಾಡುವ ತನಕ ಮೇಲಕ್ಕೆ ಏರಬೇಕು ಅಂದರೆ ನಾವು ಕೂತ ಜಾಗದಿಂದ ಪೃಷ್ಠದಿಂದ ಹಿಡಿದು ನೆತ್ತಿಯ ತನಕ ಅದು ಮೇಲಕ್ಕೆ ಅಂಬರ ಅಂತಂದರೆ ಆಕಾಶದ ತನಕ, ಸಹಸ್ರಾರದ ಜಾಗದಲ್ಲಿ ಇರುವಂತಹ ಅತ್ಯತಿಷ್ಠದಶಾಂಗುಲಂ ಹೇಳುವ ಅಂಬರದ ಜಾಗದಲ್ಲಿರುವ ವಾಸುದೇವ ರೂಪನ ತನಕ ಅದು ಮೇಲಕ್ಕೆ ಅಗ್ನಿ ಕಿಡಿಯದ್ದು ಮೇಲಣ. ಅಗ್ನಿ ಪ್ರಾಣನ ಅಗ್ನಿ ಒಳಗಿನಿಂದ ಕಿಡಿ ಹಾರಬೇಕು. ಕುಂಡಲಿನಿ ಶಕ್ತಿ ಯಾವಾಗಲೂ ಮಲಗಿ ನಿಂತಿರುತ್ತೆ. ಆ ಮಲಗಿದ ಶಕ್ತಿಯನ್ನು ಎಚ್ಚರಗೊಳಿಸುವಂತಹ ಮನಸ್ಸನ್ನು ದೃಢವಾಗಿ ಅದರಲ್ಲಿ ನೆಲೆಗೊಳ್ಳುವಂತೆ ಮಾಡುವ, ಎತ್ತರಕ್ಕೆ ಏರಿಸುವ ಪ್ರಾಣಶಕ್ತಿಯಿಂದ ಅದನ್ನು ಒತ್ತಿ ಮೇಲಕ್ಕೆ ಹೆಡೆ ಎತ್ತುವಂತೆ ಮಾಡುವ ತನಕ, ಒಡನೆ ಎರಡೊಂದಾಗುವ ತನಕ. ಯೋಸೌ ಸೋಸೌ. ಯಾರು ಸೂರ್ಯನಲ್ಲಿ ಇದ್ದಾನೆ ಅಂತ ನಾವು ಉಪಾಸನೆ ಮಾಡ್ತೇವೋ ಅವನೇ ನನ್ನಲ್ಲೂ ಇದ್ದಾನೆ. ನನ್ನ ದೇಹದಲ್ಲಿ ಯಾರಿದ್ದಾನೋ ನನ್ನ ಜೀವದಲ್ಲೂ ಅವನೇ ಇದ್ದಾನೆ. ನನ್ನ ಜೀವದಲ್ಲಿ ಯಾರಿದ್ದಾನೋ ಅವನೇ ಜಗತ್ತಿನಲ್ಲಿ ಎಲ್ಲ ಕಡೆ ಇದ್ದಾನೆ ಅಂತ ಎಲ್ಲ ಕಡೆ ಇರುವಂತಹ ಪ್ರತಿಯೊಂದು ಭಗವಂತನ ಸ್ಥಾನದಲ್ಲಿರುವ ರೂಪವೂ ಕೂಡ ಒಂದೇ ಅಂತ ಅದರಲ್ಲಿರುವಂತಹ ಏಕತೆಯನ್ನು ಚಿಂತನೆ ಮಾಡಿ, ಅಂದರೆ ಮೂಲಾಧಾರದಿಂದ ಹಿಡಿದು ಸಹಸ್ರಾರದ ತನಕ ಇರುವ ಎರಡೂ ರೂಪಗಳಿಗೂ ಕೂಡ ಏಕತೆಯನ್ನು, ಒಂದೇ ಶಕ್ತಿ ನಿಂತಿದೆ, ನಾಡಿಯ ತನಕ ಹರಿದು ನಿಂತಿದೆ ಅಂತ ಚಿಂತಿಸಿ ಒಡಗೂಡಿ ಅಂಗನೆ ನುಡಿ ಕೇಳ ತನಕ. ಹೀಗೆ ಯಾವಾಗ ಅವನ ಮೂಲಾಧಾರ ಅನ್ನೋದು ಜಾಗೃತಗೊಳ್ಳುತ್ತೋ ಆವಾಗ ಅವನಿಗೆ ಒಳಗಿನಿಂದ ನಾದ ಕೇಳಲಿಕ್ಕೆ ಶುರುವಾಗುತ್ತೆ. ಯುದ್ಧದ ಶಂಖದ ನಾದ ಇರಬಹುದು, ಭೇರಿಯ ನಾದ ಇರಬಹುದು, ವೀಣೆಯ ನಾದ ಇರಬಹುದು, ಕೊಳಲಿನ ನಾದ ಇರಬಹುದು. ಈ ಒಳಗಿನ ಅಂಗನ ಅಂದರೆ ನಾದದ ದೇವತೆ ಒಳಗಿನಿಂದ ಕುಣಿತಾಳೆ. ಅದು ಅವನಿಗೆ ಅಷ್ಟು ಆಗಬೇಕಂದ್ರೆ ಶಾಸ್ತ್ರದ ನಾದ ಕೇಳಿರಬೇಕು ಮೊದಲು. ಹೊರಗಿನಿಂದ ಯಾವ ಶಾಸ್ತ್ರದ ಚಿಂತನೆ ಮಾಡದೆ ಸುಮ್ಮನೆ ಕಣ್ಣು ಮುಚ್ಚಿ ಕೂತು ಎಷ್ಟು ವರ್ಷ ಕೂತರೂ ಕೂಡ ಏನು ತಿಳ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಏನನ್ನು ಧ್ಯಾನ ಮಾಡುವುದು. ಇವತ್ತು ಸಾಮಾನ್ಯ ಧ್ಯಾನ ಅಂದ ತಕ್ಷಣ ವೆಕೆಟ್ ಯುವರ್ ಮೈಂಡ್ ಅಂತ ಹೇಳ್ತಾರೆ. ಮೊದಲೇ ಖಾಲಿ ತಲೆ, ಮತ್ತೊಂದು ಖಾಲಿ ತಲೆ ಅಂತ ನಾವೇ ತಂದುಕೊಳ್ಳೋದಾಗತ್ತೆ ಹೊರತು ಧ್ಯಾನಕ್ಕೆ ಒಂದು ವಿಷಯ ಬೇಕು ಅಂತ ಅನ್ನೋದನ್ನು ಮೊದಲು ಶಾಸ್ತ್ರದ ಅಧ್ಯಯನದಿಂದ ಗುರುಗಳ ಯಾವ ರೀತಿ ನೀವು ನಡಿಬೇಕು ಅಂತ ಕೊಡುವ ಸಲಹೆ ಸೂಚನೆಗಳಿಂದ ನಮ್ಮನ್ನು ನಾವು ತಿದ್ದಿಕೊಳ್ಳಿಕ್ಕಾಗಿ ಎತ್ತರಕ್ಕೆ ಏರುವುದು ಸಾಧ್ಯ ಆಗುತ್ತೆ. ಆ ನುಡಿ ಕೇಳುವ ತನಕ ನಿಜ ಯೋಗ ಸದರವಲ್ಲವೋ? ಆ ಯೋಗ ಅನ್ನೋದು ಹಾಗೆ ಸುಲಭದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾಡಬೇಕು ಅಂತ ನಾವು ನೇರವಾಗಿ ಕೂತು ಏನು ಚಿಂತನೆ ಮಾಡಿದರೂ ಕೂಡ ದೇಹದಲ್ಲಿರುವ 72,000 ನಾಡಿಗಳು ಒಂದೊಂದು ದಿಕ್ಕಿನಲ್ಲಿ ಶಕ್ತಿಯನ್ನು ಕಳ್ಕೊಳ್ತಾ ಇರುತ್ತೆ. ಅದಕ್ಕೆ ಹೇಳಿದ್ರು ನಾಡಿ ಹಲವು ಕಟ್ಟದ ತನಕ, ಎಲ್ಲ ಕಡೆಯ ನಾಡಿಯನ್ನು ಒಟ್ಟುಗೂಡಿಸುವ ತನಕ ಇದ್ಯಾವುದು ಸಾಧ್ಯ ಆಗುವುದಿಲ್ಲ. ಮೊದಲು ನಮಗೆ ಕೂತ್ಕೊಳ್ಳೋದು ಅಭ್ಯಾಸ ಆಗಬೇಕು. ಆಸನ ಜಯ ಅಂತ ಕೂತ ಮೇಲೆ ನೇರವಾಗಿ ಕೂಡುವುದಿರಬೇಕು. ಕೂಡುವುದಾಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಕಾಲಿದೆ, ಕೈ ಇದೆ, ತಲೆ ಇದೆ, ಬೆನ್ನಿದೆ ಅಂತೆಲ್ಲ ಗೊತ್ತಾಗಿ ಬಿಟ್ರೆ ಮತ್ತೆ ಯೋಗ ತಪ್ಪೋಯ್ತು ಅಂತ ಅರ್ಥ. ಕೂತ ಮೇಲೆ ನಮ್ಮ ದೇಹ ಬಗ್ಗೆ ನಮಗೆ ಎಚ್ಚರ ಇರಬಾರ್ದು. ಕೂತಿದ್ದೇನೆ ಅನ್ನೋದೇ ಮರೆತು ಹೋಗಬೇಕು. ಹಾಗೆ ಮರೆತು ಹೋಗಿ ಮನಸ್ಸು ಆಗ ಸ್ಟಡಿ ಆಗುತ್ತೆ. ಯಾವಾಗ ದೇಹ ಅಲುಗಾಡ್ತಾ ಇರುತ್ತೋ ಮನಸ್ಸಲ್ಲಿ ಅಲುಗಾಡುತ್ತೆ. ಯಾವಾಗ ದೇಹ ಒಂದು ಕಡೆ ಗಟ್ಟಿಯಾಗಿ ನೆಲೆಗೊಳ್ಳುತ್ತೋ, ಹೇಗೆ ಪಾತ್ರೆ ಅಲುಗಾಡ್ತಾ ಇದ್ದರೆ ಒಳಗಿನ ಹಾಲು ಅಲ್ಲಾಡ್ತಾ ಇರುತ್ತೆ, ಹಾಗೆ ಒಳಗಿನ ಮನಸ್ಸು ದೇಹದ ಪ್ರಭಾವದಿಂದ ಅಲುಗಾಡದಂತೆ ನಿಲ್ಲಿಸಬೇಕು ಅಂತಂದರೆ ಉಳಿದ ಎಲ್ಲ ನಾಡಿಗಳನ್ನು ಏಕತ್ರಗೊಳಿಸಬೇಕು. ಅಂದರೆ ಒಂದು ಕಡೆಯ ವಿಷಯಕ್ಕೆ ಮನಸ್ಸು ಒಡ್ಡಿಕೊಂಡಾಗ ನಾಡಿಗಳೆಲ್ಲ ತಾನಾಗಿ ಜಾಗೃತಗೊಳ್ಳುತ್ತೆ. ಅದಕ್ಕೋಸ್ಕರವೇ
ನಾವು ಮುದ್ರಾಧಾರಣೆ, ಗೋಪಿಯ ಚಂದನ ಧಾರಣೆ ಅಂತ ಮಾಡುವುದಿದೆಯಲ್ವಾ, ಅದು ನಾವು 11 ನಾಮಗಳ ಮೂಲಕ ಎಲ್ಲ ಕುತ್ತಿಗೆಯಿಂದ ನಾಮ ಭುಜದಿಂದ ನೆತ್ತಿಯ ತನಕ ತಂದು ನಿಲ್ಲಿಸುವುದಕ್ಕೋಸ್ಕರ ನಾಡಿಯನ್ನು ಒಟ್ಟಾಗಿ ಕಟ್ಟುವ ತನಕ, ಅಂದರೆ ಅದು ಒಂದು ಚಿಂತನೆ. ಚೆನ್ನಾಗಿ ನಾವು ಆ ರೂಪಗಳಲ್ಲಿ ಭಗವಂತ ಅಲ್ಲಿ ನಿಂತು ನಮ್ಮನ್ನು ಪೋಷಿಸ್ತಾನೆ, ಏಕತ್ರಗೊಳಿಸುವ ಶಕ್ತಿಯಾಗಿ ನಿಂತಿದ್ದಾನೆ ಅನ್ನುವ ಬ್ರಹ್ಮನಾಡಿಯೊಳ್ಪೊಕ್ಕು ಮುಳುಗಾಡ ತನಕ ಎಲ್ಲ ನಾಡಿಗಳಲ್ಲೂ ಬೇರೆ ಬೇರೆ ಥರದ ಸಿದ್ಧಿಗಳು ಸಿಗ್ತಾ ಹೋಗುತ್ತೆ ಸಾಧಕನಿಗೆ. ಆದರೆ ಅದೆಲ್ಲ ಬಿಟ್ಟು ಬೆಳಕಿನ ನಾಡಿಯಾದ ಬ್ರಹ್ಮನಾಡಿಗೆ ಬಂದು ನಿಲ್ಲುವ ತನಕವೂ ಕೂಡ ಏಕಗೊಳಿಸದ ತನಕ ಭಗವಂತನಿಗೋಸ್ಕರ ಈ ಯೋಗಗಳು ಹೊರತು ಇನ್ಯಾವುದು ಲೋಕದ ಸಿದ್ಧಿಗೋಸ್ಕರ ಅವನು ಅದನ್ನು ಬಳಸಿಕೊಂಡ ಅಂದರೆ ಶಕ್ತಿ ಮತ್ತೆ ಪಾತ ಆಗ್ಲಿಕ್ಕೆ ಶುರುವಾಗುತ್ತೆ. ಸಾಮಾನ್ಯ ಸ್ವಲ್ಪ ಏನೋ ಸಾಧನೆ ಮಾಡಿದ ತಕ್ಷಣ ಅವನು ಅಂದ್ಕೊಂಡಾಗ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾರಿಗಾದರೂ ಏನಾದರೂ ಒಂದು ಸಿಟ್ಟಲ್ಲಿ ಏನೋ ಬೈದ ತಕ್ಷಣ ಅದು ಬೈದ ಹಾಗೆ ನಡೆದು ಹೋಗ್ಬಿಡುತ್ತೆ. ಏನೋ ಒಂದೆಲ್ಲ ಸಿದ್ಧಿಗಳು ಬರಲಿಕ್ಕೆ ಶುರುವಾಗುತ್ತೆ. ಅವನು ಅಷ್ಟರಲ್ಲೇ ತೃಪ್ತನಾಗಿ ಅದರಲ್ಲೇ ತನ್ನ ಶಕ್ತಿಯನ್ನು ಕಳೆದುಕೊಂಡ ಅಂದರೆ ಸದರವಲ್ಲವೋ ಈ ನಿಜಯೋಗ, ಮತ್ತೆ ದಾರಿ ತಪ್ಪತ್ತೆ. ಅದೆಲ್ಲ ನಾಡಿಗಳ ಹೋಗುವಿಕೆಯನ್ನು ಬಿಟ್ಟು ಬ್ರಹ್ಮನಾಡಿಯಲ್ಲೇ ನಿಂತು ಉಳಿದ ಯಾವ ಸಿದ್ಧಿಗಳನ್ನು ತನಗೆ ಬೇಕಿಲ್ಲ, ಅದು ಪರಮಾತ್ಮನ ಸಿದ್ಧಿಯ ತನಕವೇ ನಿಜವಾದ ಸಿದ್ಧಿ ಅಂತ ಯೋಚಿಸಿ ನಿಂತು ಕಾಪಿಡುವ ಕಪಿ ಸಾಯದ ತನಕ. ಯಾಕೆ ಗೊತ್ತಾ, ಈಗ ಉಳಿದ ಸಿದ್ಧಿಗಳೆಲ್ಲ ಸಿದ್ಧಿ ಆದ ತಕ್ಷಣ ಮನಸ್ಸು ಎಲ್ಲೆಲ್ಲಿ ಎಳ್ಕೊಂಡು ಹೋಗುತ್ತೆ. ಕಪಿ ಅಂದರೆ ನಮ್ಮದೇ ಮನಸ್ಸು. ಈ ಕಪಿ ಹೇಳಲಿಕ್ಕೆ ನಮ್ಮ ಕಪಿ ಅಂತ, ಆದರೆ ಕಪಿ ಆಡಿಸುವವನು ಸ್ವಲ್ಪ ಅದಕ್ಕೆ ಚೇಳು ಕಚ್ಚಿದರೆ ಅಥವಾ ಅದಕ್ಕೊಂದಿಷ್ಟು ಮದ್ಯ ಕುಡಿಸಿಬಿಟ್ಟಿದ್ರೆ ಮೊದಲೇ ಕಪಿ, ಇನ್ನೊಂದು ಚೇಳು ಕಚ್ಚಿ ಅದಕ್ಕೆ ಹೆಂಡ ಕುಡಿದು ಬಿಟ್ಟರೆ ಯದ್ವಾ ತದ್ವಾ ಭವಿಷ್ಯತಿ. ಕಪಿ ಆಡಿಸೋನನ್ನೇ ಆಡಿಸಿ ಎರಡೆರಡು ಮನೋರಂಜನೆ, ಅವನು ಆಡ್ತಾನೆ ಅದು ಆಡುತ್ತೆ, ನೋಡುವವರಿಗೆ ಹೆಚ್ಚು ಮನೋರಂಜನೆ ಅಂತ ಅನ್ನುವ ಹಾಗೆ ಜಗತ್ತು ನಮ್ಮನ್ನು ನೋಡಿ ಆಡ್ಕೊಳ್ಳುತ್ತೆ ಹೊರತು ನಮ್ಮ ಯಾವ ಸಿದ್ಧಿಯೂ ನಡೆಯುವುದು ಸಾಧ್ಯ ಇಲ್ಲ. ಹಾಗಾಗಿ ಕಾಡುವ ಕಪಿ ನಮ್ಮ ಮನಸ್ಸನ್ನು ಒಂದು ಕಡೆಗೆ ಸ್ಥಗನಗೊಳಿಸಬೇಕು. ಸ್ಥಗನಗೊಳಿಸುವುದು ಅಂದರೆ ಮನಸ್ಸು ಯೋಚಿಸುವುದನ್ನು ನಿಲ್ಲಿಸಿಯೇ ಬಿಡುತ್ತೆ. ಆ ಧ್ಯಾನದ ಸ್ಥಿತಿಗೆ ಹೋದಾಗ ಹೊರಗಿನ ಯೋಚನೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಮನುಷ್ಯನ ಒಳಗಿನ ಅಂತರಂಗದ ಯೋಚನೆಯೇ ಸಾಕ್ಷಿ ಎನ್ನುವುದೇ ಅವನಿಗೆ ಮನಸ್ಸಾಗಿ ಪರಿಣಾಮ ಬೀರುತ್ತೆ. ಅಂತಹ ಸತ್ತ ಓಡಿನೋಳು ರಸ ತೊಟ್ಟಿಕ್ಕ ತನಕ ಇದು ಅರ್ಥ ಆಗುವುದು ಕಷ್ಟ. ಸತ್ತ ಓಡು ಅಂದರೆ ಈ ದೇಹ. ಧ್ಯಾನಕ್ಕೆ ಕೂತವನಿಗೆ ಪೂರ್ಣ ಅದರ ಒಳಗೆ ನಿಂತವನಿಗೆ ವಾಸುದೇವ ರೂಪಿ ಪರಮಾತ್ಮನ ಕಾಲನ ಬುಡದಿಂದ ಹರಿದು ಬಂದ ಅಮೃತದ ರಸ ತನ್ನ 72,000 ನಾಡಿಗಳಲ್ಲೂ ಕೂಡ ಚಂದ್ರನಂತೆ ಬೆಳಕು ತುಂಬಿಕೊಂಡು, ಸೂರ್ಯನಂತೆ ಚಂದ್ರನ ತಂಪಿನ ಜೊತೆಗೆ ಸೂರ್ಯನ ಬೆಳಕನ್ನು ತುಂಬಿಕೊಂಡು ಮೈಯ ಪ್ರತಿಯೊಂದು ನಾಡಿಯಲ್ಲೂ ಕೂಡ ಮೀಯುವ ಅನುಭವ ಆಗುತ್ತಲ್ವ. ಆ ರಸ ನಿತ್ಯದಲ್ಲಿ ಅವನು ಅನುಷ್ಠಾನ ಮಾಡುವಾಗ ಅವನಿಗೆ ಆಗುತ್ತೆ. ನಾವು ಪಾಪಪುರುಷ ವಿಸರ್ಜನೆ ಅದು ಇದು ಅಂತೆಲ್ಲ ಮಾಡುವಾಗ ಹೇಳುತ್ತೇವಲ್ಲ, ಇದು ನಿತ್ಯದಲ್ಲಾಗಬೇಕು. ನಾವು ಮಂತ್ರ ಹೇಳಿ ಮುಗಿಸ್ಬಿಡ್ತೇವೆ, ಅದು ಹಾಗೂ ಗೊತ್ತಿಲ್ಲ ಹೀಗೂ ಗೊತ್ತಿಲ್ಲ. ನಿಜವಾಗಿ ಪ್ರತಿ ದಿವಸವೂ ನಾವು ಆ ನಾಡಿಯಲ್ಲಿ ಬ್ರಹ್ಮ ಚೈತನ್ಯ ತುಂಬಿಕೊಂಡು ನಮ್ಮನ್ನು ಪವಿತ್ರಗೊಳಿಸ್ತಾ ಇದೆ, ಶುದ್ಧಿಗೊಳಿಸ್ತಾ ಇದೆ. ನಾಡಿಗಳಿಗೆ ಅಂಥ ಚೈತನ್ಯ ಶಕ್ತಿ ತುಂಬಿ ಎಷ್ಟೇ ಕೆಲಸ ಮಾಡಿದರೂ ಸ್ವಲ್ಪವೂ ನಮಗೆ ದೇಹದ ಆಯಾಸವೇ ತಲೆಯಲ್ಲಿ ಹೊಕ್ಕದ ಹಾಗೆ ಮಾಡುವಂತಹ ಆ ಜಾಗೃತಿ ಉಂಟಾದರೆ ಸದರವಲ್ಲವೋ, ಆಗದೇ ಇದ್ದರೆ ಸದರವಲ್ಲವೋ ನಿಜಯೋಗ. ಆದಿಕುಂಭವ ಕಾಣದ ತನಕ ಇಷ್ಟು ಉಸಿರಾಟದ ಕಂಟ್ರೋಲ್ ಇಲ್ಲದೆ ಯೋಗವನ್ನು ಸಿದ್ಧಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ. ಕುಂಭಕವನ್ನು ನಿಲ್ಲಿಸಬೇಕು. ಅಂದರೆ ಮೇಲಿನಿಂದ ಗಾಳಿ ಒಳಕ್ಕೆ ಹೋದ ಮೇಲೆ ಮಧ್ಯದಲ್ಲಿ ಕೆಳಗೂ ಮೇಲೂ ಎರಡೂ ಕಡೆ ಸೋರದಂತೆ ಮೂಲಬಂಧ ಉಡ್ಡಿಯಾನಬಂಧ ಅಂತ ಎರಡಿದೆ. ಕತ್ತಿನ ಭಾಗದಲ್ಲೂ ತಡೆದು ನಿಲ್ಲಿಸಬೇಕು, ಮೂಲಾಧಾರದಲ್ಲೂ ನಮ್ಮ ಮಲದ್ವಾರದಲ್ಲೂ ಕೂಡ ಕೆಳಕ್ಕೆ ಗಾಳಿ ಹೋಗದಂತೆ ಮೇಲಕ್ಕೆ ಎತ್ತಿಕೊಳ್ಬೇಕು. ಇದೆರಡೂ ಒಟ್ಟಿಗೆ ತಂದು ನಿಲ್ಲಿಸಿದಾಗ ಮಧ್ಯದ ಕಿಡಿ ಉಂಟಲ್ವ, ಅದು ಪ್ರಪಂಚವನ್ನು ಸುಡಬಲ್ಲಂತಹ ಅತ್ಯಂತ ಗಟ್ಟಿಯಾದ ಅಗ್ನಿ ಅಂತ ಹೇಳ್ತಾರೆ. ಅಂತಹ ಪೂರ್ಣ ಕುಂಭವನ್ನು ನಾವು ತಂದುಕೊಳ್ಳುವ ತನಕ ಈ ಯೋಗ ಸಿದ್ಧಿಸುವುದು ಕಷ್ಟ ಇದೆ. ಯಾಕೆಂದರೆ ಒಳಗಿನ ಪ್ರತಿಯೊಂದು ದೋಷವೂ ಪರಿಹಾರ ಆಗ್ತಾ ಹೋಗಿ ಅಲ್ಲಿ ಸಾಧಿಸಿ ಭೇದಿಸಿ, ಅದನ್ನು ಯಾರು ಸಾಧಿಸಿ ಉಳಿದ ಎಲ್ಲ ಕತ್ತಲೆಯನ್ನು ಭೇದಿಸಿ ಪಾಪಗಳನ್ನೆಲ್ಲ ದೂರಕ್ಕೆ ಓಡಿಸಿ ಸವಿಯುಣ್ಣದ ತನಕ, ಆಗ ಅಮೃತದ ರಸದ ಸವಿ ಅವನಿಗೆ ಅನುಭವ ಆಗುತ್ತೆ. ಜೊತೆಗೆ ಕಲ್ಮಶವೂ ಇದ್ದರೆ ಒಳ್ಳೆಯ ಪದಾರ್ಥದ ರುಚಿಯೇ ಗೊತ್ತಾಗುವುದಿಲ್ಲ. ಹಾಗಾಗಿ ಕಲ್ಮಶ ಹೋದ ಮೇಲೆ ಅಲ್ಲಿರುವ ಒಂದೊಂದು ಸಣ್ಣ ತುತ್ತು ಕೂಡ, ಒಂದೊಂದು ಹನಿಯೂ ಕೂಡ ಅವನಿಗೆ ಬದುಕಿನ ದೊಡ್ಡ ಸುಖದ ತುತ್ತ ತುದಿಯನ್ನು ತಂದು ನಿಲ್ಲಿಸುತ್ತೆ. ಭೇದವು ಲಯವಾಗದ ತನಕ ಲೋಕದಲ್ಲಿ ನಾನು ನನ್ನದು ಈ ಎಲ್ಲ ಜಗತ್ತಿನಲ್ಲಿ ಈಶಾವಾಸ್ಯವನ್ನು ಎಚ್ಚರ ಇರಬೇಕು. ಎಲ್ಲವೂ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತು ಪರಮಾತ್ಮನಿಗೆ ಸಂಬಂಧಪಟ್ಟದ್ದು, ಇದು ನನಗೆ ಸಂಬಂಧಪಟ್ಟದ್ದು, ಇದು ಅವನಿಗೆ ಸಂಬಂಧಪಟ್ಟಿದ್ದು, ಇನ್ನೊಬ್ಬನಿಗೆ ಸಂಬಂಧಪಟ್ಟದ್ದು ಅಂತ ಹೀಗೆ ಅಧಿಕಾರದ ಭೇದವನ್ನು ಉಳಿದಲ್ಲಿ ಪರಮಾತ್ಮನ ಅವತಾರದ ಭೇದ ಇರಬಹುದು, ರೂಪಗಳಲ್ಲಿ ಭೇದ ಇರಬಹುದು, ಗುಣಗಳಲ್ಲಿ ಭೇದ ಇರಬಹುದು, ಅಥವಾ ನಮ್ಮಲ್ಲಿ ಕಾಣುವ ರೂಪ ಬೇರೆ, ನಮ್ಮ ಮನೆಯ ದೇವರು ಸ್ವಲ್ಪ ಫಾಸ್ಟ್ ಗಟ್ಟಿ,
ಆ ಮನೆಯ ದೇವರಲ್ಲಿ ಏನು ಪೂಜೆ ಮಾಡಲ್ಲ, ಅದರಿಂದಾಗ ದೇವರು ಬಡ್ಡು ಅಂತ ಹೀಗೆ ನಮ್ಮದೇ ಬೇರೆ ಬೇರೆ ಆಲೋಚನೆಗಳಿರ್ತವೆ. ನಮ್ಮ ಮನೆಯ ಶಾಲಿಗ್ರಾಮದಲ್ಲಿ ಹೆಚ್ಚು ಸನ್ನಿಧಾನ ಇರುತ್ತೆ, ಆ ಮನೆಯಲ್ಲಿರುವ ಚಕ್ರಾಣಿಕೆಯಲ್ಲಿ ಅಂಥದ್ದೇನು ದೇವರದಷ್ಟು ಶಕ್ತಿ ಇಲ್ಲ, ನಮ್ಮ ಮನೆಯಲ್ಲಿರುವಷ್ಟೇ ದೇವರು ದೊಡ್ಡವನು ಅಂತ ಈ ಥರ ಏನೇನೋ ನಮ್ಮದೇ ಆದ ಕೆಲವೆಲ್ಲ ಯೋಚನೆಗಳಿವೆ. ಈ ಭೇದ ಹೋಗುವ ತನಕ ಸದರವಲ್ಲವೋ ನಿಜಯೋಗ. ಪ್ರತಿಯೊಬ್ಬ ಮನುಷ್ಯನೊಳಗೂ ಇರುವ ಭಗವಂತ ಪೂರ್ಣನೇ. ವ್ಯಕ್ತ ಆಗುವುದು ಬಲ್ಬಿನ ಶಕ್ತಿಯ ಮೇಲೆ ಹೇಗೋ ಹಾಗೆ. ವಿದ್ಯುತ್ ಎಲ್ಲದರಲ್ಲೂ ಸಮಾನವಾಗಿ ಹರಿಯುತ್ತೆ. ಅದರಲ್ಲಿರುವ ತಾಕತ್ತು ಹೇಗೆ ವ್ಯತ್ಯಾಸದಿಂದ ತೋರಿಸಿಕೊಳ್ಳುತ್ತೋ, ಅದಕ್ಕೆ ತಂಪು ಮಾಡುವ ಶಕ್ತಿ ಇದ್ದರೆ ತಂಪನ್ನು ಕೊಡಿಸ್ತಾನೆ, ಅದಕ್ಕೆ ಬಿಸಿ ಮಾಡುವ ಶಕ್ತಿ ಇದ್ದರೆ ಬಿಸಿಯನ್ನು ಕೊಡಿಸ್ತಾನೆ, ಅದಕ್ಕೆ ಗಾಳಿ ಬೀಸುವ ಶಕ್ತಿ ಆಗಿದ್ದರೆ ಗಾಳಿಯನ್ನು ಕೊಡಿಸ್ತಾನೆ. ಹೀಗೆ ವಿದ್ಯುತ್ ಹರಿಯುವ ರೀತಿ ಒಂದಾಗಿದ್ದರೂ ಅದರಲ್ಲಿರುವ ಯಂತ್ರದ ಬದಲಾವಣೆ, ಅದರ ಯೋಗ್ಯತೆ, ಶಕ್ತಿ ಅನ್ನೋದು ಬದಲಾದಾಗ ಹೇಗೆ ಅದು ಬೇರೆ ಬೇರೆ ಶಕ್ತಿಯನ್ನು ವ್ಯಕ್ತಗೊಳಿಸುತ್ತೋ, ಹಾಗೆ ಪ್ರತಿಯೊಂದು ಜೀವನಲ್ಲಿರುವ ಅವನ ಸಾಮರ್ಥ್ಯವನ್ನು ಅನುಸರಿಸಿ ಶಕ್ತಿ ವ್ಯಕ್ತಿಗೊಳ್ಳುತ್ತೆ. ಶಕ್ತಿ ಅಷ್ಟೇ ಇರುತ್ತೆ, ವ್ಯಕ್ತಿ ಆಗಬೇಕಾದದ್ದು ಎಷ್ಟೋ ಅಷ್ಟನ್ನು ಮಾತ್ರ ಅಭಿವ್ಯಕ್ತಿಗೊಳಿಸ್ತಾನೆ. ಇದು ಬಾಡದಾದಿ ಕೇಶವ ನಿಮ್ಮ ನೆಲೆಗಾಣ ತನಕ. ಬಾಡದಾದಿ ಕೇಶವನಿಗೆ ನಾವು ಶರಣಾಗದೆ ಅವನೇ ನಮಗೆ ನೆಲೆ, ಅವನೇ ನನಗೆ ಆಸರೆ, ಅವನನ್ನು ಬಿಟ್ಟು ಬೇರೆ ಯಾರೂ ನನಗಿಲ್ಲ ಅಂತ ಯೋಚನೆ ಮಾಡದೆ, ಕ್ಲೇಶವನ್ನು ಕಳೆದುಕೊಳ್ಳದೆ ನಾವು ಈ ಸದರ ಯೋಗವನ್ನು ಸದರದಲ್ಲಿ, ಸದರ ಅಂದರೆ ಸಲುಗೆ, ಸುಲಭದಲ್ಲಿ ಸಿಗುತ್ತೆ. ಅವನಿಗೆ ಅವನು ಕಂಡ್ರೆ ತುಂಬ ಸದರ ಅಂತ, ಆ ಥರ ಸುಲಭದಲ್ಲಿ ಈ ಯೋಗ ಸಿಗುವುದಿಲ್ಲ. ಇದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಬರೀ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಕೇಳಿದರೆ ಆಗುವುದಿಲ್ಲ. ಕೇಳಿದ್ದನ್ನು ಅನುಷ್ಠಾನಕ್ಕೆ ತಂದು ನಮ್ಮ ನಿತ್ಯದ ಒಂದಷ್ಟು ಹೊತ್ತನ್ನಾದರೂ ಅದಕ್ಕೋಸ್ಕರ ಕೊಟ್ಟು ಅವನನ್ನೇ ಪ್ರಾರ್ಥಿಸಿ ಈ ದಾರಿ ತೋರು ಅಂತ ನಾವು ಗಟ್ಟಿ, ಈ ಅಮ್ಮನನ್ನು ಮಕ್ಕಳು ರೆಚ್ಚ ಹಿಡಿದು ಹಠ ಹಿಡಿತಾವಲ್ವ, ಹಾಗೆ ಭಗವಂತನನ್ನು ಹಠ ಹಿಡಿದ್ರೆ ಮಾತ್ರ ಇದು ಸದರ ಆದೀತು ಅನ್ನುವುದು ದಾಸರ ಈ ಮಾತಿನ ಅಭಿಪ್ರಾಯ. ಮುಂದು ಇಂಥದ್ದೇ ಒಂದು ಅಪೂರ್ವವಾದ ಮುಂಡಿಗೆಯನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಎಂದೆಂದು ಇಂಥ ಚೋದ್ಯವ ಕಂಡಿಲ್ಲವೋ, ಇಂಥ ಅದ್ಭುತದ ಸೃಷ್ಟಿಯ ಚೌಕಟ್ಟನ್ನು ಇಲ್ಲಿ ತನಕ ಯಾರಿಂದಲೂ ಮಾಡಲಿಕ್ಕೆ ನಾನು ನೋಡಿಲ್ಲ, ನಾನು ಆಗಿದ್ದರೆ ಅದು ನಿನ್ನಿಂದಲೇ ನೋಡುವುದು ಸಾಧ್ಯ ಅಂತ ಹೇಳುತ್ತಿದ್ದಾರೆ.
ಯಾವತ್ತಿಗೂ ಇಂತಹ ಅಪೂರ್ವವಾದ ಚೋದ್ಯ ಅಂತಂದರೆ ಒಂದು ಚೇಷ್ಟೆ ಅಥವಾ ನಾವು ಸುಲಭವಾಗಿ ನೋಡಲಿಕ್ಕೆ ಸಾಧ್ಯ ಆಗದ, ನಾವು ಬಯಸಿ ಮಾಡದ, ತಾನಾಗಿಯೇ ಒಂದು ನಡೆಯುವ ಮಕ್ಕಳ ಚಟುವಟಿಕೆ ಏನಿದೆ, ಇಂಥದ್ದನ್ನು ನಾನು ಇಲ್ಲಿ ತನಕ ಕಂಡಿರಲಿಲ್ಲ. ಯಾವತ್ತೂ ಇಂಥ ಅಪೂರ್ವತೆ ಲೋಕದ ವ್ಯವಸ್ಥೆಯಲ್ಲಿ ನಾನು ನೋಡಿದ್ದಿಲ್ಲ. ಏನಾಯಿತು? ಅಂಗಡಿ ಬೀದಿಯಳೊಂದು ಆಕಳ ಕರು ನುಂಗಿತು. ಅಂಗಡಿಯ ಬೀದಿಯಲ್ಲಿ ಒಂದು ಕರು ಹೋಗ್ತಾ ಇತ್ತು. ಇದ್ದಕ್ಕಿದ್ದಂತೆ ಅದನ್ನೊಂದು ಕರು ನುಂಗೇ ಬಿಡ್ತು. ಲಂಘಿಸಿದ ಹುಲಿಯ ಎತ್ತರಕ್ಕೆ ಹಾರಿ ಬರಬಲ್ಲಂತಹ ಗರ್ಜಿಸುವ ದೊಡ್ಡ ಪಟ್ಟದ ಒಂದು ಹುಲಿಯನ್ನು ಎದುರುಗಡೆ ನೋಡಿದ ನರಿ ತಕ್ಷಣದಲ್ಲಿ ಅದನ್ನು ನುಂಗಿಕೊಂಡು ಬಿಟ್ಟಿತು. ಏನು ಹಾಗಂದರೆ, ಅಂಗಡಿ ಬೀದಿ ಅಂದರೆ ಏನು? ಬೇರೆ 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 ಥರದ ಅಂಗಡಿ ಇರುತ್ತೆ, ಬೇರೆ ಬೇರೆ ಥರದ ವಸ್ತುಗಳನ್ನು ಮಾರಾಟ ಮಾಡ್ತಿರ್ತಾರೆ. ಈ ಪ್ರಪಂಚ ಅನ್ನೋದು ಬೇರೆ ಬೇರೆ ಥರದ ವಸ್ತುಗಳಿಂದ ಕೂಡಿದ ಒಂದು ಅಂಗಡಿ. ಇಲ್ಲಿ ಸಾತ್ವಿಕರು ಇದ್ದಾರೆ, ರಾಜಸರು ಇದ್ದಾರೆ, ತಾಮಸರು ಇದ್ದಾರೆ, ಜೀವವೂ ಇದೆ, ಜಡವೂ ಇದೆ, ಸ್ಥಾವರವೂ ಇದೆ, ಜಂಗಮವೂ ಇದೆ. ಇಲ್ಲಿ ಇಂಥದ್ದಿಲ್ಲ ಅಂತಿಲ್ಲ. ಇದು ಹೋಲ್ಸೇಲ್ ಮಾರಾಟಕ್ಕೆ ಒಟ್ಟಿಗೆ ಎಲ್ಲ ಕಡೆಗೆ ಸಿಗುವ ಒಂದು ಎಲ್ಲ ಜೀವಿಗಳ ಕರ್ಮಪಾಕಕ್ಕೆ ಅನುಗುಣವಾಗಿ ಒಟ್ಟಿಗೆ ಒಂದು ಕಡೆಗೆ ಮುದ್ದೆಯಾಗಿ ಹಾಕಿದಂತಹ ಒಂದು ನಿರಂತರವಾದ ಮಾರಾಟದ ಮಳಿಗೆ. ಈ ಮಳಿಗೆಯಲ್ಲಿ ಎಲ್ಲ ವ್ಯವಹಾರವೂ ನಡೀತಾ ಇರುತ್ತೆ. ಇಂತಹ ವ್ಯವಹಾರ ಮಾಡುವಾಗ ಮಧ್ಯದಲ್ಲಿ ಒಬ್ಬ ಆಕಳು ಅಂತಂದಾಗ ಪಾಪದ ಆಕಳು ಅಂತಂದಾಗ ವಸ್ತುತಃ ಆವು ಆಕಳು ಅಂತ ಬಹುವಚನ. ಆಕಳು ಅಂತಂದರೆ ಹಸುಗಳು, ಬೇರೆ ಬೇರೆ ಥರದ ನೂರಾರು ಥರದ ಹಸುಗಳನ್ನು, ಸಾಧಕ ವರ್ಗಗಳಿರಬಹುದು ಅಥವಾ ಇಡೀ ಜೀವಜಾತ, ಅಷ್ಟೂ ಜೀವಜಾತವನ್ನು ಒಂದು ಕರು ನುಂಗಿತು. ಕರು ಆಕಳಿನ ಹಾಲನ್ನು ಹೀರ್ಲಿಕ್ಕೋಸ್ಕರ ಇರುವಂತಹದ್ದು. ಅದರದು ಹಾಲು ಹೀರುವ ಬದಲು ಇಡೀ ಆಕಳನ್ನೇ ನುಂಗಿದರೆ ಸ್ವಾರ್ಥ ಅಂತ ಅರ್ಥ. ಆದರೆ ಇಲ್ಲಿ ಸ್ವಾರ್ಥ ಆಗಲಿಲ್ಲ. ಅವನು ನಮ್ಮ ಕೊಡುವ ಕರ್ಮಗಳನ್ನೆಲ್ಲ ಕರು ಅಂತಂದರೆ ಮಗು, ಭಗವಂತನೇ. ಒಂದೆಲೆ ಎಲ್ಲಿ ಕೂತಂತಹ ಭಗವಂತನನ್ನೇ ಇಟ್ಟುಕೊಂಡು ಯೋಚಿಸುವುದಾದರೆ ಇಡೀ ಆಕಳನ್ನು, ಇಡೀ ಜೀವಜಾತದ ಸಮುದಾಯವನ್ನು ಒಬ್ಬನಾಗಿ ನಾವು ಅಂದ್ಕೊಳ್ಳೋದೇನು ಅಂದರೆ ನಾವು ಕೊಟ್ಟ ನೈವೇದ್ಯ ಮಾತ್ರ ಸ್ವೀಕಾರ ಮಾಡಬೇಕು ಅಂತ. ಅವನು ನೈವೇದ್ಯ ಜೊತೆಗೆ ನೈವೇದ್ಯ ಕೊಡುವವನನ್ನು ಒಟ್ಟಿಗೆ ತೊಗೊಂಡ್ಬಿಡ್ತಾನೆ. ಇಡೀ ಜಗತ್ತಿನ ಅಷ್ಟನ್ನು ಕೂಡ ನುಂಗಿಕೊಂಡು ಬಿಡ್ತಾನೆ. ಇದು ವಿಚಿತ್ರ ಜಗತ್ತಿನ ಸೃಷ್ಟಿಯಲ್ಲಿ. ಲೋಕದಲ್ಲಿ ನಾವೆಲ್ಲ ನೋಡುವುದೇನು ಅಂದರೆ ಎಷ್ಟು ಕೊಡ್ತಾನೋ ಅಷ್ಟು ಮಾತ್ರ ತಗೊಳ್ಳೋದು ನೋಡ್ತೇವೆ. ಇಲ್ಲಿ ಕೊಟ್ಟವನನ್ನು ಸೇರಿಸಿ ತಗೊಳ್ಳುವಂತಹ ವಿಚಿತ್ರವನ್ನು ಭಗವಂತ ಮಗುವಾಗಿ ಮಾಡುವುದನ್ನು ನಾನು ನೋಡಿದೆ. ಲಂಘಿಸಿದ ಹುಲಿಯ ನರಿಯು ನುಂಗಿತು. ಲಂಘಿಸಿದ ಹುಲಿ ಅಂತಂದರೆ ಎತ್ತರೆತ್ತರಕ್ಕೆ ನಮ್ಮ ಈ ಆಟೋಪಗಳೇನಿದೆ, ಮದ, ಇದನ್ನು ವಿವೇಕದಿಂದ ನಾವು ಹ್ಯಾಂಡ್ಲ್ ಮಾಡಿದರೆ ಕೋಪವ ಎಷ್ಟೇ ದೊಡ್ಡದಾಗಿ ಹಾರಾಡ್ತಾ ಇದ್ರೂ ಕೂಡ ವಿವೇಕದಿಂದ ಅದನ್ನು ತಗ್ಗಿಸ್ಬೋದು. ನಮಗೆ ಎಚ್ಚರ ಆಗಬೇಕಾದ್ದೇನು ಅಂದರೆ ಇದರಲ್ಲಿ ನನ್ನತನ ಏನಿದೆ, ನಾನು ನೋಡಿದೆ, ಒಂದು ಅಹಂ ಇದೆ. ಆದರೆ ನಾನು ನೋಡಿದೆ ಅಂತ ಹೇಳುವಾಗ ವಸ್ತುವನ್ನು ಸೃಷ್ಟಿ ಮಾಡಿದವನು ನಾನಲ್ಲ, ಆ ವಸ್ತುವಿಗೆ ಆಕೃತಿ ಕೊಟ್ಟವನು ನಾನಲ್ಲ, ಆ ವಸ್ತುವಿಗೆ ಬಣ್ಣ ಕೊಟ್ಟವನು ನಾನಲ್ಲ, ಆ ವಸ್ತುವಿನ ಮೇಲೆ ಬೆಳಕು ಬಿಟ್ಟವನು ನಾನಲ್ಲ, ಆ ವಸ್ತುವಿಗೆ ನನ್ನ ನಡುವೆ ಸಂಬಂಧ ಏನು ಆಕಾಶ ನಿರ್ಮಾಣ ಆಗಿದೆ ಅದರ ಸೃಷ್ಟಿಗೂ ನಾನೇನು ಕಾರಣ ಅಲ್ಲ. ಆದರೂ ಕಣ್ಣಿಗೆ ಕಂಡಿತು. ಈ ವಿವೇಕ ಇಟ್ಟುಕೊಂಡ್ರೆ ನಾನು ಕಂಡೆ ಅನ್ನುವ ದರ್ಪ ಹೋಗುತ್ತೆ. ಅದು ಹುಲಿಯ ಹಾಗೆ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವನ್ನು ಕೂಡ ನಾನು ಮಾಡಿದೆ, ನಾನು ನೋಡಿದೆ, ನಾನು ಕೇಳಿದೆ, ನಾನು ತಿಂದೆ, ನಾನು ಅಂತನ್ನುವ ಅಹಂಕಾರದ ಹೆಗ್ಗಳಿಕೆ ಅಂತನ್ನುವುದು ಅಟ್ಟಹಾಸಗೈತ ಎಲ್ಲರ ಕಡೆಗೆ ಎಗರ್ತಾ ಇರುತ್ತೆ. ಅದು ವಿವೇಕದ ಬಾಯಿಗೆ ಸಿಕ್ಕಿದರೆ ಎರಡೇ ಕ್ಷಣದಲ್ಲಿ ನುಂಗುವುದಕ್ಕೆ ಸಾಧ್ಯ ಇದೆ. ಇದು ಚೋದ್ಯವೇ, ಅದ್ಭುತ. ಇದು ಸಾಮಾನ್ಯ ಘಟನೆ ಅಲ್ಲ. ಆದರೆ ಸುಲಭದಲ್ಲಿ ಸದರವಲ್ಲವೋ ಅಂತ ಹಿಂದಿನ ಎಚ್ಚರ ಅಂತೂ ಇರಲೇಬೇಕು ಅಂತ ಹೇಳ್ತಾರೆ. ಹುತ್ತದೊಳಾಡುವ ಸರ್ಪ ಮತ್ತ ಗಜವ ನುಂಗಿತು. ಅದರ ಜೊತೆಗೆ ಉತ್ತರ ದಿಶೆಯಳು ಬೆಳಗಾಯಿತೆಮ್ಮ. ಬೆಳದಿಂಗಳಾಗುವುದು ಅಂದರೆ ಜ್ಞಾನೋದಯ ಆಗೋದು. ಯಾವುದು, ಹೇಗಾಗುತ್ತೆ? ಹುತ್ತದೊಳು ಆಡುವ ಸರ್ಪ ಅಂದರೆ ಕುಂಡಲಿನಿ ಶಕ್ತಿ ಸರ್ಪದ ಆಕಾರದಲ್ಲಿ, ಕುಂಡಲದ ಆಕಾರದಲ್ಲಿ ಕೂತಿರುತ್ತೆ. ಯಾವಾಗ ಅದನ್ನು ಜಾಗೃತಿಗೊಳಿಸ್ತಾನೋ ಆವಾಗ ಅವನ ಎಲ್ಲ ದರ್ಪವೂ ಕೂಡ, ಮತ್ತ ಗಜ ಅಂತಂದರೆ ಅವನ ಮದ, ಅವನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವ ಎಲ್ಲ ಕಡೆಯಲ್ಲೂ ಕೂಡ ಏನು ಆವರಿಸಿ ಅವನನ್ನು ನಾಶ ಮಾಡುತ್ತೋ, ತುಳಿದು ಒಂದೇ ಕ್ಷಣದಲ್ಲಿ ಅವನ ಅಸ್ತಿತ್ವವೇ ಇಲ್ಲ ಅಂತ ಮಾಡುತ್ತೋ ಅಂತಹ ಮದಗಜವನ್ನು ಕ್ಷಣ ಮಾತ್ರದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತ ಆಯಿತು ಅಂದರೆ ಅದೆಲ್ಲವನ್ನು ಅವನು ಗೆಲ್ಲಿಕ್ಕಾಗುತ್ತೆ. ಉತ್ತರ ದಿಶೆಯಳು, ಉತ್ತರ ಸಿಕ್ಕಿದಾಗ ಅವನು ಪ್ರಶ್ನೆ ಮಾಡ್ತಾ ಇದ್ದರೆ ಉತ್ತರ ಸಿಗುತ್ತೆ. ಪ್ರಶ್ನೆನೇ ಮಾಡಲಿಲ್ಲ ಅಂದರೆ ಉತ್ತರ ಯಾವತ್ತೂ ಸಿಗುವುದೇ ಇಲ್ಲ. ನಮಗೆ ಪ್ರಶ್ನೆನೇ ಬರುವುದಿಲ್ಲ, ಅವ್ರೇನು ಹೇಳಿದಾರೋ ಅದನ್ನು ಮಾಡ್ಕೊಂಡು ಹೋಗೋದು, ಅಷ್ಟಾದರೆ ಮುಗಿದೋಯ್ತು ಅಂತ. ನಮಗೆ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೀವನದ ಉದ್ದೇಶ ಏನು ಅನ್ನುವ ಯಾರಿಗೆ ಪ್ರಶ್ನೆ ಬರುತ್ತೋ ಅವನಿಗೆ ಉತ್ತರ ಸಿಗುತ್ತೆ. ಪ್ರಶ್ನೆ ಮಾಡುವ ಎಚ್ಚರ ಇದ್ದುಕೊಂಡು ನಾನು ಬಂದದ್ದು ಯಾಕೆ,
ನನ್ನ ಬದುಕಿನ ಪರ್ಪಸ್ ಏನು, ನನ್ನ ಕರ್ತವ್ಯ ಏನು, ನಾನು ಯಾರು, ಈ ಜಗತ್ತಿನ ಜೊತೆಗೆ ನನಗೇನು ಸಂಬಂಧ, ಈ ಎಲ್ಲವನ್ನೂ ಕೂಡ ಇದರ ಹಿಂದೆ ಇರುವ ದೊಡ್ಡ ಕೈವಾಡ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕಿಕೊಂಡವನಿಗೆ ಬೆಳಕಾಗುತ್ತೆ ಬದುಕಿನಲ್ಲಿ. ಅದು ಎಂಥ ಬೆಳಕು? ತಿಂಗಳ ಬೆಳಕು, ತಂಪಾದ ಬೆಳಕು. ಅದು ಸುಡುವ ಬೆಳಕಲ್ಲ, ತಂಪಾದ ಬೆಳಕಾಗುತ್ತೆ. ಇದು ಹೇಗೆ? ಯೋಗ ಮಾರ್ಗಿಯಾದರೆ ಭಗವಂತ ಯೋಗೇಶ್ವರೋ ಹರಿಹಿ, ಅವನು ಎಲ್ಲ ಯೋಗಗಳನ್ನು ಬಲ್ಲವ. ಕೆಲವರು ತಮಗೆ ಸಿಕ್ಕಿದಂತಹ ಬದುಕಿನ ಏನು ಚಟುವಟಿಕೆ ಇದೆಯೋ, ಕರ್ತವ್ಯ ಇದೆಯೋ, ಅದನ್ನೇ ವೃತ್ತಿಯನ್ನೇ ಪರಮಾತ್ಮನ ಪೂಜೆ ಅಂತ ಯೋಚಿಸಿ ಅದೇ ದಾರಿಯಲ್ಲಿ ನಡೀತಾನೆ ಅಂತಂದಾಗ ಭಗವಂತ ಅವನಿಗೆ ಆ ಯೋಗದ ಮಾರ್ಗದಲ್ಲಿ ಅವನನ್ನು ನಡೆಸ್ತಾನೆ. ಅಂತಹ ಕಾಗಿನೆಲೆಯಾದಿ ಕೇಶವರಾಯ ಭಾಗವತರ ಬೆಡಗಿದು. ಇದು ಸಾಮಾನ್ಯರಿಗೆ ತಕ್ಷಣದಲ್ಲಿ ಅರ್ಥ ಆಗುವ ಸಂಗತಿ ಅಲ್ಲ. ಆದರೆ ಇದು ಕೇಶವನ ಅನುಗ್ರಹ ಇದ್ದರೆ, ಕೇಶವನ ಚಿಂತನೆಯನ್ನು ನಾವು ನಿರಂತರ ಮಾಡಲಿಕ್ಕೆ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅದಕ್ಕೆ ಗುರುವೇ ತಾನೇ ಹುಡುಕಿಕೊಂಡು ಬಂದ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಭಗವಂತನನ್ನು ತೋರಿಸ್ತಾನೆ, ಆ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅಂತಹ ಬೆಳದಿಂಗಳಾಗುವಂತಹ ಪ್ರಸಂಗ ಇದು ಚೋದ್ಯವೇ. ಒಳಗಿನಿಂದ ಬೆಳಕಾದರೆ ಈ ಬೆಳಕೆಲ್ಲ ಏನೂ ಬೆಳಕಲ್ಲ ಅಂತ ಅನಿಸಿಬಿಡುತ್ತೆ. ಒಳಗಿನ ಚೋದ್ಯ ವ್ಯತ್ಯಾಸ ಭೇದ ಗೊತ್ತಾಗುವುದೇನು ಅಂತಂದರೆ, 3-4 ಬಲ್ಬ್ ಇದ್ದಾಗ ನೀವು ಯಾವ ಬಲ್ಬಿನ ಬೆಳಕು ಬೇರೆ ಬೇರೆ ಅಂತ ಬಿಡಿಸ್ಲಿಕ್ಕೆ ಬರುತ್ತಾ? ಬರುವುದಿಲ್ಲ. ಹಾಗೆ ಭಗವಂತನೂ ಬೆಳಕು, ನಾನೂ ಬೆಳಕು. ಆದರೆ ಅದನ್ನು ಮಿಕ್ಸ್ ಆದಾಗ ಅದನ್ನು ಬಿಡಿಸಿ ನೋಡುವುದೇ ಭಗವಂತನ ಕರುಣೆ ಇದ್ದರೆ ಮಾತ್ರ. ಇಲ್ಲ ಅಂದರೆ ನನ್ನ ಬಗ್ಗೆ ಪರಿಚಯ ಆದಾಗಲೂ ನಾನೇ ಎಲ್ಲ ಶಕ್ತಿ ಅಂತ ಅಂದುಕೊಂಡು ದಡ್ಡತನದಿಂದ ನನ್ನದೇ ಪ್ರಪಂಚದ ವ್ಯಾಪ್ತ ಅಂತ ಭಾವಿಸುವ ಅವಕಾಶವೂ ಇರುತ್ತೆ, ಸಂದರ್ಭವೂ ಬರುತ್ತೆ. ಅದಾಗಬಾರದು ಅನ್ನುವುದಕ್ಕೋಸ್ಕರ ಭಗವಂತನ ಹತ್ರ ಪ್ರಶ್ನೆಗಳಿಗೆ ಉತ್ತರ ಕೇಳಿದಾಗ ಕೊನೆಯ ತನಕವೂ ಬಿಡದೆ ಯಾರು ನಿಲ್ತಾನೋ ಅವನ ಬಾಳಿನಲ್ಲಿ ಬೆಳದಿಂಗಳುಂಟಾಗುತ್ತೆ ಅಂತ ಹೇಳ್ತಿದ್ದಾರೆ. ಮುಂದೆ ಇದು ಬಹಳ ಚಂದದ ಪದ್ಯ, ಪ್ರತಿಯೊಂದು ಹಾಗೇನೆ. ಇದಂತೂ ಅವರಿಗೆ ಒಂದೊಂದು ಸಣ್ಣ ಸಣ್ಣ ಘಟನೆಯೂ ಕೂಡ ನಮ್ಮ ಒಳಗೆ ಆದಾಗಲೇ ಅದು ಪೂರ್ಣ ಆಗುತ್ತೆ ಅಂತ. ಹೊರಗೆ ನಿಂತು ಬಿಟ್ಟರೆ ನಾವು ಎಲ್ಲ ಧರ್ಮದ ರಿಚುವಲ್ಸ್ ಅಂತ ಏನಿದೆಯೋ, ಆಚರಣೆಗಳು ಅಂತ ಏನಿದೆಯೋ, ಅದು ಕೇವಲ ಆಚರಣೆ ಆಗಿ ಬಿಟ್ಟರೆ ಅದರ ಖುಷಿಯನ್ನು ನಾವು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಹಾಗೆ ಬೋರ್ ಬರಲಿಕ್ಕೆ ಶುರುವಾಗುತ್ತೆ. ಅದರಿಂದ ಹಾಗೆ ಅರ್ಥ ಇಲ್ಲ ಅಂತ ಯಾರಾದರೂ ವಿಚಾರವಾದಿಗಳು ವ್ಯಾಧಿಯನ್ನು ತಲೆಯೊಳಗೆ ತುಂಬಿದರೆ ಆಗ ತಕ್ಷಣ ಅದನ್ನು ಬಿಡಬೇಕು ಅಂತ ಅನಿಸ್ಬಿಡುತ್ತೆ. ಆದರೆ ಯಾವಾಗ ಅದು ಅಂತರಂಗದ ಯಾತ್ರೆಯಾಗುತ್ತೋ, ದಾರಿಯಲ್ಲಿ ನಡೀಬೇಕು, ಅದನ್ನೇ ನಡ್ಕೊಳ್ಬೇಕು ಅಂತ ಎಚ್ಚರ ಬರುತ್ತೋ, ಆಗ ಬಹಳ ಆನಂದ ಕೊಡುವಂತಹ ಮಾತು. ಆ ಆನಂದ ಏನು ಅಂತ ಈ ಪದ್ಯದಲ್ಲಿ ಕನಕದಾಸರು ತುಂಬಿಟ್ಟಿದ್ದಾರೆ. ಎಲ್ಲಿ ನೋಡಿದರಲ್ಲಿ ರಾಮ ಅಂತ ಪ್ರಾರ್ಥನೆ ಮಾಡ್ತಾರೆ.
ಎಲ್ಲಿ ನೋಡಿದರಲ್ಲಿ ರಾಮ, ರಾಮ ಪುರಸ್ತಾತ್ ಪರತೋಪಿ ರಾಮ ಅನ್ನುವ ಮಾತು ನೆನಪಾಗಿದೆ ಅವರಿಗೆ. ಯಾವ ದಿಕ್ಕಿನಲ್ಲಿ ನೋಡಿದರೂ ರಾಮ ಇದ್ದಾನೆ. ನಮ್ಮ ಹೃದಯವೇ ರಾಮ ಮಂದಿರ. ಅಲ್ಲಿ ಮೊದಲು ರಾಮನನ್ನು ಕಟ್ಟಬೇಕು, ನಾವು ಅಲ್ಲಿ ನೆಲೆಸಬೇಕು, ಅಲ್ಲಿ ಪ್ರತಿಷ್ಠೆ ಮಾಡಬೇಕು. ಅಲ್ಲಿ ನಾವು ಗಟ್ಟಿ ಮಾಡಿದ್ದು ಹೌದಾದರೆ ತಾನಾಗಿ ಇಡೀ ಎಲ್ಲ ಕಡೆಯಲ್ಲಿ ಎಲ್ಲೆಲ್ಲಿ ನಾವು ಏನೇನು ಮಾಡಬೇಕು ಅಂತ ಎಷ್ಟು ದೊಡ್ಡ ಸಂಕಲ್ಪ ಮಾಡ್ತೇವೋ ಅದೆಲ್ಲವೂ ಕೂಡ ನೆರವೇರುವುದಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ರಾಮನ ಆದರ್ಶದ ಚಿಂತನೆ ಇಲ್ಲದೆ ನಾವು ಕೇವಲ ಮಂದಿರ ಮಾತ್ರ ಕಟ್ಟಿ ನಿಲ್ತೇವೆ ಅಂತಂದರೆ ಅದು ಪೂರ್ಣ ಸಾರ್ಥಕ ಅಂತ ಅನ್ನಿಸುವುದಿಲ್ಲ. ಹಾಗಾಗಿ ಕನಕದಾಸರ ಮಾತು, ಎಲ್ಲ ಕಡೆಯಲ್ಲೂ ರಾಮ ಇದ್ದಾನೆ ಅಂತನ್ನುವ ಎಚ್ಚರ ಮೊದಲು ಬರಬೇಕು. ಇದ ಬಲ್ಲ ಜಾಣರ ದೇಹದೊಳಗೆ ನೋಡೋಣ. ಕಷ್ಟ ಇದೆ, ಮೊದಲಿಗೆ ಎಲ್ಲ ಕಡೆ ನೋಡಲಿಕ್ಕಾಗುವುದಿಲ್ಲ. ಆದರೆ ಯಾರು ಎಲ್ಲ ಕಡೆ ಭಗವಂತನನ್ನು ನೋಡಬಹುದು ಅಂತ ತಿಳ್ಕೊಂಡಿರ್ತಾನೋ ಅವನಲ್ಲಿ ಮೊದಲು ಭಗವಂತನನ್ನು ಕಾಣುವ ಪ್ರಯತ್ನ ಮಾಡು. ಯಾವುದ್ಯಾವುದು ಭಗವಂತನ ವಿಶೇಷ ವಿಭೂತಿ ರೂಪಗಳು ಅಂತ ಇರ್ತಾವೋ ಅಲ್ಲೆಲ್ಲ ಕಡೆಯಲ್ಲಿ ಇದ ಬಲ್ಲ ಜಾಣರ ದೇಹದೊಳಗೆ ನೋಡಣ್ಣ. ಆ ರಾಮನನ್ನು ಮೊದಲು ಜಗತ್ತಿನಲ್ಲಿ ಅತ್ಯಂತ ವಿಚಿತ್ರ, ಆಶ್ಚರ್ಯ, ಅದ್ಭುತ ಅಂತ ಅನಿಸಿದ ವಸ್ತುಗಳು ಅಂತೇನಿದೆಯೋ ಅಲ್ಲೆಲ್ಲ ರಾಮನ ವಿಶೇಷವಾದ ಸಂಗತಿ ಇದೆ ಅನ್ನೋದನ್ನು ನೀನು ಊಹಿಸ್ತಾ ಹೋಗು, ನೋಡ್ತಾ ಹೋಗು. ಆಗ ಉಳಿದ ಕಡೆಯೂ ಕೂಡ ನಿನಗೆ ಆ ವಿಷಯ ಜ್ಞಾನಿ ತ್ವಾತ್ಮೇವ ಮೇಮತಂ, ಭಗವಂತನದ್ದೇ ಮಾತು. ಯಾರಿಗೆ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ಎಚ್ಚರ ಇದೆಯೋ ಅವನು ನನ್ನ ಆತ್ಮ, ಅವನು ನನಗೆ ಶರೀರ, ಅವನ ಒಳಗೆ ನಾನು ವಿಶೇಷವಾಗಿದ್ದೇನೆ, ಅವನು ನನಗೆ ತುಂಬ ಪ್ರೀತಿ ಪಾತ್ರ ಅನ್ನುವ ಮಾತು ಹೇಳ್ತಾನೆ. ಅಂಥವರ ಸಂಗ ಮಾಡು, ಆಗ ರಾಮ ಎಲ್ಲ ಕಡೆ ಇರುವುದು ತಾನಾಗಿ ಕಾಣುತ್ತೆ ಅಂತ ಹೀಗೆ ಎಚ್ಚರಿಸಿ, ಕಣ್ಣೇ ಕಾಮನ ಬೀಜ, ಈ ಒಂದು ಮಾತು ಹಿಡ್ಕೊಂಡು ಎಲ್ಲ ಕಡೆ ಹೋಗಿ ಬರ್ಬೋದು. ಅಷ್ಟು ಚಂದದ ಮಾತಿದು, ಕಣ್ಣೇ ಕಾಮನ ಬೀಜ ಅಂತ. ನೋಡಿ, ಸೀತೆಯನ್ನು ನೋಡಿದ ಮೇಲೆ ರಾವಣ ಅವಳನ್ನು ಅಪಹಾರ ಮಾಡಿ ರಾಮಾಯಣವೇ ಆಯಿತು. ದ್ರೌಪದಿಯನ್ನು ನೋಡಿ ದುರ್ಯೋಧನ, ಮಹಾಭಾರತವೇ ನಡೆದು ಹೋಯಿತು. ಸೀತೆ ಜಿಂಕೆಯನ್ನು ನೋಡಿ ಬೇಕು ಅಂತ ಬಯಸಿ ಮತ್ತೆ ಒಂದು ದೊಡ್ಡ ಅವ್ಯವಸ್ಥೆ ಉಂಟಾಗುವುದಕ್ಕೆ ಕಾರಣ ಆಯಿತು. ಅವ್ಯವಸ್ಥೆ ಅಂತ ನಮ್ಮ ಪ್ರಕಾರ, ಆದರೆ ಲೋಕದಲ್ಲಿ ಆಗಬೇಕಾದ ಕಥೆ ಏನಿತ್ತು ಅದು ನಡೆಯಿತು ಅನ್ನೋದು ಬೇರೆ. ಆದರೆ ವಸ್ತುತಃ ಕಣ್ಣಿನಿಂದಲೇ ಎಲ್ಲ ಆಸೆಗಳು ಮೊದಲು ಒಳಕ್ಕೆ ಎಳೆಯಲ್ಪಡುತ್ತವೆ. ಕಣ್ಣಿನಿಂದ ಏನು ಬೇಕು ಅಂತ ಅಂದರೆ ಕಾಮ ಅಂದರೆ ಬಯಕೆಗಳ ಬೀಜ ಇರುವುದೇ ಕಣ್ಣಲ್ಲಿ. ಯಾವಾಗ ಕಣ್ಣಿಗೆ ಬೇಡವಾದ ವಿಚಾರಗಳನ್ನು ನಾವು ತುಂಬಿಸ್ತಾ ಹೋಗ್ತೇವೋ ಮುಂದೆ ಎಲ್ಲವೂ ಕೂಡ ಬಾಗಿಲುಗಳ ಮೂಲಕ ಉಳಿದ ಎಲ್ಲ ಬಾಗಿಲುಗಳಿಗೆ ಸೇರಿಕೊಂಡು ಬಿಡುತ್ತೆ. ಹಾಗೆ ಅಂತ ಹೇಳಿ ಕಣ್ಣನ್ನೇ ಕಿತ್ತು ಬಿಡೋಣವಾ? ಇದರಿಂದನೇ ಅನ್ಯಾಯ ಆಗ್ತಾ ಇರೋದು. ಬೇಡ ಕಣ್ಣೇ ಬೇಡ ಅಂತ ಕಿತ್ತೋಣ. ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಅಲರ್ಕ ಅಂತ ಒಬ್ಬ ಋಷಿ ತಪಸ್ಸು ಮಾಡಲಿಕ್ಕೆ ಕೂತಾಗೆಲ್ಲ ಅವನ ಮನಸ್ಸು, ಕಣ್ಣು, ಮೂಗು, ಬಾಯಿ ಎಲ್ಲ ಅವನಿಗೆ ಹೊರಗಿನ ವಿಷಯಗಳ ಕಡೆಗೆ ಎಳೀತಾ ಇದೆ ಅಂತಂದಾಗ ಎಲ್ಲ ಕಿತ್ತು ಹೊರಗಿಡುತ್ತು ಬಿಡ್ತಾನೆ. ಆಗ ಆ ಎಲ್ಲ ದೇವತೆಗಳು ಬಂದವನನ್ನು ಜೋರು ಮಾಡ್ತಾರೆ, ನೀನು ಇನ್ನು ಸಾಧನೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ನಮ್ಮನ್ನು ಕಿತ್ತು ಹಾಕೋದರ ಮೂಲಕ ಸಾಧನೆ ಅಲ್ಲಪ್ಪ, ನಮ್ಮನ್ನು ಇಟ್ಟುಕೊಂಡೇ ಅದನ್ನು ನಿನ್ನ ವಶದಲ್ಲಿ ಇಟ್ಟುಕೊಂಡು ಅದನ್ನು ನೋಡಬೇಕು. ಯಾಕೆಂದರೆ ಅದೇ ಕಣ್ಣಿನಿಂದ ಮೋಕ್ಷ ಸಾಮ್ರಾಜ್ಯ ನೋಡಲಿಕ್ಕೂ ಆಗುತ್ತೆ. ಈ ಹೊರಗಣ್ಣನ್ನು ಮುಚ್ಚು ನೀನು. ಪರಾಂಚಿಕಾನಿ ವ್ಯತರಣತ್ ಸ್ವಯಂಭೂಹು. ಭಗವಂತ ಕಿಡಿಗೇಡಿತನದಿಂದ ಸ್ವಲ್ಪ ಏನು ಮಾಡಿದ್ದಾನೆ ಅಂದರೆ ಹೊರಗೆ ಕಾಣುವ ಹಾಗೆ ಮಾಡಿದ್ದಾನೆ. ನೀನು ಒಳಗೆ ಕಾಣುವ ಹಾಗೆ ಪ್ರಯತ್ನ ಮಾಡು. ಅದನ್ನು ಅವರು ಮುಂದಿನ ಮಾತು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಈ ಕಣ್ಣಿನಿಂದಲೇ ನೋಡು ಮೋಕ್ಷ ಸಾಮ್ರಾಜ್ಯ. ಈ ಕಣ್ಣನ್ನು ಮುಚ್ಚಿದರೆ ನಿನಗೆ ತನ್ನಿಂದ ತಾನೇ ಸತ್ಯ ಅಂತ ಅನ್ನೋದು ಒಳಗಿನಿಂದ. ತುಂಬ ಸಿಟ್ಟು ಬಂದಾಗ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಯೋಚನೆ ಮಾಡಿ, ನಿನಗೆ ಸರಿ ಯಾವ್ದು ತಪ್ಪು ಯಾವ್ದು ಗೊತ್ತಾಗುತ್ತೆ ಅಂತಾರೆ. ಅದರ ಅರ್ಥ ಏನು? ಕಣ್ಣು ಮುಚ್ಚಿ ಯೋಚಿಸುವುದು ಅಂತಂದರೆ ಹೊರಗಿನ ವಿಚಾರಗಳನ್ನೆಲ್ಲ ಬಿಟ್ಟು ಇಡೀ ಘಟನೆ ನಡೆದದನ್ನು ಒಳಗಿನಿಂದ ಮಥನ ಮಾಡಿದಾಗಲೇ ಸತ್ಯ ಸ್ಫುರಿಸತ್ತೆ. ಹಾಗಾಗಿ ಒಳಗಣ್ಣಿನಿಂದಲೇ ಭಗವಂತನ ಎಚ್ಚರ ಬರುವುದು ಸಾಧ್ಯ ಹೊರತು ನಾವು ಹೊರಗಿನಿಂದ ಕಾಣುವುದರಿಂದ ಲೋಕದಲ್ಲಿ ನಮ್ಮನ್ನು ಅಟ್ರಾಕ್ಟ್ ಮಾಡುವ, ಆಕರ್ಷಿಸುವಂತಹ ಬೇಕಾದಷ್ಟು ಪದಾರ್ಥ ಇರ್ಬೋದು. ಹಾಗೆ ಅಂತ ಹೇಳಿ ಕಣ್ಣನ್ನೇ ದೂರ ತಳ್ಳುವುದಲ್ಲ, ಅದನ್ನೇ ನಾವು ಕಿತ್ತು ಹಾಕುವುದಲ್ಲ. ಇದೇ ಕಣ್ಣಿನಿಂದ ಮೋಕ್ಷ ಸಾಮ್ರಾಜ್ಯ, ಭಗವಂತನ ವೈಚಿತ್ರ್ಯ ಈ ಪ್ರಪಂಚದಲ್ಲಿ ಇರುವುದನ್ನು ನೋಡುವುದರ ಮೂಲಕ ಇದರ ಹಿಂದೆ ಇರುವ ಕೈ ಎಂಥದ್ದಪ್ಪ, ಇದರ ಹಿಂದೆ ಇರುವ ಕೈವಾಡ ಅದು ಎಷ್ಟು ದೊಡ್ಡ ಶಕ್ತಿ ಅಂತ ನಮಗೆ ಅಚ್ಚರಿ ಪಡುವುದಕ್ಕೆ ಇದೇ ಕಣ್ಣಿಗೆ ಅನುಕೂಲ ಆಗಿಕೊಡುತ್ತೆ. ಕಣ್ಣಿನ ಮೂರ್ತಿಯ ಬಿಗಿದು, ಕಣ್ಣಿನಿಂದ ಹೊರಗಡೆ ಕಾಣುತ್ತಲ್ವ, ಆ ಮೂರ್ತಿಯನ್ನು ಬಿಗಿದು ಪಕ್ಕಕ್ಕಿಟ್ಬಿಡು. ಹೊರಗೆ ಕಾಣುವ ಮೂರ್ತಿಯ ದೇವರಲ್ಲ, ಅದರ ಒಳಗೊಂದಿದೆ ಚೈತನ್ಯ ಶಕ್ತಿ. ನಾವು ದೇವರನ್ನು ಕಾಣಲಿಕ್ಕೆ ಹೋದಾಗ ನಾವು ಹೇಳೋದುಂಟು, ತಿಮ್ಮಪ್ಪನನ್ನು ನೋಡಿದೆ, ಕೃಷ್ಣಪ್ಪನನ್ನು ನೋಡಿದೆ, ಅನಂತಶಯನನನ್ನು ನೋಡಿದೆ, ನರಸಿಂಹಪ್ಪನನ್ನು ನೋಡಿದೆ, ಬದರಿ ನಾರಾಯಣಪ್ಪನನ್ನು ನೋಡಿದೆ, ಹೀಗೇನೇನೋ ಹೇಳೋದುಂಟು. ವಸ್ತುತಃ ನಾವು ನೋಡಿದ್ದು ಹೊರಗಿನ ಪ್ರತಿಮೆಯನ್ನು, ನಾವು ದೇವರನ್ನು ನೋಡಲೇ ಇಲ್ಲ. ಆದರೆ ದೇವರು ಆ ಆಕೃತಿಯಲ್ಲಿ ಇದ್ದಾನೆ ಅಂತ ಕಲ್ಪಿಸಿಕೊಳ್ಳಿಕ್ಕೆ ಒಂದು ಆಕಾರವನ್ನಲ್ಲಿ ಕೆತ್ತಿ ಇಟ್ಟದ್ದು. ಅದನ್ನು ನಾವು ದೇವರ ಮುಂದೆ ಹೋದಾಗ ಇಲ್ಲಿಂದ
ಹೊಡೆದಾಡಿ ಜಗಳಾಡಿ ಏನೇನೋ ಮಾಡಿ ಹೇಗೇಗೋ ಟಿಕೆಟ್ ಕಾಯ್ದಿರಿಸಿ ಅಲ್ಲಿ 4-6 ಗಂಟೆ ಕ್ಯೂನಲ್ಲಿ ನಿಂತು ಕೊನೆಗೆ ದೇವರ ಮುಂದೆ ಬಂದು ನಿಂತಾಗ ನಾವು ಮಾಡೋದೇನು? ಕೈ ಮುಗಿದು ಕಣ್ಣು ಮುಚ್ಕೊಂಡ್ಬಿಡ್ತೇವೆ. ದೇವರೇ ನಮಗೆ ಗೊತ್ತಿಲ್ಲದೆ ಒಂದು ಎಚ್ಚರ ಕೊಡ್ತಾನೆ, ನನ್ನನ್ನು ಇಲ್ಲಿ ತನಕ ಬರುವುದಲ್ಲ ನೋಡ್ಲಿಕ್ಕೆ, ನೀನು ನಿನ್ನೊಳಗೆ ನೋಡಬೇಕು, ನೀನು ಈಗೇನು ನೋಡ್ದಿ ಅದನ್ನು ಅಲ್ಲಿ ನೋಡುವುದಲ್ಲ, ನಿನ್ನೊಳಗೆ ನೋಡು ಅಂತ ನಮಗೊಂದು ಎಚ್ಚರ ಗೊತ್ತಿಲ್ಲದೆ ನಾವು ಹೀಗೆ ಮಾಡೋದು ಯಾಕೆ ಅಂತ ಗೊತ್ತಿಲ್ಲದೆ ಮಾಡ್ತಿರ್ತೇವೆ. ಆದರೆ ಅದರ ಉದ್ದೇಶ ಏನು ಅಂದರೆ, ನಾವಲ್ಲಿ ಕಾಣುವ ಪ್ರತಿಮೆ ಅಲ್ಲಿರುವುದಲ್ಲ, ಅದು ಅದರ ಚೈತನ್ಯ ನನ್ನಲ್ಲೇ ಇದೆ ಎನ್ನುವ ಎಚ್ಚರವನ್ನು ಕಾಣುವುದಕ್ಕೋಸ್ಕರ ಕಣ್ಣು ಮುಚ್ಚಿ ನೋಡು. ಅದನ್ನು ಅವರು ಹೇಳಿದ್ದು, ಒಳಗಣ್ಣಿನಿಂದಲೇ ದೇವರ ನೋಡಣ್ಣ, ಕಣ್ಣು ಮುಚ್ಚಿ ಒಳಗಣ್ಣಿನಿಂದ ನೋಡು. ಯಾಕೆಂದರೆ ಈ ಹೊರಗಿನ ಕಣ್ಣಿನಿಂದ ಏನು ಕಾಂಡ ಮೂರ್ತಿ ಇದೆ ಅದನ್ನು ಮುಚ್ಚಿ ಪಕ್ಕಕ್ಕಿಟ್ಟು, ಅದನ್ನು ಕಟ್ಟಿ ಪಕ್ಕಕ್ಕಿಟ್ಟುಬಿಡು. ನೀನು ಕಾಣಬೇಕಾದ ಅದರ ಚೈತನ್ಯ ಶಕ್ತಿಯನ್ನು ಒಳಗಣ್ಣಿನಿಂದ ನೋಡಿದಾಗಲೇ ನಿಜವಾದ ದರ್ಶನ ಅನ್ನೋದು ನಿನಗಾಗತ್ತೆ. ಯಾಕೆ ಹಾಗೆ ಹೇಳಿದರು? ಹೊರಗಿನಿಂದ ಕಂಡ್ರೆ ಅದು ಕಂಡದ್ದಲ್ವಾ? ಕಂಡದ್ದು ಹೌದು, ಅದು ಸಾಧನೆ ಆಗುವುದಿಲ್ಲ. ಹಾಗೆ ಕಾಣುವುದೇ ಸತ್ಯ ಆಗಿದ್ದರೆ ದುರ್ಯೋಧನನು ಮೋಕ್ಷಕ್ಕೆ ಹೋಗಬೇಕಿತ್ತು. ಯಾಕೆಂದರೆ ಅವನು ನೇರ ಕೃಷ್ಣನನ್ನು ನೋಡಿದ್ದಾನೆ, ಕಟ್ಟಿ ಹಾಕ್ಲಿಕ್ಕೆ ಎಷ್ಟೆಲ್ಲ ಕಟ್ಪಡಿದ್ದಾನೆ. ಅವನು ನೇರ ಭಗವದ್ ರೂಪವನ್ನೇ ಕಟ್ಲಿಕ್ಕೆ ಹೋಗಿದ್ದಾನೆ. ನಮಗೆ ಪ್ರತಿಮೆಯನ್ನು ಕಟ್ಟಿಡಿ ಅಂತ ಹೇಳಿದ್ರು, ಅವನು ದೇವರನ್ನೇ ಕಟ್ಲಿಕ್ಕೆ ಹೋಗಿದ್ದಾನೆ. ಹಾಗಾದರೆ ದೇವರನ್ನು ನಮಗಿಂತ ಹೆಚ್ಚು ಹತ್ತಿರದಲ್ಲಿ ನೋಡಿದವನು, ಅವನಿಗೆ ಮೋಕ್ಷ ಆಗಬೇಕಿತ್ತು. ರಾವಣ ರಾಮನನ್ನು ನೋಡಿದ್ದಾನೆ, ಹಿರಣ್ಯಕಶಿಪು ನರಸಿಂಹನನ್ನು ನೋಡಿದ್ದಾನೆ. ಹೀಗೆ ಇವರೆಲ್ಲರೂ ಭಗವಂತನನ್ನು ಹೊರಗಣ್ಣಿನಿಂದ ಕಂಡಿದ್ರೂ ಕೂಡ ಅದು ಸಾಧನೆ ಆಗಲಿಲ್ಲ. ಯಾವಾಗ ನಮಗೆ ಸಂಬಂಧಪಟ್ಟ ರೂಪ ಇದೆ ಅದನ್ನು ಕಾಣಬೇಕಾದ್ರೆ ಒಳಗಣ್ಣಿನಿಂದಲೇ ನೋಡುವುದು ಸಾಧ್ಯ ಅಂತ ಎಚ್ಚರಿಸಿ, ಒಳಗಣ್ಣಿನಿಂದಲೇ ದೇವರ ನೋಡಣ್ಣ ಅಂತ ಎಚ್ಚರಿಸಿದರು. ಆಯಿತು, ಕಣ್ಣಿನ ವಿಷಯ ಮಾತಾಡಿದ್ರಿ. ಮುಂದೆ ಮೂಗೇ ಶ್ವಾಸ ನಿಶ್ವಾಸ, ಮೂಗಿನಿಂದ ತಾನೇ ಉಸಿರಾಟದ ಪ್ರಕ್ರಿಯೆ. ಇಡೀ ಬದುಕು ನಿಂತಿರುವುದೇ ಉಸಿರಿನಿಂದ. ಈ ಉಸಿರು ಇಲ್ಲ ಅಂದರೆ ಜೀವ ಅನ್ನೋದು 2 ಕ್ಷಣದಲ್ಲಿ ವಶ ಯಾವುದು ಅವನ ವಶದಲ್ಲಿರುತ್ತೋ ಅವನು ಕೈ ಬಿಟ್ಟ ಅಂದರೆ ಅದು ಶವ ಆಗುತ್ತೆ. ಹಾಗಾಗಿ ನಮಗೆ ಬೇಕಾದ್ದೇನು ಅಂತಂದರೆ ಉಸಿರಾಟದ ಪ್ರಕ್ರಿಯೆ ಅನ್ನೋದು ನಾವು ಮಾಡ್ತಾ ಇದ್ದೇವೆ ಅಂತ ನಮಗೆ ಗೊತ್ತಿರಬೇಕು. ಕೊನೆಗೊಂದು ದಿವಸ ಹತ್ತಿಡುವ ಹಾಗೆ ಇಷ್ಟು ದಿವಸ ಉಸಿರಾಡ್ತಾ ಇದ್ರು ಅಂತ ಅನ್ನುವಾಗ ಆಗಬಾರ್ದು. ನಾವು ಈಗಲೂ ಪ್ರತಿ ಕ್ಷಣದಲ್ಲಿ ಉಸಿರಾಡ್ತಾ ಇದ್ದದ್ದು ನಮ್ಗೆ ಎಚ್ಚರದಲ್ಲಿರಬೇಕು. ಹಾಗಾಗಿ ಮೂಗೇ ಶ್ವಾಸ ನಿಶ್ವಾಸ, ಈ ಮೂಗಿನಿಂದಲೇ ಕಾಣೋ ಯೋಗ ಸನ್ಯಾಸ. ತುಂಬ ಮಹತ್ವದ ಮಾತಿದು. ಈ ಮೂಗು ಅಂತಂದರೆ ಅದನ್ನು ಪ್ರಾಣಾಯಾಮ ಮಾಡುವುದು ಅಂತ ಅರ್ಥ. ಈ ಮೂಗಿನಿಂದಲೇ ನಾವು ಪ್ರಾಣಾಯಾಮ ಮಾಡುವ ಮೂಲಕ ಪ್ರಾಣಾಪಾನ ಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣ, ಅಪಾನೇ ಪ್ರಾಣಂ ಪ್ರಾಣೇ ಅಪಾನಂ ಜುಹ್ವತಿ ಅಂತ ಕೃಷ್ಣನು ಕೂಡ ಬೇರೆ ಬೇರೆ ಥರದ ಯಜ್ಞ ಇದೆ ಅಂತ ಹೇಳುವಾಗ ಈ ಯಜ್ಞವನ್ನು ಮುಖ್ಯವಾಗಿ ಗುರುತಿಸಿ ಹೇಳ್ತಾನೆ. ಉಸಿರಾಡುವುದು ಅಂತಂದರೆ ತೆಗೆದುಕೊಂಡ ಉಸಿರಿನ ಪ್ರಾಣ ಅನ್ನೋದು ಅಪಾನಕ್ಕೆ ಹೋಗಿ ಆಹುತಿಯಾಗಿ ಬೀಳುತ್ತೆ. ಉಸಿರು ಬಿಡುವುದು ಅಂದರೆ ಉಸಿರಿನ ಬಿಡುವ ವಾಪಾಸು ಪ್ರದೇಶದಲ್ಲಿ ಅಪಾನ ಏನು ತಳ್ಳತ್ತೆ ಅದು ಪ್ರಾಣಕ್ಕೆ ಬಂದು ಆಹುತಿಯಾಗಿ ಹೋಗುತ್ತೆ ಅಂತ ಅರ್ಥ. ಇದೆರಡನ್ನೂ ನಿಲ್ಲಿಸಿದ ಅಂದರೆ ಮಧ್ಯದಲ್ಲಿ ನಿಂತ ವಿಷ್ಣುಂ ವಾಯುಂಚ ಸಂಸ್ಮರೇತ್, ಮಧ್ಯದಲ್ಲಿ ನಿಂತ ಪ್ರಾಣವಾಯುಗಳ ಪರಮಾತ್ಮನ ನಡುವಿನ ಉಚ್ಚ ಶಕ್ತಿಯಲ್ಲಿ ನಮ್ಮ ಇಡೀ ದೇಹವನ್ನು ಆಹುತಿಯನ್ನಾಗಿ ಕೊಡುತ್ತೇವೆ ಅಂತ. ಇದರಿಂದಲೇ ಯೋಗ ಸನ್ಯಾಸ. ಭಗವಂತನ ಯೋಗವೂ ಹಾಗೆ, ಲೋಕದ ಬೇರೆ ವಿಷಯಗಳ ಸನ್ಯಾಸವೂ ಹಾಗೇನೆ. ಬೇಡವಾದ ವಿಚಾರಗಳು ಬೇಡ ಅಂತ ಅನಿಸೋದು ಯಾವಾಗ ಅಂದರೆ ಮನಸ್ಸು ಕಂಟ್ರೋಲಿಗೆ ಬಂದ್ರೇ, ಅದು ಪ್ರಾಣಾಯಾಮದಿಂದ ಮಾತ್ರ ಸಾಧ್ಯ. ಹಾಗಾಗಿ ಪ್ರಾಣಾಯಾಮದಿಂದ ಯೋಗವೂ ಸಿದ್ಧಿಯಾಗತ್ತೆ, ಭಗವದ್ಯೋಗವೂ ಆಗುತ್ತೆ, ಸನ್ಯಾಸ ಬೇಡವಾದ ವಿಚಾರಗಳ ಸನ್ಯಾಸವೂ ಆಗುತ್ತೆ. ಇದಕ್ಕೆ ಇನ್ನೊಂದು ಮುಖ್ಯ ಜೋಡಿಸ್ತಾರೆ, ಮೂಗನಾದರೆ ವಿಶೇಷ. ಇಷ್ಟೆಲ್ಲ ಮಾಡಿ ನಾನು ದಿನಕ್ಕೆ ಎಷ್ಟು ಪ್ರಾಣಾಯಾಮ ಮಾಡ್ತೇನೆ ಗೊತ್ತಾ ಅಂತ 3 ಜನರ ಹತ್ರ 100 ಜನರ ಹತ್ರ ಹೇಳ್ಕೊಂಡು ತಿರುಗಾಡಿದ ಅಂದರೆ ಎಲ್ಲ ಹೋಯ್ತು. ನಮ್ಮ ಮನೇಲಿ 12 ಶಾಲಗ್ರಾಮ ಇದೆ, ಕ್ಷೇತ್ರ ಪೂಜೆ ಮಾಡೋನು ನಾನು, ನನ್ನಷ್ಟು ದೊಡ್ಡ ವೈದಿಕ ಯಾರಿದ್ದಾನೆ? ವೈ ಧಿಕ್ ಅಂತ ಬೈದು ಬಿಡುತ್ತೆ ವೇದ, ಇವನಿಗೆ ಧಿಕ್ಕಾರ ಇರಲಿ ಅಂತ. ನಾವು ಯಾವಾಗಲೂ ಕೂಡ ನಾವೇನು ಮಾಡ್ತೇವೆ ಅದರ ಬಗ್ಗೆ ಹೆಮ್ಮೆ ಪಡಬಾರ್ದು. ದೇವರು ನನ್ನಿಂದ ಈ ಕೆಲಸ ಮಾಡಿಸುವ ಯೋಗವನ್ನು, ಯೋಗ್ಯತೆಯನ್ನು, ಭಾಗ್ಯವನ್ನು ಕೊಟ್ಟಿದ್ದಾನೆ ಅಂತ ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸುವ ಎಚ್ಚರವನ್ನು ಇಟ್ಕೊಳ್ಬೇಕು. ಮೂಗನಾದರೆ ವಿಶೇಷ. ಏನು ಸಾಧನೆ ಮಾಡಿದ್ರು? ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ತಿಳಿದು ಮಾಡು, ನಂಬಿ ಮಾಡು, ಗುಟ್ಟಾಗಿ ಮಾಡು, ಅದು ನಿನ್ನ ಆಂತರ್ಯವನ್ನು ಹೆಚ್ಚು ಹೆಚ್ಚು ಬೆಳೆಸತ್ತೆ. ಮೂಗನಾದರೆ ವಿಶೇಷ. ಆ ವಿಶೇಷ ಅನ್ನುವ ಶಬ್ದ ಮತ್ತೆ ವಿಶೇಷ, ವಿ ಮತ್ತು ಶೇಷ ಅಂತಿದೆ ಅಲ್ಲಿ. ವಿ ಅಂದರೆ ವಿ ಪಕ್ಷಿ ಪರಮಾತ್ಮನೋ ಗರುಡ. ವೇದದ ಅನುಸಂಧಾನವೇ ಇದು, ವೇದದಲ್ಲೇ ಹೇಳಿದ ಮಾತು. ವಿ ಅಂದರೆ ಗರುಡ, ಶೇಷ ಅಂದರೆ ನಮಗೆ ಮಾತಿನ ದೇವತೆ. ಯಾವಾಗ ಮೌನದಿಂದ ಮಾಗಿ ಬಂದ ಮಾತು ಇದೆ ಅದು ವಿಶೇಷವಾಗುತ್ತೆ. ಮೂಗ ಅಂದರೆ 2 ಅರ್ಥ. ಮೌನ ಅಂತ ಅರ್ಥ ನಾವು ತಿಳ್ಕೊಳ್ತೇವೆ. ಮೌನ ಅಂದರೆ ಸುಮ್ಮನೆ ಇರುವುದು ಅಂತ ಅರ್ಥ ಅಲ್ಲ, ನಿರಂತರ ಒಳಗಿನಿಂದ ಮನನ ಮಾಡುವುದು ಮತ್ತು ಮನನ ಮಾಡಿದಾಗಲೇ ಹೊರಟ ಮಾತನ್ನು ಆಡುವುದು. ಮನನ ಮಾಡದೇ ಇದ್ದರೆ ಆ ಮಾತನ್ನು ಆಡಲೇಬಾರ್ದು. ನಾವು ಬಾಯಿ ಬಡಕರಾಗಿ ಎಷ್ಟೋ ಸರ್ತಿ ಹಾಳು ಮಾಡಿಕೊಳ್ಳೋದು. ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳ್ಕೊಳ್ಳೋದು, ಕೊನೆಗೆ ಮಾಡಲಿಕ್ಕಿಲ್ಲ. ಒಂದು ಮಾಡಿದ ಮೇಲೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳ್ಕೊಂಡು ತಿರುಗಾಡೋದು, ಇದು ಎರಡೂ ಕೂಡ ನಮ್ಮನ್ನು ನಾಶ ಮಾಡುತ್ತೆ. ಮೂಗನಾದರೆ ಹಿಂದೆ ಮಾಡಿದ ಅಷ್ಟು ಸಾಧನೆ ವಿಶೇಷ ಆಗುತ್ತೆ. ಒಳಮೂಗಲಿ ನೋಡಣ್ಣ ಲೀಲಾವಿಲಾಸ.
ಮೂಗನ್ನು, ಒಳ ಮೂಗು ಅಂತಂದರೆ ಈ ಮೂಗನ್ನು ಮುಚ್ಚಿ ಒಳಗಿನಿಂದ ಕುಂಭಕವನ್ನು ತಾಳಿದಾಗ ಒಳಗೆ ಎಂಥ ಬೆಂಕಿ ಇದೆ ಅಂತ ನಾರಾಯಣ ಪಂಡಿತಾಚಾರ್ಯರು ಯೋಗದೀಪಿಕದಲ್ಲಿ ಹೇಳ್ತಾರೆ. ಇಡೀ ಜಗತ್ತನ್ನು ಸುಡಬಲ್ಲ ಶಕ್ತಿ ಕುಂಭಕದ ಬೆಂಕಿಯಲ್ಲಿದೆ ಅಂತ. ಅದು ಪ್ರಾಣಾಗ್ನಿ, ಅದು ಸಾಮಾನ್ಯ ಅಗ್ನಿ ಅಲ್ಲ. ಯಾಕೆಂದರೆ ಅದರಿಂದ ಅರ್ಷ ಅಂದರೆ ಫಿಸ್ತೂಲ ಅಥವಾ ನಾವು ಮೂಲವ್ಯಾಧಿ ಅಂತ ಏನು ಹೇಳ್ತೇವೋ ಅಂತಹ ದೇಹದ ಅತ್ಯಂತ ಕೆಟ್ಟ ದುರ್ಮಾಂಸವನ್ನು ಕೂಡ ಒಳಗಿನ ಕುಂಭಕ ಅನ್ನೋದು ನಾಶ ಮಾಡುತ್ತೆ. ಕುಂಭಕ 2 ರೀತಿ ಇದೆ. ಎಲ್ಲರೂ ಈ ಕುಂಭಕ ಮಾಡಲಿಕ್ಕಾಗೋದಿಲ್ಲ. ಹೃದಯದ ವೇದನೆ ಅಥವಾ ತಲೆನೋವು ಅಥವಾ ಶ್ವಾಸೋಚ್ಛ್ವಾಸದ ಪ್ರಾಬ್ಲಮ್ ಇದ್ದವರೆಲ್ಲ ಒಳ ಕುಂಭಕ ಮಾಡಬಾರ್ದು, ಹೊರ ಕುಂಭಕ ಮಾಡಬೇಕು. ಗಾಳಿಯನ್ನು ಹೊರಕ್ಕೆ ಬಿಟ್ಟು ಹೊಟ್ಟೆ ಖಾಲಿ ಮಾಡಿ ಎದೆ ಖಾಲಿ ಮಾಡಿ ಕೂಡುವಂಥ ಇನ್ನೊಂದು ಕುಂಭಕ ಇದೆ. ಒಟ್ಟಂತೂ ಒಳಮೂಗಿನಿಂದ ಅಂತಂದರೆ ಇಡೀ ಮೂಗಿನ ಒಳಭಾಗದಲ್ಲಿ ಸೇರಿಕೊಂಡ ಪ್ರಾಣಾಗ್ನಿಯಿಂದ ಏನೇನು ಒಳಗಿನಿಂದ ಲೀಲಾ ವಿಲಾಸ ನಡೆಯುತ್ತೆ, 72,000 ನಾಡಿಯೂ ಕೂಡ ಒಳಗಿನಿಂದ ಕೊಳೆಯನ್ನು ಕಳೆದುಕೊಂಡು ಉಚ್ಚಾಟಿಸಿ ದೂರಕ್ಕೆ ನರಸಿಂಹ ಅಗ್ನಿ ಅನ್ನೋದು ಸುಟ್ಟು ಬಿಸಾಕತ್ತೆ ಅಂತ ಹೇಳ್ತಾರೆ. ಇದನ್ನು ಕಾಣಬಹುದು. ನಮ್ಮ ಒಳಗಿನ ಬೆಳಕಿನ ಶಕ್ತಿ ಅನ್ನೋದು ಕತ್ತಲೆಯನ್ನು ದೂಡುವುದನ್ನು, ಪಾಪಗಳು ನಶಿಸಿ ಭಸ್ಮಾಗಿ ಹೋಗುವ ಸುಡುವ ಶಬ್ದವನ್ನು ಕೇಳಲಿಕ್ಕಾಗತ್ತೆ. ಇದು ಲೀಲಾವಿಲಾಸ, ಮೂಗಿನಿಂದ ಆಗುವ ವಿಶೇಷ ಅಂತ ಎಚ್ಚರಿಸ್ತಾ ಇದ್ದಾರೆ. ಕಿವಿಯೇ ಕರ್ಮಕ್ಕೆ ದ್ವಾರ. ನಮ್ಮ ಕೆಲಸ ಎಲ್ಲ ಶುರುವಾಗುವುದು, ಅಲ್ಲೊಂದು ಏನೋ ಉಂಟಂತೆ ಅಂತ ಮೊದಲು ಕೇಳಿರ್ತೇವೆ. ಮುಂದಿನ ಎಲ್ಲ ಅದು ಕಿವಿ ಏನು ಮಾಡುತ್ತೆ, ನೋಡು ಅಂತ ಕಣ್ಣಿಗೆ ಆರ್ಡರ್ ಮಾಡುತ್ತೆ. ಕಣ್ಣು ಆಮೇಲೆ ತಿನ್ನು ಅಂತ ಹೇಳುತ್ತೆ, ತಿನ್ನುವ ಪದಾರ್ಥ ಆಗಿದ್ದರೆ. ಅದು ಮುಟ್ಟುವ ಪದಾರ್ಥ ಆಗಿದ್ದರೆ ಕೈಗೆ ಮುಟ್ಟು ಅಂತ ಹೇಳುತ್ತೆ. ಹೀಗೆ ಕಿವಿ ಎಲ್ಲ ಇಂದ್ರಿಯಗಳಿಗೆ ತನ್ನ ಆಸೆಯನ್ನು ಟ್ರಾನ್ಸ್ಫರ್ ಮಾಡಿ ಎಲ್ಲ ಕರ್ಮಗಳು ಒಂದಕ್ಕಿಂತ ಒಂದು ದೊಡ್ಡ ಮೂಟೆ ಬೀಳುವ ಹಾಗೆ ಮಾಡಿ ನಮ್ಮನ್ನು ಮೂಟೆಯಲ್ಲಿ ನಾವೇ ಕಾಣಬಾರ್ದು ಅಂತಹ ಪ್ರಾರಬ್ಧದ ದೊಡ್ಡ ಹೊರೆಯನ್ನು ಹೊರಿಸಿಬಿಡುತ್ತೆ. ಕಿವಿಯೇ ಕರ್ಮಕ್ಕೆ ದ್ವಾರ. ಕಿವಿ ಕಿತ್ತಾಕೊಣುವ? ಈ ಕಿವಿಯಿಂದಲೇ ಕೇಳೋ ಮೋಕ್ಷದ ಸಾರ. ಎಲ್ಲ ಇಂದ್ರಿಯಗಳಿಗಿಂತ ಶ್ರೇಷ್ಠವಾದ ಇಂದ್ರಿಯ ಯಾವುದು ಅಂತ ಉಪನಿಷತ್ತು ಒಂದು ಕಡೆ ಪ್ರಶ್ನೆ ಮಾಡಿಕೊಂಡು ಛಾಂದೋಗ್ಯದಲ್ಲಿ ಶ್ರವಣೇಂದ್ರಿಯ ಅನ್ನೋದು ಎಲ್ಲದಕ್ಕಿಂತ ಅತ್ಯಂತ ಸಾಧನೆಯ ಮಾರ್ಗದಲ್ಲಿ ಮುಖ್ಯವಾದ ಇಂದ್ರಿಯ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕೆಟ್ಟದನ್ನು ಕೇಳಿ ದಾರಿ ಕೆಡುವುದು ಸರಿ, ಅದು ಇದೆ. ಆದರೆ ಒಳ್ಳೆಯದನ್ನು ಕೇಳಿ ಆ ಮೂಲಕ ಉಳಿದ ಎಲ್ಲ ವಿಷಯಗಳನ್ನು ಕೂಡ ಸಂಗ್ರಹಿಸುವ. ಯಾಕೆಂದರೆ ನಮಗೆ ನೋಡಲಿಕ್ಕಾಗದ್ದನ್ನೆಲ್ಲ ಕೇಳಿಯೇ ಮೊದಲು ತಿಳ್ಕೊಳ್ಬೇಕು, ಆಮೇಲೆ ನೋಡುವ ಪ್ರಯತ್ನ. ಮೊದಲು ಕೇಳುವ ಪ್ರಯತ್ನವೇ ಇಲ್ಲ ಅಂದರೆ ಬಿ ಎ ಗುಡ್ ಲಿಸನರ್. ಫಸ್ಟ್ ನಾವು ಮಾಡಬೇಕಾದದ್ದು ಒಳ್ಳೆಯ ಕೇಳುಗ ಆಗಬೇಕು. ಒಳ್ಳೆಯ ಕೇಳುಗ ಆದಮೇಲೆ 4 ಜನಕ್ಕೆ ಒಳ್ಳೆಯ ಮಾತನ್ನು ಹೇಳುಗರಾಗುವುದು ಸಾಧ್ಯ. ಇದು ಲೌಕಿಕ ದೃಷ್ಟಿಯಿಂದಲೂ ಕೂಡ ನಮಗೆ ಕಿವಿಯೇ ಮುಖ್ಯ. ಮಗು ಮಾತಾಡ್ತಾ ಇದೆ ಅಂದರೆ ಅದಕ್ಕೆ ಕಿವಿ ಇದೆ ಅಂತ ಅರ್ಥ. ಯಾಕೆಂದರೆ ತಾಯಿಯ ತಂದೆಯ ಉಳಿದವರ ಎಲ್ಲರ ಮಾತುಗಳನ್ನು ಕೇಳಿ 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 ನಾನು ಮಾತಾಡಬೇಕು ಅಂತ ಬಾಯಿ ತೆಗೆಯುತ್ತೆ. ಯಾವತ್ತು ಅದಕ್ಕೆ ಕಿವಿಯೇ ಕೇಳಲ್ವೋ ಅವತ್ತಿನಿಂದ ಅದು ಯಾವತ್ತೂ ಮೂಗನಾಗಿ ಹುಟ್ಟತ್ತದು. ಯಾಕೆಂದರೆ ಕಿವಿ ಕೇಳಲಿಲ್ಲ ಅಂದರೆ ಮಾತು ಬರುವುದೇ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಮಾತು ಬರಲಿಕ್ಕೆ ಕಾರಣ, ಜ್ಞಾನ ಬರಲಿಕ್ಕೆ ಕಾರಣ, ಧರ್ಮಾಚರಣೆಗಳನ್ನು ಸತ್ಯಂ ವದ ಧರ್ಮಂಚರ ಅನ್ನುವ ವೇದದ ಮಾತುಗಳನ್ನು ಕಿವಿಯಲ್ಲಿ ದೊಡ್ಡವರ ಬಾಯಿಯಿಂದ ಕೇಳಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬೇಕಾದ ಮುಖ್ಯವಾದ ದಾರಿ ಕಿವಿ. ಹಾಗಾಗಿ ಇದೇ ಮೋಕ್ಷದ ಸಾರ. ಕಿವಿಯೇ ಕರ್ಮ ಕುಠಾರ. ಯಾವಾಗ ಅದು ಮೋಕ್ಷದ ಸಾರಭೂತವಾದ ಮಾತು ಕೇಳಿತೋ ಆಗ ಅದು ಕರ್ಮಕ್ಕೆ ಕುಠಾರ ಆಗುತ್ತೆ. ಕುಠಾರ ಅಂತಂದರೆ ಕೊಡಲಿಯ ರೂಪದಲ್ಲಿ ಒಳ್ಳೆಯ ಮಾತುಗಳನ್ನು ಕೇಳಿಸಿಕೊಂಡು ಜ್ಞಾನ ಬಂದಾಗ ಪಾಪಗಳನ್ನೆಲ್ಲ ಕಳೆದುಕೊಳ್ಳುವಂತಹ ವಿಶೇಷವಾದ ಅಂತರಂಗದ ಭಗವನ್ ನಾಮಸ್ಮರಣೆಯ ಶಕ್ತಿ ಅವನಿಗೆ ಒದಗಿ ಬರುತ್ತೆ. ಒಳಗಿವಿಯಲ್ಲಿ ಕೇಳೋ ಕಾಣೋ ನಾದದ ಬೇರ. ಆಗ ಮಾತು ಬಂತು, ಅದೇ ಮಾತು. ಕುಂಡಲಿನಿ ಶಕ್ತಿ ಜಾಗೃತ ಆಗಿ ಏಕಾಗ್ರತೆಯಿಂದ ಯಾರು ಕಣ್ಣು ಮುಚ್ಚಿ ಹೊರಗಿನ ಪ್ರಪಂಚವನ್ನು ಮರೆತು ಮನಸ್ಸನ್ನು ಸ್ಥಗನಗೊಳಿಸ್ತಾನೋ ಅವನಿಗೆ ಒಳಗಿನಿಂದ ಓಂಕಾರದ ನಾದ ಕೇಳಿಸುತ್ತೆ. ನಿಮ್ಗೊಂದು ಸುಮ್ಮನೆ ಪ್ರಾಕ್ಟೀಸ್ ಮಾಡೋದಾದರೆ ನೀವು ಹೆಲ್ಮೆಟ್ ಹಾಕೊಂಡಾಗ ಅಂತ ಇರಿ. ಅದು ಹೇಗೆ ಅಂದರೆ ತಲೆಯ ಪ್ರತಿಯೊಂದು ಸಣ್ಣ ಸಣ್ಣ ನಾಡಿಯಲ್ಲೂ ಆ ಧ್ವನಿ ಅನ್ನೋದು ನಿಮಗೆ ಒಳಗಿನಿಂದ ವೈಬ್ರೇಷನ್ ಅನ್ನೋದು ಅನುಭವಕ್ಕೆ ಬರುತ್ತೆ. ಕಿವಿ ಮುಚ್ಕೊಂಡಾಗ ಹೇಳಿದಾಗಲೂ ಬರುತ್ತೆ. ಆ ಅನುಭವ ಅನ್ನೋದು ಹೊರಗಿನಿಂದ ಸದ್ದು ಬರದೇ ಕಿವಿ ಮುಚ್ಚಿಕೊಂಡು ಹೊರಗಿನ ವಿಷಯಗಳ ಕಡೆಗೆ ಕಿವಿ ಮನನವೇ ಮಾಡದೆ ಕಿವಿಯೇ ಕೊಡದೆ ಒಳಗಿನಿಂದಲೇ ನಮ್ಮ ಉಸಿರಾಟದಲ್ಲೇ ಒಂದು ಸದ್ದು ಇದೆ, ನಾದ ಇದೆ. ಅದು ವೇದದ ನಾದ, ಓಂಕಾರದ ನಾದ, ವೇಣುವಿನ ನಾದ, ಏನೇನೋ ವಿಚಿತ್ರವಾದ ಅವನ ಸಾಧನೆಯ ನಾದವಾಗಿ ಕಾಣಿಸಿಕೊಳ್ಳುತ್ತೆ. ಆ ನಾದದ ಬೇರನ್ನು ಕಾಣೋ ಒಳಗಿವಿಯಿಂದ ಕೇಳಬೇಕು ನೀನು. ಒಳಗಿವಿ ಅಂದರೆ ಏನು? ಇದು ಯಾವಾಗದಿಂದ ಒಳಗಣ್ಣು, ಒಳಗಿವಿ, ಒಳಮೂಗು ಅಂತೇನೋ ಹೇಳ್ತಿದ್ದಾರಲ್ವಾ? ಹೌದು, ಬಹಳ ರಹಸ್ಯವಾದ ವಿಷಯ ಇದು. ಏನು ಅಂದರೆ ನಾವು ನೋಡ್ತೇವಲ್ಲ ಈ ಕಣ್ಣು, ಇದು ಕಣ್ಣಲ್ಲ, ಇದು ಕಣ್ಣಿನ ಫಂಕ್ಷನ್ ಮಾಡುವ ಮೆಷಿನ್. ಇದು ಕಣ್ಣು ಅಂತ ಒಂದು ಇದೆ ಅಲ್ವ ಇಂದ್ರಿಯ, ಆ ಇಂದ್ರಿಯ ಕೆಲಸ ಮಾಡುವ ಜಾಗ. ಕಣ್ಣಿರುವುದು ನಿಜವಾಗಿ ಹೃದಯದಲ್ಲೇ, ಕಿವಿ ಇರುವುದು ಹೃದಯದಲ್ಲೇ, ಬಾಯಿ ಇರುವುದು ರಸ ಗ್ರಹಿಸುವ ನಾಲಿಗೆಯ ಶಕ್ತಿ ಇರುವುದು ಹೃದಯದಲ್ಲಿ. ಯಾಕೆಂದರೆ ಜೀವದ ಸ್ವರೂಪ ಅದು. ಜೀವದ ಕಣ್ಣು, ಜೀವದ ಮೂಗು, ಜೀವದ ನಾಲಿಗೆ, ಜೀವದ ಸ್ಪರ್ಶಜ್ಞಾನ ಎಲ್ಲ ಏನಿದೆ ಅದು ಈ ಎಲ್ಲ ಮೆಷಿನ್ಗಳ ಮೂಲಕ ಕೆಲಸ ಮಾಡ್ತಾ ಇದೆ.
ಇದೇ ಕಣ್ಣಾಗಿದ್ರೆ ಕುರುಡಾದವನಿಗೆ ಮುಂದಿನ ಜನ್ಮದಲ್ಲಿ ಮತ್ತೆ ಕಣ್ಣು ಹೇಗೆ? ಇದೇ ಕಿವಿ ಆಗಿದ್ರೆ ಈ ಕಿವಿ ಎಲ್ಲೋ ತೂತು ಬಿದ್ದರೆ ಮತ್ತೆ ಅವನಿಗೆ ವಾಪಸ್ಸು ಶ್ರವಣೇಂದ್ರಿಯದ ಸಾಧನವನ್ನು ಹಾಕಿದಾಗ ಕಿವಿ ಕೇಳಿಸುವುದು ಹೇಗೆ? ಹಾಗಾಗಾದರೂ ಇಂದ್ರಿಯ ಅಲ್ಲ, ಇಂದ್ರಿಯ ಫಂಕ್ಷನ್ ಮಾಡುವ ಗೋಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಳಗಿವಿ ಹೊರಗಿವಿ ಅಂತ ಹೇಳಿದ್ದು. ಇದು ಕಿವಿ ಹೊರಗಿನಿಂದ ಕೇಳಿಸುವುದಕ್ಕೆ ಉಪಯೋಗಿಸುವ ಸಾಧನ. ಹೇಗೆ ಯಂತ್ರ ಇದೆಯೋ, ಯಂತ್ರ ನಾಶ ಆದ ತಕ್ಷಣ ಕಿವಿ ಕೇಳುವುದಿಲ್ಲ ಅಂತಿಲ್ಲ, ಮತ್ತೊಂದು ಯಂತ್ರ ಬಳಸಬಹುದು. ಅದು ಒಳಗಿನಿಂದ ಇರುವಂತಹದ್ದು. ಆ ಒಳಗಣ್ಣಿನಿಂದ, ಒಳಕಿವಿಯಿಂದ, ಒಳ ಮೂಗಿನಿಂದ ಕಾಣೋ, ಭಗವಂತನನ್ನು ನೋಡೋ ಅಂತ ಎಚ್ಚರಿಸಿ ಬೊಮ್ಮ ಮಾಡಿದ ತನುವನ್ನು ಬಿಟ್ಟು ವಿಶ್ವಕರ್ಮ ಮಾಡಿದ ಬೊಂಬೆಯನ್ನೇ ಇಟ್ಟುಕೊಂಡು, ಇದು ಒಂದು ಸ್ವಲ್ಪ ಬಹುಶಃ ಆ ಕಾಲದಲ್ಲಿ ತುಂಬ ಪ್ರತಿಮೆಗಳನ್ನು ಇಟ್ಟುಕೊಂಡು ಪೂಜೆ ಮಾಡುವುದು ಇತ್ಯಾದಿಗಳೆಲ್ಲ ವೈಭವ ನಡೀಲಿಕ್ಕೆ ಶುರುವಾಗಿತ್ತು. ಆದರೆ ಅದರ ಒಳಗಿನ ಆಂತರ್ಯ ಮರೆತು ಹೋಗುತ್ತೆ. ಯಾವಾಗಲೂ ಹಾಗೆ ಆಗುವುದು. ಯಾವಾಗ ಅದು ಉದ್ದೇಶ ಮರೆತು ಹೋಗುತ್ತೋ ಆವಾಗ ಅದು ತುಂಬ ವೈಭವ ಆಗುತ್ತೆ. ಫೋಟೋಗೋಸ್ಕರ ನಾವು ಮಾಡುವ ಕಾರ್ಯಕ್ರಮ ಆಗಿ ನಿಲ್ಲುತ್ತೆ. ಅದನ್ನು ಅವ್ರು ನೋಡಿರ್ತಾರೆ ಎಲ್ಲೋ. ವಿಶ್ವಕರ್ಮ ಮಾಡಿದ ಪ್ರತಿಮೆ ಅಂತ, ಉಡುಪಿಯಲ್ಲಿ ಕೃಷ್ಣನ ಪ್ರತಿಮೆ ಅಂತ ಅನ್ನೋದು ವಿಶ್ವಕರ್ಮನಿಂದ ಮಾಡಿದ್ದು ಅಂತ ಒಂದು ಪ್ರಥೆ ಇದೆ. ಯಾಕೆಂದರೆ ಅದರ ಭಾಗವತವು ಕತೆ ಹೇಳುತ್ತೆ. ರುಕ್ಮಿಣಿ ಬಯಸಿದ್ಲು ಕೃಷ್ಣನ ಬಾಲ್ಯ ರೂಪವನ್ನು ನೋಡಬೇಕು ಅಂತ, ವಿಶ್ವಕರ್ಮ ಮಾಡಿಕೊಟ್ಟ ಅಂತ. ಅದನ್ನೇ ಗುಜರಾತಿನಿಂದ ಇಲ್ಲಿಗೆ ಬಂದದನ್ನು ಆಚಾರ್ಯರು ತಂದು ಪ್ರತಿಷ್ಠೆ ಮಾಡಿದ್ರು ಅಂತ ಮಾತು ಇದೆ. ಅಂಥದ್ದೇ ಎಲ್ಲೆಲ್ಲೋ ಹೋದಲ್ಲೆಲ್ಲ ಕೃಷ್ಣನ ಭಕ್ತರಾಗಿ ಪ್ರತಿಮೆಯನ್ನಿಟ್ಟು ಪೂಜೆ ಮಾಡುವುದನ್ನು ನೋಡಿದ್ದಾರೆ. ಅದಕ್ಕೆ ಅವರು ಎಚ್ಚರಿಸುವುದು, ವಿಶ್ವಕರ್ಮ ಮಾಡಿದ ಪ್ರತಿಮೆಯನ್ನಿಟ್ಟು ಪೂಜಿಸುವುದು ತಪ್ಪಲ್ಲ, ಕರೆಕ್ಟೇ. ಆದರೆ ಅದು ಬಿಟ್ಟು ಬೇರೆ ಇಲ್ಲ ಅಂತ ನೀನು ಭಾವಿಸುವುದಂದ್ರೆ ಇದು ದೊಡ್ಡ ಮೂರ್ಖತನ. ಯಾಕೆಂದರೆ ವಿಶ್ವಕರ್ಮನಿಗಿಂತ ದೊಡ್ಡ ವಿಶ್ವಕರ್ಮ ಒಬ್ಬ ಇದ್ದಾನೆ, ಬೊಮ್ಮ. ಅವನು ಕೊಟ್ಟ ತನು ಇದು. ಈ ತನುವಿನಲ್ಲಿ ದೇವರನ್ನು ಕಾಣದೆ ಬರೀ ಬೊಂಬೆಯಲ್ಲಿ ದೇವರನ್ನು ಕಾಣಿದರೆ ಏನು ಉಪಯೋಗ? ಅದರಿಂದಾಗಿ ವಿಶ್ವಕರ್ಮ ಮಾಡಿದ ಗೊಂಬೆಗಳನ್ನು ಇಟ್ಟುಕೊಂಡು ಪೂಜೆ ಮಾಡುವುದು ಅನ್ನೋದು ತಪ್ಪಲ್ಲ. ಆದರೆ ಅಷ್ಟೇ ದೇವರ ಪೂಜೆ ಅಂತ ಭಾವಿಸುವುದು ತಪ್ಪು. ಯಾಕೆಂದರೆ ನೀನು ಅವಮಾನ ಮಾಡ್ತಾ ಇದ್ದಿ, ಚತುರ್ಮುಖನ ಸೃಷ್ಟಿಗೆ ಅವಮಾನ ಮಾಡಿದ ಹಾಗೆ. ಯಾಕೆಂದರೆ ವಿಶ್ವಕರ್ಮನ ಸೃಷ್ಟಿಗಿಂತ ದೊಡ್ಡ ಸೃಷ್ಟಿ ಚತುರ್ಮುಖನ ಸೃಷ್ಟಿ. ಅವನು ಈ ಶರೀರದಲ್ಲಿ ಭಗವಂತನ ಬಿಂಬವನ್ನು ಜೊತೆಗೆ ಅನುಕೂಲ ಆಗುವಂತಹ ರೀತಿಯಲ್ಲೇ ದೇಹದ ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ. ಆ ಶಿಲೆ ಏನಿದೆ ಅಥವಾ ಬೊಂಬೆ ಏನಿದೆ ಅದು ಯಾವುದು ನೋಡಲ್ಲ, ಕೇಳಲ್ಲ, ಮಾಡಲ್ಲ. ಭಗವಂತನ ವಿಶೇಷ ಶಾಲಗ್ರಾಮದ ಸನ್ನಿಧಾನವ ಕಾರಣಕ್ಕೆ ಅದು ದೊಡ್ಡದು ಹೌದು. ಆದರೆ ಇಲ್ಲಿ 72,000 ನಾಡಿಗಳಲ್ಲಿ ತುಂಬಿದ ರೂಪಗಳಿವೆ, 106 ಇಂದ್ರಿಯಗಳಲ್ಲಿ ತುಂಬಿದ ರೂಪ ಇದೆ, 360 ಮೂಳೆಗಳಲ್ಲಿ ತುಂಬಿದ ರೂಪ ಇದೆ, ದೇಹದ ಪ್ರತಿಯೊಂದು ರೋಮಕೂಪಗಳಲ್ಲಿ ತುಂಬಿದ ರೂಪಗಳಿವೆ. ಈ ಯೋಚನೆ ಮಾಡ್ತಾ ಹೋದರೆ ಕೋಟಿ ಕೋಟಿ ರೂಪಗಳಲ್ಲಿ ತುಂಬಿಕೊಂಡ ಈ ಅಪೂರ್ವವಾದ ಶರೀರದಲ್ಲಿ ಭಗವಂತನನ್ನು ಕಾಣದೆ ಇನ್ಯಾವುದೋ ಇಟ್ಟ ಪ್ರತಿಮೆಯಲ್ಲಿ ಭಗವಂತನನ್ನು ಹುಡುಕ್ತಾ ಹೋಗುವುದು ಮೂರ್ಖತನ ಅಂತ ಬೈದು ಸುಮ್ಮನೆ ಕೂಗುಗಳಿಟ್ಟು ತೊಡೆ ತಟ್ಟಿ ಬೊಬ್ಬೆ ಹೊಡೆಯುವುದೇ ಬಂತು. ಅದರ ಅರ್ಥ ತಿಳಿಯಲಿಲ್ಲ, ಮನಸ್ಸಿಗೆ ಅದರ ಆರ್ದ್ರತೆ ಮುಟ್ಲಿಲ್ಲ, ಕಣ್ಣಲ್ಲಿ ಒಂದು ಹನಿ ನೀರು ಬರಲಿಲ್ಲ. ನೀರು ಬರಬೇಕು ಅಂತಲ್ಲ, ಒಳಗಿನಿಂದ ಭಕ್ತಿ ಇರಬಹುದು, ಆದರೆ ಅದು ಕನಿಷ್ಠ ಪಕ್ಷ ಹೃದಯವನ್ನು ಕರಗಿಸಬೇಕು. ಹಾಗೆ ಕರಗಿಸದೆ ಸುಮ್ಮನೆ ಜೋರಾಗಿ ಕೂಗಿ ದೊಡ್ಡ ತಾಳ ಹಿಡಿದು ಚೆನ್ನಾಗಿ ಮೈಯೆಲ್ಲ ಬೆವರುವಂತೆ ಕುಣಿದರೆ ದೇವರ ಎಚ್ಚರ ಬರಲಿಲ್ಲ ಅಂದರೆ ಆ ಯಾವ ಪೂಜೆಯೂ ಕೂಡ ನಂಬುವನೆಂಬೋನು ಹೋಹ ಕಂಗೆಟ್ಟು ಖಂಡಿತವನು ಹಾಳಾಗಿ ಹೋಗ್ತಾನೆ. ಕಂಗೆಟ್ಟು ಹೋಗ್ತಾನೆ ಅಂದರೆ ದಾರಿಯೇ ಕಾಣುವುದಿಲ್ಲ. ಮಾಡಿದ್ದೆಲ್ಲ ಮಾಡ್ತಾನೆ ಲೋಕದಲ್ಲಿ, ಅದೂ ಬೇಕು. ಯಾಕಂದರೆ ನೆಕ್ಸ್ಟ್ ಪೀಳಿಗೆಗೆ ನೀವು ಒಳಗಿನಿಂದ ಮಾಡ್ತಾ ಇದ್ದೀರಿ ಅಂತಂದರೆ ಅವ್ರಿಗೆ ಅರ್ಥ ಆಗಲ್ಲ. ಅವರು ನಾಳೆ ಹೇಳ್ತಾರೆ ನಾನು ಒಳಗಿನಿಂದಲೇ ಜಪ ಮಾಡ್ತಾ ಇದ್ದೇನೆ ಅಂತ. ಹಾಗಾಗಿ ಹೊರಗಿನಿಂದ ಮಾಡುವ ಜಪ ಬೇಕು, ಆದರೆ ಒಳಗೆ ಹೋಗದೆ ಹೊರಗೆ ಜಪ ಮಾಡಿದರೆ ಉಪಯೋಗ ಇಲ್ಲ. ಸುಮ್ಮನೆ ಪಕ್ಕದಲ್ಲಿರುವ ಎಲ್ಲ ಜಾಗಗಳೆಲ್ಲ ತಣ್ಣೀರಿನಲ್ಲಿ ಒದ್ದೆ ಆಯಿತು ಅಂತ ಅನ್ನೋದೇ ಜಪ ಅಲ್ಲ. ಅದರ ಒಳಗಿನಿಂದ ನೀರು ಒದ್ದೆ ಆಗಬೇಕು, ಮನಸ್ಸು ಒದ್ದೆ ಆಗಬೇಕು. ಆ ಒದ್ದೆತನಕ್ಕೆ ಬರುವುದಕ್ಕೋಸ್ಕರ ಹೊರಗಿನ ಈ ಪ್ರಕ್ರಿಯೆಗಳು ಇರಬೇಕು ಅನ್ನುವ ಎಚ್ಚರ ಇಲ್ಲದೆ ಹೋದರೆ ಅದೇ ಹೊರಗಿನದ್ದನ್ನೇ ಆಚರಣೆಯನ್ನೇ ನಂಬಿ ಆ ಹೊರಗಿರುವಂತಹ ಪ್ರಕ್ರಿಯೆಗಳಿಗೆ ಬೆಲೆ ಕೊಟ್ಟು ಯಾರು ಬದುಕ್ತಾನೋ ಕಂಗೆಟ್ಟು ಹೋಗ್ತಾನೆ. ರೂಢಿಯೊಳಗೆ ಶುದ್ಧ ಮೂಢ. ಹೊರಗೆ ಕಾಣುವ ಪ್ರಪಂಚವೇ ಸತ್ಯ, ಅದರ ಒಳಗೆ ಅಂದರೆ ವಿಷಯ ಪದಾರ್ಥಗಳಿಂದ ಸಿಗುವ ಸುಖ ಇದೆ, ಅದೇ ಶಾಶ್ವತ, ಅದೇ ಸತ್ಯ ಅಂತ ಯಾರು ಭಾವಿಸ್ತಾನೋ, ಒಳಗಿನ ಪರಮಾತ್ಮನಿಂದ ಕಾಣಬೇಕಾದ ಸತ್ಯವನ್ನು ಸುಖವನ್ನು ಯಾರು ಕಾಣುವುದಿಲ್ಲೋ ಅವನು ಮೂಢ. ಈ ಕಾಡು ಕಲ್ಲುಗಳ ನಂಬಬೇಡ. ಎಲ್ಲೆಲ್ಲೋ ಮರಗಳ ಬುಡಗಳಲ್ಲಿ ಕಲ್ಲುಗಳನ್ನೆಲ್ಲ ಇಟ್ಟು ಪೂಜೆ ಅಂತ ಅವರವರೇ ಕಂಡುಕೊಂಡ ಬೇರೆ ಬೇರೆ ಥರದ ಅಮ್ಮಗಳೆಲ್ಲ ಅಣ್ಣಗಳೆಲ್ಲ ಬರ್ತವೆ ದೇವತೆಗಳಾಗಿ. ಆ ಅಣ್ಣ ಅಮ್ಮಗಳನ್ನೆಲ್ಲ ನಂಬಬೇಡ ಅಂತಂದರೆ ಅದೇ ಪ್ರಧಾನ ಅಂತ ಚಿಂತಿಸಬೇಡ. ನಿನ್ನ ಊರಿಗೆ ಒಂದು ದೈವ ಆಗಿರ್ಬೋದು, ಅದೂ ಇದೆ. ಯಾಕೆಂದರೆ ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ ಅನೇಕಶಃ. ಉಳಿದ ಭೂತಗಳಿವೆ. ಉಳಿದ ಭೂತ ಅಂದರೆ ದೈವ, ದೇವತೆ ಶಕ್ತಿ ಅಂತ ಅರ್ಥ. ಆ ಭೂತಗಳ ನಡುವೆ ಪ್ರಧಾನ ಭೂತ ಅಂತ ಪರಮಾತ್ಮನನ್ನು ನಂಬದೆ ಈ ಭೂತವೇ ಸರ್ವಸ್ವ ಅಂತ ನೀನು ನಂಬಿ ಕಂಗೆಡಬೇಡ. ನಾಡಾಡಿ ದೈವಗಳಿಗೆಲ್ಲ, ನಾಡಾಡಿ ಅಂತಂದರೆ ಆ ಊರಿಗೆ ಮಾತ್ರ ದೇವ, ಅದು ಆ ನಾಡಿನಲ್ಲಿ ಮಾತ್ರ ಆಡುವ ದೇವ. ಆ ನಾಡಿನಿಂದ ಆ ಕಡೆ ಅದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ಅಂಥ ತುಂಡು ದೈವಗಳನ್ನೆಲ್ಲ ಮರೆತು ಹಿಂಡು ಹಿಂಡಾಗಿ ಅದಕ್ಕೆ ನೀನು ಬೆನ್ನು ಬಿದ್ದರೆ ಅದು ಒಂದು ದಿವಸ ಅಲ್ಲ ಒಂದು ದಿವಸ ತನ್ನ ಶಕ್ತಿಯನ್ನು ಕಳಚಿಕೊಂಡಾಗ ನೀನು ಅನಾಥನಾಗ್ತಿ. ಹಾಗೆ ಅನಾಥನಾಗದೆ ಇಡೀ ಪ್ರಪಂಚವೇ ಒಂದು
ಯಾರ ವಶದಲ್ಲಿ ಇದ್ದುಕೊಂಡು ಜಗತ್ತನ್ನು ನಡೆಸುವ ಶಕ್ತಿಯಾಗಿದ್ದಾನೋ ಅಂತಹ ಬಾಡದಾದಿ ಕೇಶವನೊಬ್ಬನೇ ಆ ದೈವವಾಗಿದ್ದಾನೆ. ಅವನು ಈ ಉಳಿದ ದೈವಗಳ ಏನು ಕಾರ್ಯಭಾರ ಇದೆ ಅದನ್ನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಅಂತಹ ಬಲ್ಲ ಭಗವಂತನಿಗೆ ನಾವು ಶರಣಾಗಿದ್ದೇವೆ ಅನ್ನುವುದೇ ಎಲ್ಲ ಕಡೆ ಭಗವಂತನನ್ನು ಕಾಣುವ ಶಕ್ತಿ ಅಂತ ಈ ಪದ್ಯದಲ್ಲಿ ಹೇಳ್ತಾ ಭಗವಂತನ ಚಿಂತನೆಯ ಮತ್ತಷ್ಟು ಹೊಸ ಮುಖಗಳನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ